ತೃಪ್ತಿ ಆಗಲಿಲ್ಲ. ಯಾಕೆಂದರೆ ಕೇಳೋರಲ್ಲಿ ಹಠ ಇದೆ. ಅನುಭವ ಅಂದರೆ ಲೋಕಪ್ರಸಿದ್ಧವಾದ ಅರ್ಥವನ್ನು ತಗೋಬೇಕು ಅನ್ನೋದು ನಾನು ಒಪ್ಕೋತೀನಿ. ಆದರೆ ಶಂಕರರು ಯಾವುದನ್ನು ಅನುಭವ ಅಂತ ಕರೆದ್ರೋ ಆ ಅನುಭವ ನಮಗೆ ಪ್ರಮಾಣ ಹೇಗಾಗತ್ತೆ ಅನ್ನೋದನ್ನು ನಾವು ಪುನಃ ಪುನಃ ನೋಡಬೇಕು. ಯಾಕೆಂದ್ರೆ ವಾಕ್ಯವನ್ನು ಹೀಗೂ ಅರ್ಥ ಆಗತ್ತೆ, ಹೀಗೂ ಅರ್ಥ ಆಗತ್ತೆ. ಅವ್ರು ಹೇಳಿದ್ಯಾಕೆ ಸರಿ, ಇವ್ರು ಹೇಳಿದ್ಯಾಕೆ ಸರಿ ಅಂತ ಕೇಳಿದರೆ ಏನು ಉತ್ತರ ಹೇಳೋದು? ಎಷ್ಟು ಜನ ಶಂಕರ ಭಾಷೆಗೆ ವ್ಯಾಖ್ಯಾನ ಮಾಡಿದ್ದಾರೆ, ಎಷ್ಟು ಜನ ಇವತ್ತಿಗೂ ಎಷ್ಟು ಜನ ಎಷ್ಟು ತರಹ ಪ್ರವಚನ ಮಾಡ್ತಾರೆ. ಆದರೆ ಸರಿಯಾದಂಥ ಅರ್ಥ ಇದೆ ಅಂತ ನಿಮ್ಮನ್ನು ನೀವು ಒಪ್ಕೊಳ್ಬೇಕಾದ್ರೆ ನಿಮ್ಮ ಅನುಭವವೇ ನಿಮಗೆ ಮುಖ್ಯವಾದಂತಹದ್ದು. ಅದಕ್ಕೆ ಸ್ವಾನುಭವ ಅಂತೀವಿ ನಾವು. ಅದರಿಂದ ವಾಕ್ಯ ಪ್ರಧಾನವಾಗಿ ಬೇಡ, ಅನುಭವ ಪ್ರಧಾನವಾಗಿ ಹೇಳೋಣ ಅಂತ ಹೇಳಿದ್ರು. ನಾನು ಅದಕ್ಕೆ ಒಪ್ಕೊಂಡಿದ್ದೀನಿ. ಈಗ ಅನುಭವದ ಬಗ್ಗೆ ಕೆಲವು ಮಾತು ಹೇಳ್ತೀನಿ, ಯಾಕೆಂದರೆ ತಪ್ಪರ್ಥ ಬರಬಾರ್ದು ಅಂತ ಹೇಳಿದ್ನಲ್ಲ. ಮೊದಲನೇದು, ಲೋಕಪ್ರಸಿದ್ಧವಾಗಿ ಇಂದ್ರಿಯಗಳಿಂದಾಗುವ ಅನುಭವ ಎಲ್ಲರಿಗೂ ಉಂಟಾಗತ್ತೆ, ಬರುತ್ತೆ, ಹೋಗತ್ತೆ. ಅದು ನಮ್ಮ ಪ್ರಯತ್ನ ಇದೆ, ನಾವು ಮಾಡ್ಕೊಂಡಿದ್ದೀವಿ. ಪ್ರಯತ್ನವಿಲ್ಲದೆ ಹೋದರೂ ಇಂದ್ರಿಯ ಕಣ್ಣು ತೆಗೆದು ಕೂಡಲೇ ರೂಪ ಕಾಣುತ್ತೆ, ಕಿವಿ ನಾವು ಎಚ್ಚರವಾಗಿಂದ ಕೊನೆಯವರೆಗೂ ಕೇಳಿಸ್ತಾನೆ ಇರುತ್ತೆ ಏನಾದರೂ ಒಂದು. ಅಂದರೆ ಅನುಭವವನ್ನು, ಇಂದ್ರಿಯಾನುಭವವನ್ನು ಹೊಸದಾಗಿ ಶಾಸ್ತ್ರ ಹೇಳ್ಕೊಡ್ಬೇಕಾಗಿಲ್ಲ. ಆದ್ದರಿಂದ ಶಾಸ್ತ್ರವು ಯಾವ ಅನುಭವ ಪ್ರಮಾಣ ಅಂತ ಇಟ್ಕೊಂಡಿದೆಯೋ ಅದು ಕೇವಲ ಇಂದ್ರಿಯಾನುಭವ ಅಲ್ಲ ಅನ್ನೋದನ್ನು ಮೊದಲನೇ ಮಾತಿಗೆ ನಾವು ಒಪ್ಕೊಂಡ್ಬಿಡ್ಬೋದು. ನಮಗೆ ಗೊತ್ತಿರೋದನ್ನು ಯಾತಕ್ಕೆ ಹೇಳಬೇಕು? ನಿಮಗೆ ಗೊತ್ತಿರೋದನ್ನು ಹೇಳೋಕೆ ನಾನು ಇಲ್ಲಿ ಕೂತ್ಕೋಬೇಕಾ? ಆಚಾರ್ಯರಾಗಲಿ ಶಾಸ್ತ್ರವಾಗಲಿ ನೀವು ತಿಳಿದಿರೋದನ್ನೇ ಮತ್ತೆ ಹೇಳಿದರೆ ಯಾಕೆ ಹೀಗೆ ಹೇಳ್ತಾರೆ ಅಂತ ಅನ್ಸುತ್ತೆ. ಆದ್ದರಿಂದ ಯಾವ ಅನುಭವ ನಿಮ್ಮ ನಿಜವಾದ ಜ್ಞಾನಕ್ಕೆ ಸಾಧನವೋ ಆ ಅನುಭವವನ್ನು ಹೇಳಬೇಕು. ಇಲ್ಲಿ ಅನುಭವದ ಬಗ್ಗೆ ಹೇಳೋದ್ರಲ್ಲಿ 3 ಹಂತ ಇದೆ. ಒಂದು ಪ್ರಮಾಣ ವ್ಯಾಪಾರ ಅಂತೀವಿ, ಅಂದರೆ ಇಂದ್ರಿಯಗಳು ಕೆಲಸ ಮಾಡೋದು. ಎರಡನೇದು ಅನುಭವ ಉಂಟಾಗೋದು. ಮೂರನೇದು ಬುದ್ಧಿಯಲ್ಲಿ ಅದರ ಬಗ್ಗೆ ಜ್ಞಾನ ಆಗೋದು. ಈ 3 ಹಂತವನ್ನು ಅನುಭವದಲ್ಲಿ ಎಲ್ಲ ಕಡೆಯಲ್ಲೂ ಅನುಭವ ಅಂತ ಹೇಳ್ಬಿಡ್ತೀವಿ. ಇಂದ್ರಿಯಾನುಭವ ಅಂತ ಹೇಳುವಾಗಲೂ ಇಂದ್ರಿಯ ವ್ಯಾಪಾರವನ್ನು ಸೇರಿಸ್ತೀವಿ, ಅದನ್ನುಂಟಾದ ಅನುಭವಕ್ಕೂ ಹೇಳ್ತೀವಿ, ಅದರ ಬಗ್ಗೆ ಇರೋ ತಿಳುವಳಿಕೆಗೂ ಹೇಳ್ಬಿಡ್ತೀವಿ. ಹೀಗೆ ಇಂದ್ರಿಯಾನುಭವವನ್ನು ತೆಗೆದುಕೊಳ್ಳದೆ ಬರೀ ಅಂತಃಕರಣಾನುಭವ ಅಂತ ಕೆಲವಕ್ಕೆ ಇಟ್ಕೊಂಡಿದ್ದೀವಲ್ಲ, ಹಸಿವು, ಬಾಯಾರಿಕೆ, ಸುಖ ದುಃಖ, ಅಥವಾ ಅದನ್ನು ತಗೊಳ್ಳದೆ ನಾನಾಗಿ ನಾವು ಯಾವ ಉಪಕರಣಗಳನ್ನು ತಗೊಳ್ಳದೆ ಸಾಕ್ಷಾತ್ತಾಗಿ ಕಂಡಂಥ ಅನುಭವ, ಮತ್ತೊಬ್ಬರು ಹೇಳಿಕೊಡದ, ಮತ್ತೊಬ್ಬರು ಕಲ್ಪಿಸದ, ಇನ್ನೊಬ್ಬರ ಅನುಭವ ಹೀಗಿರಬಹುದು ಅಂತ ಕಲ್ಪನೆಗೆ ಒಳಗಾಗದ ಬರಿಯ ಪರಿಶುದ್ಧವಾದ ಅನುಭವ. ಆ ಅನುಭವ ನಾವೇ ನಿಂತುಕೊಂಡು ನೋಡೋ ಅನುಭವ. ಆ ಅನುಭವದಿಂದ ನಾವು ಇವತ್ತಿನ ವಿಚಾರಗಳನ್ನು ಪರೀಕ್ಷೆ ಮಾಡಬೇಕು. ಇದನ್ನು ಪುನಃ ಹೇಳೋದಿಲ್ಲ. ಹೇಳುವಂಥ ವಾಕ್ಯವನ್ನೇ ನೀವು ಸ್ವಾನುಭವದಲ್ಲಿ ಇದೆಯೋ ಇಲ್ಲವೋ ಅಂತ ನೀವೇ ಪರೀಕ್ಷೆ ಮಾಡಿ. ನನಗೆ ಏನನ್ಸಿದೆ ಅಂದರೆ, ಈ ಪ್ರವಚನ ನಾನು ಎಷ್ಟೋ ಹೊತ್ತು ಹೇಳಿದರೂ ಮಧ್ಯೆ ಸಂವಾದ ರೂಪವಾಗಿರಲಿ, ಪರಸ್ಪರ ಚರ್ಚೆ ನಡೆದರೂ ಪರವಾಗಿಲ್ಲ, ಚೆನ್ನಾಗಿ ಪ್ರಶ್ನೆ ಮಾಡಿ. ಎಷ್ಟು ಚೆನ್ನಾಗಿ ನೀವು ಪ್ರಶ್ನೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ವಿಷಯ ಆಳವಾಗಿ ಹೋಗುತ್ತೆ. ಈಗ ಆರಂಭದಲ್ಲಿ ವಿದ್ಯಾವಿಧ ಪ್ರಕ್ರಿಯೆ ಅನ್ನೋ ಪ್ರಕ್ರಿಯೆಯನ್ನು ಈ ಅನುಭವ ಪ್ರಧಾನವಾಗಿ ನಿಮ್ಮ ಮುಂದಿಡ್ತೇನೆ. ಮನುಷ್ಯನಿಗೆ ಬುದ್ಧಿ ಆ ಅನುಭವಕ್ಕೆ ತಕ್ಕ ಕೆಲವು ನಿಯಮವನ್ನು ಮಾಡ್ಕೊಳ್ಳುತ್ತೆ. ಏನು ಕಾಣಿಸುತ್ತೋ ಅದು ನನ್ನ ಮುಂದಿರಬೇಕು, ಆ ಕಾಣಿಸೋದು ಎಷ್ಟೋ ಪರಿಚ್ಛಿನ್ನವಾಗಿರಬೇಕು. ಆ ಕಾಣಿಸುವಂತಹದ್ದು ಅಂದರೆ ಅನುಭವಕ್ಕೆ ಕಾಣಿಸೋದು ಅಂದರೆ ಕಣ್ಣಿಗೆ ಅಂತಲ್ಲ, ಅನುಭವಕ್ಕೆ ಗೊತ್ತಾಗುವಂತಹದ್ದೆಲ್ಲ ತನ್ನ ಅನುಭವದ ಮುಂದೆ ನಿಂತು ಅದು ಏನೇ ಆಗಲಿ ಅದು ತಾನಾಗೋಕ್ಕೆ ಸಾಧ್ಯ ಇಲ್ಲ. ನನ್ನ ಅನುಭವಕ್ಕೆ ಕಂಡದ್ದು ನಾನಾಗೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ನಿರ್ಣಯವನ್ನು ಬುದ್ಧಿ ಮುಂಚೆನೇ ತಗೊಂಡ್ಬಿಟ್ಟಿದೆ. ಇದನ್ನು ಹೊಸದಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಇದನ್ನು ಬಲವಾಗಿ ನೀವು ಹಿಡ್ಕೊಂಡ್ರೆ, ಅಂದರೆ ಯಾವುದು ಅನುಭವ ಗೋಚರವೋ ಅದು ನಾನಾಗುವುದಿಲ್ಲ ಅನ್ನೋದು ನೀವು ಪಟ್ಟು ಹಿಡಿದು ಕೂತ್ರೆ ಅದು ಇಡೀ ವಿಷಯದ ಎಲ್ಲ ವಿಷಯಕ್ಕೂ ಅಪ್ಲೈ ಮಾಡಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಥರ ಮಾಡಬಾರ್ದು. ಈಗ ಅವ್ರು ಕಾಣ್ತಾ ಇದ್ದಾರೆ, ಅವ್ರು ನಾನಾಗೋಲ್ಲ ಸರಿ, ಆ ಕಂಬ ಕಾಣಿಸ್ತಾ ಇದೆ ಅದು ನಾನಾಗೋಲ್ಲ ಸರಿ, ಇಲ್ಲೆಲ್ಲ ಹೂಣ್ಬಿಡ್ತೀವಿ. ಎಲ್ಲಿವರೆಗೆ ಕಾಣಿಸ್ತಾ ಇದೆ ಅಂತ ಹೇಳ್ತೀವೋ ಅದು ನಾನಾಗೋಲ್ಲ ಅನ್ನೋದನ್ನು ಹೂಣ್ತೀವೋ ಅಂದರೆ ಕೆಲವಕ್ಕೆ ಮಾತ್ರ, ಹತ್ರ ಇದ್ದವರಿಗೆ ಮಾತ್ರ ಒಪ್ಪಲ್ಲ, ದೂರ ಇದ್ದವ್ರು ಒಪ್ತೀವಿ ಅಂತ ಅನ್ಬಾರ್ದು. ನಮ್ಮನೆಯವರಿಗೆ ಬೇರೆ ನ್ಯಾಯ, ಬೇರೆಯವ್ರಿಗೆ ಬೇರೆ ನ್ಯಾಯ ಅಂತ ಮಾಡಬಾರ್ದಲ್ವಾ? ಹಾಗೆ ನಾವು ಕಾಣಿಸ್ತಾ ಇರೋದನ್ನು ನಾನಲ್ಲ ಅಂತ ಒಪ್ಕೊಳ್ಳೋಕೆ ನಾನು ರೆಡಿ ಇದ್ದೀನಿ ಅಂದರೆ ಎಷ್ಟು ನಿಮಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಅನುಭವದಿಂದ ಪರೀಕ್ಷೆ ಮಾಡಿದಾಗ ನಮಗೆ ದೇಹವೂ ಕಾಣಿಸುತ್ತೆ, ಇಂದ್ರಿಯಗಳೂ ಕಾಣಿಸುತ್ತೆ, ಬುದ್ಧಿಯೂ ಕಾಣಿಸುತ್ತೆ ಅನ್ನೋದನ್ನು ಒಂದು ರೀತಿ ಅನುಭವ ಹೂನುತ್ತೆ. ಆದರೆ ನಾನಲ್ಲ ಅದನ್ನ ಅಂದರೆ ಅದನ್ನು ಹೂನಲ್ಲ. ಯಾಕೆ? ಒಂದಕ್ಕೆ ಹೂನುತ್ತೆ, ಒಂದಕ್ಕೆ ಅನುಭವಕ್ಕೆ ಕಂಡದ್ದು ನಾನಲ್ಲ ಅಂತ ನೀವು ಹೇಳ್ತೀರೋ ಇಲ್ವೋ? ಹೌದು. ದೇಹ ನಿಮಗೆ ಅನುಭವಕ್ಕೆ ಕಾಣಿಸುತ್ತೋ ಇಲ್ವೋ? ಕಾಣಿಸುತ್ತೆ. ಕಾಣಿಸಿದ್ರೆ ನಾನು ಅಂತ ಯಾಕೆ ಹೇಳ್ತೀರಿ? ಇದನ್ನಿಟ್ಕೊಂಡೆ ಮೊಟ್ಟ ಮೊದಲು ಆಚಾರ್ಯರು
ನಿಮ್ಮ ತಿಳುವಳಿಕೆಯಲ್ಲಿ ಅನುಭವಕ್ಕೆ ತಕ್ಕಾದ ತಿಳುವಳಿಕೆ ಇಲ್ಲ, ಆದ್ದರಿಂದ ತಪ್ಪಾದ ತಿಳುವಳಿಕೆ ಇದೆ ಅಂತ ತೋರಿಸ್ತಾ ಹೋಗ್ತಾ ಇದ್ದಾರೆ. ತಪ್ಪು ತಿಳುವಳಿಕೆ ಎಷ್ಟರ ಮಟ್ಟಿಗಾಗಿದೆ ಅಂದ್ರೆ, ಒಂದು ರೀತಿ ಕಾಣಿಸುತ್ತೆ ಅಂತ ಒಪ್ಕೊಂಡು ನಾನಲ್ಲ ಅನ್ನೋದು ಹೇಳಬೇಕಾಗಿತ್ತು, ಹೇಳ್ತಾ ಇಲ್ಲ. ಅಷ್ಟೇ ಅಲ್ಲ, ಕಾಣಿಸುತ್ತೆ ಅಂತ ಹೇಳಿದ್ರಲ್ಲ, ಅಲ್ಲೂ ಕಾಣಿಸ್ತಾ ಇಲ್ಲ. ಕಾಣಿಸ್ಬೇಕಾದ್ರೆ ದೇಹೇಂದ್ರಿಯಗಳನ್ನು ನೋಡೋದಕ್ಕೆ ದೇಹೇಂದ್ರಿಯಗಳಿಗೆ ಪಾಂಚಭೌತಿಕ ಅಂಶಗಳಿದೆ ಅಂತ ನಾವು ಒಪ್ಕೊಂಡಿದ್ದೀವಿ. ಅಂದರೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳಿದೆ ಅಂತ. ಹಾಗೆ ದೇಹೇಂದ್ರಿಯಗಳಿಗೆ ಶಬ್ದ ಸ್ಪರ್ಶ ರೂಪ ಗಂಧ ಇದೆಯೋ, ಹೊರಗಡೆನೂ ಪದಾರ್ಥಗಳಿಗೆ ಶಬ್ದ ಸ್ಪರ್ಶ ರೂಪ ರಸಗಂಧ ಇದೆ. ಹಾಗೆ ದೇಹೇಂದ್ರಿಯಗಳಿಗೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಇರೋದಾದ್ರೆ ಅದನ್ನು ನೋಡೋದಕ್ಕೆ ಪಂಚೇಂದ್ರಿಯಗಳು ಬೇಕು ಅನ್ನೋದು ನಮ್ಗೆ ಗೊತ್ತು. ಪಂಚೇಂದ್ರಿಯಗಳಿಲ್ಲದೆ ಈ 5 ಕಾಣೋಲ್ಲ. ದೇಹದಲ್ಲಿರೋದಕ್ಕೆ ಮಾತ್ರ ಪಂಚೇಂದ್ರಿಯಗಳು ಬೇಡ, ಹೊರಗಿನೋದಕ್ಕೆ ಪಂಚೇಂದ್ರಿಯಗಳು ಬೇಕು ಅಂತ ಹೇಳ್ತೀರಾ? ನಿಯಮ ವ್ಯತ್ಯಾಸ ಮಾಡ್ಬೋದಾ? ಮಾಡೋಕೆ ಬರಲ್ಲ. ಹಾಗಾದ್ರೆ ದೇಹೇಂದ್ರಿಯಗಳಲ್ಲಿರುವ ಈ ಶಬ್ದಸ್ಪರ್ಶ ರೂಪರಸಗಂಧ, ನನ್ನ ದೇಹ ವಾಸನೆ ಬರ್ತಾ ಇದೆ, ನನ್ನ ದೇಹದ ರೂಪ ಕಾಣಿಸ್ತಾ ಇದೆ, ನನ್ನ ದೇಹದಲ್ಲಿರುವಂತಹ ಸ್ಪರ್ಶ ನಂಗೆ ಆಗ್ತಾ ಇದೆ, ನನ್ನ ದೇಹದ ಶಬ್ದ ನಂಗೆ ಕೇಳಿಸ್ತಾ ಇದೆ ಅಂತ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳನ್ನು ನೋಡೋದಕ್ಕೆ ಮತ್ತೊಂದು ಪಂಚೇಂದ್ರಿಯ ಇದೆಯಾ? ಇಲ್ಲ. ಪಂಚೇಂದ್ರಿಯವಿಲ್ಲದೆ ಹೋದ್ರೆ ಕಾಣಿಸ್ತಾ ಇಲ್ಲ ಅಂತ ಹೇಳಿಬಿಡಿ ಅಂದ್ರೆ, ಕಾಣಿಸ್ತಾ ಇಲ್ಲ ಅಂದ ಕೂಡ ನಮ್ಗೆ ಭಯ ಏನಾಗತ್ತೆ ಗೊತ್ತಾ? ಇಲ್ವೇ ಇಲ್ಲ ಅಂತ ಆಗ್ಬಿಡತ್ತೆ. ಇಲ್ಲೇ ಇಲ್ಲ ಅಂತ ಆಗ್ಬಿಟ್ರೆ ದೇಹೇಂದ್ರಿಯಗಳೇ ಇಲ್ಲ ಅಂತಾದ್ರೆ ಇನ್ನು ಇಲ್ಲದೆ ಇರುವ ದೇಹೇಂದ್ರಿಯಗಳಿಂದ ಕಂಡದ್ದಿದೆ ಅಂತ ಆಗತ್ಯ? ಆಗಲ್ಲ. ಇದು ಹೀಗೆ ನಮ್ಮ ಸ್ವಾನುಭವದಿಂದ ನೋಡಿದರು, ಯಾವ ಉಪನಿಷತ್ತು ಓದದೆ ಹೋದ್ರು, ನಮ್ಮ ನೇರವಾದ ಅನುಭವದಿಂದ ನೋಡಿದ್ರು, ಹೌದು ದೇಹೇಂದ್ರಿಯಗಳು ಕಾಣಿಸೋದಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ಎಲ್ಲ ಇಟ್ಕೊಂಡಿದಾರಲ್ಲ, ಇಷ್ಟೂ ಜನ ದೇಹೇಂದ್ರಿಯಗಳು ಇದೆ ಅಂತಲೂ, ಅದು ಕಾಣಿಸ್ತಾ ಇದೆ ಅಂತಲೂ, ಅದು ನಾನಾವಿದೆ ಅಂತೂ ಮೂರನ್ನೂ ಒಪ್ಕೊಂಡಿದಾರಲ್ಲ ಅಂತ ಕೇಳಿದರೆ, ಈ ಮುಂಚೆನೆ ಹೇಳಿದ್ದೀನಿ, ಸ್ವಾನುಭವ ಪ್ರಧಾನವೇ ಹೊರತು ಎಲ್ಲರೂ ತಿಳ್ಕೊಂಡ ತಿಳುವಳಿಕೆ ಮುಖ್ಯ ಅಲ್ಲ. ನಮ್ಮ ಅನುಭವ ನಾವು ಮುಖ್ಯ. ಎಲ್ಲರೂ ತಪ್ಪು ತಿಳ್ಕೊಂಡು ಮಾತ್ರ ನಾವು ತಪ್ಪು ತಿಳ್ಕೋಬೇಕು ಅಂತಿಲ್ಲ. ಆದ್ದರಿಂದ ಇಲ್ಲಿ ಆರಂಭದಲ್ಲಿ ನಾವು ನಮ್ಮನ್ನೇ ತಪ್ಪಾಗಿ ತಿಳಿದಿದ್ದೀವಿ. ಇಲ್ಲದೆ ಇರೋ ದೇಹೇಂದ್ರಿಯಗಳು ಅಂತ ಹೇಳೋಕೆ ಭಯ ನಮಗೆ. ದೇಹೇಂದ್ರಿಯಗಳು ಇಲ್ಲ ಅಂತ ಆಗ್ಬಿಟ್ರೆ ಇಲ್ಲದೆ ಇರೋ ದೇಹೇಂದ್ರಿಯಗಳಿಂದ ಪ್ರಪಂಚ ನೋಡೋಕೆ ಬರುತ್ತಾ? ಆ ಇಲ್ಲದೆ ಇರೋ ದೇಹೇಂದ್ರಿಯಗಳಿಂದ ಪ್ರಪಂಚ ಇದೆ ಅಂತ ನಾವು ಒಪ್ಕೊಳ್ಬೇಕಾಗತ್ತಾ? ಈ ಜನರಲ್ಲ ಇದೆ ಅಂತ ಆಗತ್ತಾ? ಆದ್ದರಿಂದ ದೇಹೇಂದ್ರಿಯಗಳು ಇಲ್ಲವೇ ಇಲ್ಲ ಅನ್ನೋದನ್ನ ಆಚಾರ್ಯರೇನೋ ಹೇಳಿದ್ದಾರೆ. ಮಿಥ್ಯಾಜ್ಞಾನ ನಿಮಿತ್ತತ್ವಂ ಸಶರೀರತ್ವಂ. ತಪ್ಪು ತಿಳುವಳಿಕೆಯಿಂದ ನಮಗೆ ದೇಹೇಂದ್ರಿಯಗಳಿದೆ ಅಂತ ಅನಿಸಿದೆ ಅಂತ. ತಪ್ಪು ತಿಳುವಳಿಕೆಯಿಂದ ಇದೆ ಅಂತ ಆಗಿದೆ ಅನ್ನೋ ಶಬ್ದವನ್ನು ನೀವು ಏನು ಮಾಡ್ಕೋಬೇಕು ಅಂದ್ರೆ, ಇದೆ ಅಂತ ಆಗಿದೆ ಅನ್ನೋದು ನಿಜ, ಅದು ತಪ್ಪು ತಿಳುವಳಿಕೆ ಅಂತ ಒಂದು ವಸ್ತು, ಅದರಿಂದ ಇದೆ ಅಂತ ಆಗಿದೆ ಅಂತ ಮಾಡ್ಕೋಬಾರ್ದು. ನೀವು ಇದೆ ಅಂತ ತಿಳ್ಕೊಂಡಿದ್ದೀರಲ್ಲ, ಅದು ತಪ್ಪಾದ ತಿಳುವಳಿಕೆ ಅಷ್ಟೇ ಅಂತ ಅಷ್ಟೇ ತಿಳ್ಕೋಬೇಕು. ಬಹಳ ಜನ ಏನ್ ಮಾಡ್ಬಿಡ್ತಾರೆ ಗೊತ್ತಾ? ತಪ್ಪು ತಿಳುವಳಿಕೆನೇ ಇದೆಲ್ಲ ಉಂಟಾಗಿದೆ ಅಂದ್ರು. ಉಂಟಾಗಿಲ್ಲ, ಉಂಟಾಗಿದೆ ಅಂತ ನೀವು ತಿಳ್ಕೊತಾ ಇದ್ದಾರಲ್ಲ, ತಪ್ಪು ತಿಳುವಳಿಕೆ ಅಂತ ಹೇಳಬೇಕು. ತಪ್ಪು ತಿಳುವಳಿಕೆಯಿಂದ ಆಗ್ಬಿಟ್ಟಿದೆ ಅಂತ ಹೇಳ್ಬಿಡ್ತಾರೆ. ತಪ್ಪು ತಿಳುವಳಿಕೆಯಿಂದ ಆಗಿದೆ ಅನ್ನೋದು ಗೊತ್ತಬಾರದು, ತಪ್ಪು ತಿಳುವಳಿಕೆಯಿಂದ ಅನ್ನೋದನ್ನು ಗೊತ್ತಬೇಕು ನೀವು. ಇದು ಹೀಗೆ ತಿಳ್ಕೊತಾ ಇದ್ದೀರಲ್ಲ, ಇದು ನಮ್ಮ ದೇಹೇಂದ್ರಿಯಗಳಿದೆ ಅನ್ನೋದು ತಪ್ಪು ತಿಳುವಳಿಕೆ. ಅದು ಕಾಣಿಸ್ತಾ ಇದ್ರು ಕೂಡ ನಾನಾಗಿದ್ದೀನಿ ಅಂತ ತಿಳ್ಕೊಳ್ಳೋದು ತಪ್ಪು ತಿಳುವಳಿಕೆ ಅಂತ. ಕಾಣಿಸೋವಾಗಲೂ ಶಂಕರರು ಕಾಣಿಸೋ ವಸ್ತುವಿಗೆ 2 ಥರ ನಾವು ವಿಭಾಗ ಮಾಡ್ತೇವೆ. ನೀನು ಅಂತ ಕಾಣಿಸೋದು, ಇದು ಅಂತ ಕಾಣಿಸೋದು ಅಂತ. ನೀನು ಅಂತ ಕಾಣಿಸೋದು ನಾನಾಗೋಕೆ ಸಾಧ್ಯವೇ ಇಲ್ಲ ಅಂತ ನಮ್ಮ ಅನುಭವ ಹೇಳ್ತಾ ಇದೆ. ಯಾರನ್ನು ನೀನು ಅಂತ ಹೇಳ್ಬಹುದೋ ಅವನನ್ನ ನಾನು ಅಂತ ಏನು ಮಾಡುವ ಸಾಧ್ಯ ಇಲ್ಲ. ನೀನು ಅನ್ನೋದು ನಾನು ಅನ್ನೋದು ಸಾಕ್ಷಾತ್ ಪ್ರತಿದ್ವಂದ್ವಿ ಅಂತಾರೆ. ಪ್ರತಿದ್ವಂದ್ವಿ ಅಂದ್ರೆ ಎದುರು ಬದ್ರು ಇರೋದು. ನೀನು ನಾನು, ಆ ನೀನು ಈ ನಾನು ಎರಡು ಒಂದೇ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ನಾನು ಎಂಬ 2 ಅರಿವು ಯಾವಾಗಲೂ ವಿರುದ್ಧವಾಗಿರುತ್ತೆ ಅಂತ ನಾವು ಒಪ್ಕೊಂಡಿದ್ದೀವಿ. ಹೀಗೆ ವಿರುದ್ಧವಾಗಿದೆ ಅನ್ನೋದನ್ನು ಅನುಭವದಲ್ಲಿ ಕಂಡ ಮೇಲೂ, ಏ ದೇಹವೇ ನೀನು ಹೀಗಿದ್ರೆ ನಾನು ಬಹಳ ಗೋಳಾಡಿಸ್ತೀಯ, ನೀ ಮನಸ್ಸಿದೆಯಲ್ಲ, ಮನಸ್ಸೇ ನೀನು ತುಂಬ ಚಂಚಲ, ನೀನೇನು ಹಿಡಿಯೋಕ್ಕಾಗ್ತಾ ಇಲ್ಲ ಅಂಥೇಳಿ ಮನಸ್ಸನ್ನು ಏ ಮನಸ್ಸೇ ಅಂತ ನೀನೇ ಅಂತ ಕೂಗಬಹುದು. ದೇಹವೇ ನೀನೇ ಅಂತ ಹೇಳಬಹುದು. ಬುದ್ಧಿಯೇ ನೀನು ಹೀಗೆ ತಪ್ಪಾಗಿ ತಿಳ್ಕೊತಾ ಇದೆಯಲ್ಲ ಅಂತ ಬುದ್ಧಿಯನ್ನು ನೀನೇ ಅಂತ ಹೇಳ್ಬೋದು. ಅದನ್ನು ಬುದ್ಧಿಯನ್ನು ನೀನು ಅಂತ ಹೇಳಿದ ವಸ್ತುವನ್ನ ನಾನು ಅಂತ ತಿಳ್ಕೊಂಡು ನಡುವೆ ಏನು ಹೇಳ್ತೀವಿ? ನನ್ನ ಬುದ್ಧಿ ಅಂತ ಹೇಳ್ತೀವಿ. ನಾನು ಅಂತೂ ತಿಳ್ಕೊಂಡಿದ್ದೀವಿ, ನಂದು ಅಂತ ಹೇಳ್ತೀವಿ. ನನ್ನ ಮನಸ್ಸು ಅಂತೀವಿ, ನಾನೇ ಯೋಚನೆ ಮಾಡ್ತೀವಿ ಅಂತ. ನಾನು ನನ್ನ ದೇಹ ಅಂತೀವಿ, ನಾನೇ ಕೂತ್ಕೊಂಡಿದ್ದೀನಿ ಅಂತೀವಿ. ಇದು ಒಂದು ನಮ್ಮ ಜ್ಞಾನ ಸ್ಪಷ್ಟವಾಗಿ ಇಲ್ಲವೇ ಇಲ್ಲ. ಹೌದು, ನನ್ನ ಅನುಭವಕ್ಕೆ ಸರಿಯಾಗಿ ನಾನು ತಿಳ್ಕೊಂಡಿದ್ದೀನಿ ಆಗ್ತಾನೆ ಇಲ್ಲ. ಹೋಗ್ಲಿ, ಹೀಗೆ ತಿಳ್ಕೊಂಡಿದ್ರಿಂದ
ಆದಂಥ ಅನರ್ಥವನ್ನು ಯೋಚನೆ ಮಾಡ್ತಾ ಹೋದರೆ ಎಷ್ಟು ಅನರ್ಥವಾಯಿತು. ಒಂದು ತಪ್ಪು ತಿಳುಕೊಂಡು ಆದದ್ದು ತನ್ನ ಬಗ್ಗೆ ಆದ ತಪ್ಪು ತಿಳುವಳಿಕೆ ಇದೆಯಲ್ಲ, ಈ ತಪ್ಪು ತಿಳುವಳಿಕೆಯಿಂದ ಇಡೀ ವಿಶ್ವದ ಎಲ್ಲರನ್ನೂ ತಪ್ಪು ತಿಳ್ಕೊಂಡ, ಎಲ್ಲ ವಸ್ತುಗಳನ್ನೂ ತಪ್ಪು ತಿಳ್ಕೊಂಡ, ಆ ವ್ಯವಹಾರವನ್ನೆಲ್ಲ ತಪ್ಪಾಗಿ ಮಾಡ್ದ. ಪೂರ್ಣವಾಗಿ ಜೀವನದಲ್ಲಿ ಎಷ್ಟು ತರಹದ ತಪ್ಪು ತಿಳುವಳಿಕೆ ಅನರ್ಥ ಅಂತ ಹೇಳೋದಾದ್ರೆ ಅದಕ್ಕೆ ಲೆಕ್ಕ ಹಾಕೋಕೆ ಬರೋಲ್ಲ. ಯಾರೋ ನಾನು ಬೈದ್ಬಿಟ್ರು ನಂಗೆ ಬಹಳ ಬೇಜಾರಾಯಿತು ಅಂತ ಅಂತೀವಿ. ಆ ಬೈದದ್ದು ಬೇಜಾರಾಗೋದು ಬೈಯೋರಿಗೆ ಮುಂಚೆ ನಾನು ಕಾಣಬೇಕು. ಆ ಬೈಯೋದು ಯಾವ್ದು ಬೈಸ್ಕೊಂಡಿದ್ದಾರೋ ಅದು ತಾನಾಗಿರ್ಬೇಕು. ಎರಡೂ ಆಗಿರಲ್ಲ. ಯಾವುದನ್ನು ಬೈದಿದ್ದೀನಿ, ತುಂಬ ದಡ್ಡ ಕಾಣೋ ಅಂತ ಇದ್ದೀನಿ ಇಟ್ಕೊಡ್ರಿ, ಅಥವಾ ನೀವು ತುಂಬ ಗಲೀಜಾಗಿದ್ದೀರಿ ಅಂತ ಬೈದ್ಬಿಟ್ರು, ತುಂಬ ಹೊಲಸು ಮನುಷ್ಯ ನೀನು ಅಂತ, ಹೊಲಸು ಮನುಷ್ಯ ಕಣೆಯ ನೀನು ಅಂತ ಬೈದ ಕೂಡಲೇ ನೀವು ಏನು ವಿವೇಕ ತಗೋಬೇಕಾಗಿತ್ತು? ಹೊಲಸಾಗಿರೋದು ನಾನು ಅಂತ ಅವ್ರು ತಿಳ್ಕೊಂಡ್ರಲ್ಲ, ನಿಜವಾಗಿ ಹೊಲಸಾಗಿರೋದು ನಾನಲ್ವೇ ಅಲ್ಲ, ಅದಕ್ಕಿಂತ ಬೇರೆಯಾದ ನನ್ನ ಸ್ವರೂಪ. ಹಾಗಿರುವಾಗ ನನ್ನನ್ನು ಅವ್ರು ಬೈದದ್ದಕ್ಕೆ ನಾನು ಬೇಜಾರು ಮಾಡಿಕೊಂಡ್ರೆ ಅವರು ನನ್ನ ಮೇಲೆ ಒಂದು ಆರೋಪ ಮಾಡಿದ್ದಾರೆ, ಅದನ್ನು ನಾನು ಒಪ್ಕೊಂಡಾಗಾಯ್ತು, ಅಲ್ಲಿ ತಪ್ಪು ತಿಳಿಕೆ ಬಂತಲ್ಲ. ನಮ್ಮ ದೇಹದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಯಾರು ಎಷ್ಟೆಷ್ಟು ಮಾತಾಡ್ತೀವೋ ಅಷ್ಟಷ್ಟು ದೇಹಾಭಿಮಾನದ ಅಂದರೆ ದೇಹ ನಾನು ಅಂತ ತಿಳ್ಕೊಳ್ಳೋದು ಬೆಳಿತಾನೇ ಹೋಗ್ತಾ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಮಾಡಿದ್ರು ಅದು ಕಡಿಮೆನೇ ಆಗ್ತಾ ಇಲ್ಲ, ದಿನದಿಂದ ದಿನ ಗಟ್ಟಿ ಆಗ್ತಾ ಇದೆ. ಇಷ್ಟು ಶಂಕರರು ಹೇಳಿದರೂ ಕೂಡ ನಮಗಿದಿಂದ ಬಿಡಿಸ್ಕೊಳ್ಳೋಕೆ ಬರ್ತಾ ಇಲ್ಲ ಅಷ್ಟೇ ಅಲ್ಲ, ಅದು ತಪ್ಪಾದ ತಿಳುವಳಿಕೆ ನಾವು ಒಪ್ಕೊಂಡೇ ಇಲ್ಲ. ಯಾಕೆ ಒಪ್ಕೊಂಡಿಲ್ಲ ಅಂದರೆ ತಪ್ಪು ತಿಳುವಳಿಕೆ ಸರಿಯಾದ ತಿಳುವಳಿಕೆ ಬರೋವರೆಗೂ ತಪ್ಪು ತಿಳುವಳಿಕೆಯೇ ಸರಿಯಾದ ತಿಳುವಳಿಕೆ ಆಗಿರುತ್ತೆ. ಇನ್ನೊಂದು ಸರಿಯಾದ ತಿಳುವಳಿಕೆ ಬರೋವರೆಗೂ ಎಲ್ಲ ತಪ್ಪು ತಿಳುವಳಿಕೆನೂ ಹಾಗೆ. ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ ಅಂತ ತಿಳ್ಕೊಂಡದ್ದವರು ಭೂಮಿ ತಿರುಗತ್ತೆ ಅಂತ ಗೊತ್ತಾಗೋವರೆಗೂ ಸೂರ್ಯನೇ ತಿರುಗ್ತಾನೆ ಅಂತಲೇ ತಿಳ್ಕೊಂಡಿದ್ರು. ಎಲ್ಲಿವರೆಗೆ ತಪ್ಪು ತಿಳುವಳಿಕೆ ಸರಿಯಾದ ತಿಳುವಳಿಕೆ ಅಂತ ಇರುತ್ತೋ ಅವನಿಗೆ ಏನಾಗತ್ತೆ ಅಂದರೆ ಪ್ರಯತ್ನವೇ ಮಾಡಲ್ಲ ತಪ್ಪು ತಿಳುವಳಿಕೆ ಕಳ್ಕೊಳ್ಳೋಕ್ಕೆ. ಅದಕ್ಕೆ ಆಚಾರ್ಯರು ಬರೆದ್ರು. ಈ ತಪ್ಪು ತಿಳುವಳಿಕೆಯಲ್ಲಿ ಇನ್ನೊಂದು ವಿಶೇಷವನ್ನು ನಾನು ಮುಂದೆ ಹೇಳ್ತೀನಿ, ಇದು ಬಹಳ ಮುಖ್ಯವಾದ, ನೀವು ಗಮನ ಇಟ್ಕೊಳ್ಬೇಕಾದ ಏನು ಅಂದರೆ, ಏನು ತಪ್ಪು ತಿಳುವಳಿಕೆ ಆಗ್ತಾ ಇದೆಯೋ ಆ ತಪ್ಪು ತಿಳುವಳಿಕೆಯ ಜಾಗದಲ್ಲಿ ಒಂದು ಆಳವಾದ ಒಂದು ಪ್ರೇಮ ಹುಟ್ಟುಬಿಟ್ಟಿದೆ ನಮಗೆ. ಬರೀ ತಿಳುವಳಿಕೆ ಆಗಿಲ್ಲ. ಹೊರಗಡೆ ವಸ್ತುವಿನ ತಪ್ಪು ತಿಳುವಳಿಕೆ ಆದರೆ ಅದರ ಬಗ್ಗೆ ನಮಗೆ ನಾನು ಅಂತ ತಿಳ್ಕೊಳ್ಳೋಕೆ ಬರಲ್ಲ. ಒಂದು ಮೋಟ ಮರವನ್ನ ಒಬ್ಬ ಮನುಷ್ಯ ಕೂತಿದ್ದಾನೆ ಅಂತ ತಿಳ್ಕೊಂಡು ಮಾತ್ರಕ್ಕೆ ಆ ಮನುಷ್ಯನೇ ನಾನು ತಿಳ್ಕೊತಾರ? ಹೆದರಬಹುದು. ಯಾಕೆ ಹೆದರ್ತಾನೆ ಅಂದರೆ ಆ ಮನುಷ್ಯ ಈ ನಾನು ಅಂತ ತಿಳ್ಕೊಂಡದ್ದೇನಾದರೂ ಮಾಡಿಬಿಟ್ಟಾನು ಅಂತ. ಅವನೊಬ್ಬ ಮನುಷ್ಯ ಅಂತ ತಪ್ಪು ತಿಳ್ಕೊಂಡ್ವಿ, ಅದು ನಾನಲ್ಲ. ಅದು ನಾನೇ ಆಗ್ಬಿಟ್ಟಿದ್ರೆ ಭಯ ಆಗ್ತಿತ್ತಾ? ಈ ಜ್ಞಾನಿ ಒಬ್ಬ ಅಂತ ಇಟ್ಕೊಳ್ಳಿ, ಜ್ಞಾನಿಗೆ ಕಣ್ಣು ಸರಿ ಇರಲಿಲ್ಲ, ಆಗಬಹುದು. ಅವನು ಮೋಟ ಬರವನು ಮನುಷ್ಯ ಅಂತ ತಿಳ್ಕೊಂಡ, ಆಗಬಹುದು. ಆದ್ರೆ ಅವನಿಗೆ ಯಾಕೆ ಭಯ ಆಗಲ್ಲ? ಎಲ್ಲ ನಾನೇನು ತಿಳ್ಕೊಂಡ್ಬಿಟ್ಟೇನೆ, ಮೂಲದಲ್ಲಿ ಅವನ ಸರಿಯಾಗ್ಬಿಟ್ಟಿದೆ. ಇಂದ್ರಿಯ ದೃಷ್ಟಿಯಿಂದ ಅವನಿಗೂ ಜ್ಞಾನಿಗೂ ಇಂದ್ರಿಯದಲ್ಲಿ ತಪ್ಪು ತಿಳುವಳಿಕೆ ಆಗಬಹುದು, ಇಂದ್ರಿಯ ವ್ಯವಹಾರದಲ್ಲಿ. ಆದರೆ ಮೂಲತಃ ಅವನ ಸ್ವರೂಪ ಇದೆಯಲ್ಲ, ಎಲ್ಲವೂ ನಾನೇನು ತಿಳ್ಕೊಂಡ್ಬಿಟ್ಟನಲ್ಲ, ಆದ್ದರಿಂದ ಅವನಿಗೆ ಭಯ ಇಲ್ಲ. ನಮಗೇನಾಗತ್ತೆ ಅಂದರೆ ಭಯ ಆಗ್ಬಿಡತ್ತೆ. ಇಂದ್ರಿಯ ಜ್ಞಾನದಿಂದಾದ ಜ್ಞಾನ ಸತ್ಯ ಅಂತಿರೋದ್ರಿಂದ, ಆ ಜ್ಞಾನದಿಂದ ಆಗುವ ಅನುಕೂಲ ಪ್ರತಿಕೂಲ ನಮಗಾಗ್ತಾ ಇದೆ ಅಂತ ಇರೋದ್ರಿಂದಲೂ ನಮಗೆ ರಾಗದ್ವೇಷ ಭಯ ಅನ್ನತ್ಲ ಉಂಟಾ ಇದೆ. ಇದರಲ್ಲಿ ನಿಜವಾಗಿ ಹೇಳೋದಾದರೆ ತಪ್ಪು ತಿಳುವಳಿಕೆಯಿಂದ ಏನು ತಿಳುವಳಿಕೆ ಆಗ್ತಾ ಇದೆಯೋ ಅಲ್ಲಿ ನಾನು ಅನ್ನುವಂಥ ಒಂದು ಪ್ರೇಮವನ್ನು ಕೊಟ್ಟಿವಿ. ಈ ನಾನು ಅನ್ನೋ ಪ್ರೇಮ ಅನ್ನೋದಿದೆಯಲ್ಲ, ಇದು ಪ್ರೇಮದ ಪರಮ. ಒಂದೇ ಒಂದು ವಸ್ತು ಕೊಡೋದು ನಾವು, ಇನ್ನೊಂದು ಕೊಡೋಲ್ಲ. ಒಂದು ಸಲ ಯಾವುದನ್ನಾದರೂ ತಪ್ಪು ತಿಳುವಳಿಕೆಯಿಂದ ನಾನು ಅಂತ ಪ್ರೀತಿಸೋಕೆ ಶುರು ಮಾಡಿದರೆ ಹುಟ್ಟಿದಾರಭ್ಯ ಸಾಯೋವರೆಗೂ ಅದನ್ನು ನಾನು ಅಂತಲೇ ಪ್ರೀತಿಸ್ತಾ ಇರ್ತೀವಿ. ಎಲ್ಲಿವರೆಗೆ ಗುರುಗಳ ಅನುಗ್ರಹದಿಂದ ಪರಮಾರ್ಥ ತತ್ವವನ್ನೇ ನಾನು ಅಂತ ತಿಳ್ಕೊಳ್ಳೋದಿಲ್ವೋ, ಅಂದರೆ ಪರಮಾತ್ಮನನ್ನೇ ನಾನು ಅನ್ನೋ ರೂಪದಿಂದ ಪ್ರೇಮಿಸೋಲ್ವೋ, ಅಲ್ಲಿಯವರೆಗೂ ನಾವೇನು ಮಾಡ್ತಾ ಇರ್ತೀವಿ? ತಪ್ಪು ತಿಳಿದ ದೇಹಾದಿಗಳನ್ನೇ ನಾನು ಅಂತ ಪ್ರೇಮಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಬರೀ ನಾನು ಅಂತ ತಿಳ್ಕೊತಿದ್ದೀನಿ. ನಾನು ಅನ್ನೋದು ಪ್ರೇಮದ ಪರಮಕಾಷ್ಠ ರೂಪ. ಅದು ನಾನು ಅನ್ನೋ ಪ್ರೇಮ ಅದಕ್ಕಿರೋದ್ರಿಂದ ಇನ್ನು ಉಳಿದದ್ದಕ್ಕೆಲ್ಲ ಏನು ಮಾಡ್ತೀವಿ ಅಂದರೆ ನನ್ನದು ಅನ್ನೋ ಪ್ರೇಮ ಕೊಡ್ತೀವಿ, ಇನ್ಯಾರಿಗೂ ನಾನು ಅನ್ನೋ ಪ್ರೇಮ ಕೊಡೋಕೆ ಬರಲ್ಲ. ಈಗ ನೋಡಿ, ತಪ್ಪು ತಿಳುವಳಿಕೆ ಅಷ್ಟೇ ಅಲ್ಲ, ತಪ್ಪು ತಿಳುವಳಿಕೆಯಿಂದಾದ ನಾನು ಎಂಬ ಪರಮ ಪ್ರೇಮ ಜೀವನದ ಅನರ್ಥ.
ಎರಡು ಸೇರ್ಬಿಡ್ತು. ತಪ್ಪು ತಿಳಿಕೆಯೂ ಸೇರ್ತು, ಪರಮ ಪ್ರೇಮವೂ ಸೇರ್ತು. ಪರಮ ಪ್ರೇಮ ಅಂತ ಯಾಕೆ ಕರೆದೆ ಅಂದರೆ ಅದು ಮತ್ತೆ ಅದಕ್ಕಿಂತ ಹೆಚ್ಚಿನ ಪ್ರೇಮ ಇನ್ನೊಂದು ಕಡೆ ನಾವು ಇಟ್ಟಿಲ್ಲ. ಪ್ರೇಮ ಶಬ್ದಕ್ಕೆ ಅರ್ಥವೇ ನೀವು ಚೆನ್ನಾಗಿ ಯೋಚನೆ ಮಾಡಿ, ಪ್ರೀತಿಸ್ತಾನೆ ಪ್ರೇಮಿಸ್ತಾನೆ ಅಂದರೆ ನನ್ನದು ಒಂದು ಮಾಡ್ಕೊಳ್ತಾನೆ, ನಾನು ಒಂದು ಮಾಡ್ಕೊಳ್ತಾನೆ ಅಂತ ಅರ್ಥ. ಈ ಲೋಕದಲ್ಲಿ ಏನಾಗಿದೆ ಅಂದರೆ ನಾನು ಅಂತ ಇನ್ನೊಂದನ್ನು ನಾವು ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ವಲ್ಲ. ಎಷ್ಟೇ ಹತ್ರ ಆದರೂ ತುಂಬ ನಂಗೆ ಇಷ್ಟವಾದವರು ಇವರು ನನ್ನವರು ಅಂತ ಹೇಳ್ತೇನೆ. ಕೆಲವು ಸಲ ಭಾಷೆಯಲ್ಲಿ ಹೇಳ್ಬೋದು ಇವರೇ ನಾನು, ನಾನೇ ಇವರು ಅಂತ. ಆದರೂ ಅನುಭವದಲ್ಲಿ ಇದೆ ನಾನು, ಇವರು ನನ್ನವರೇ. ಆದ್ದರಿಂದ ನಾನು ಅನ್ನೋ ಪ್ರೇಮ ಒಬ್ಬರಿಗೆ ಕೊಡೋಕೆ ಬರೋದು, ಇನ್ನೊಬ್ಬರಿಗೆ ಕೊಡೋಕೆ ಬರೋಲ್ಲ. ಒಬ್ಬರಿಗೆ ಯಾರು ಕೊಡಬೇಕಾಗಿತ್ತೋ ಅವ್ರಿಗೆ ಕೊಡಲಿಲ್ಲ, ಯಾರಿಗೆ ಕೊಡಬಾರ್ದಾಗಿತ್ತೋ ಅವ್ರಿಗೆ ಕೊಟ್ವಿ, ಕೊಟ್ಟ ಮೇಲೆ ಬಿಡಿಸ್ಕೊಳ್ಳೋಕೆ ಬರ್ತಾ ಇಲ್ಲ. ಇದು ಒಂದು ವಿಶೇಷವಾದ ಪರಮ ಪ್ರೇಮ. ನಾನು ಅನ್ನೋ ಪ್ರೇಮ ದೇಹದಲ್ಲಿ ಹುಟ್ಟುಬಿಡ್ತು. ನಾನು ಅನ್ನೋ ಪ್ರೇಮ ಹುಟ್ಟಿದ್ದು ಎಷ್ಟು ಆಳವಾದ ಪ್ರೇಮದ ಶಕ್ತಿ ಅಂದರೆ, ನಾನು ಅನ್ನೋ ಪ್ರೇಮಕ್ಕೆ ನಿಜವಾದ ನಾನಿಗೆ ಗುಣ ಇದೆಯೋ ಆ ಗುಣನೆಲ್ಲ ಇದಕ್ಕೆ ಹಾಕೊಂಡ್ಬಿಡ್ತು. ನಾನೇ ನಾನಾಗಿದ್ದರೆ ಏನು ನನ್ನಲ್ಲಿ ಸಾಮರ್ಥ್ಯ ಇತ್ತೋ ಆ ಸಾಮರ್ಥ್ಯ ಅಂದರೆ ನಾನು ಪ್ರಮಾಣಾಪೇಕ್ಷೆ ಇಲ್ಲದೆ ನಾನು ಇರಬಲ್ಲೆ, ಯಾವ ಪ್ರಮಾಣವೂ ಬೇಕಿಲ್ಲ ಅನ್ನೋದು ನಿಜವಾದ ನಮ್ಮ ಸ್ವರೂಪದಲ್ಲಿತ್ತು. ಸ್ವರೂಪ ಅಂದರೆ ಪರಮಾರ್ಥವಾದ ನಮ್ಮ ಸಾಕ್ಷಿ ಸ್ವರೂಪದಲ್ಲಿತ್ತು. ಅದನ್ನು ತಗೊಂಡು ಹೋಗಿ ದೇಹಕ್ಕೆ ಹಾಕ್ಬಿಟ್ವಿ. ನಾನು ಇಲ್ಲಿ ಕೂತೋದಕ್ಕೇನು ಪ್ರಮಾಣ ಬೇಕಾಗಿಲ್ಲ, ನಾನು ಕೂತಿದ್ದೀನಲ್ಲ. ನಾನು ಮಾತಾಡ್ತಾ ಇರೋದಕ್ಕೇನು ಪ್ರಮಾಣ ಬೇಕೆ? ನಾನೇ ಮಾತಾಡ್ತಾ ಇದ್ದೀನಿ. ನಾನು ಮನಸ್ಸಾಗಿರೋದಕ್ಕೇನಾದರೂ ಪ್ರಮಾಣ ಬೇಕೆ? ಇಲ್ಲ, ನಾನು ಯೋಚನೆ ಮಾಡ್ತೀನಲ್ಲ. ಆದ್ದರಿಂದ ನಾನು ಅನ್ನೋದು ಯಾವ್ಯಾವುದನ್ನು ಹೇಳ್ತೇನೋ ಅದಷ್ಟು ಸ್ವತಃ ಸಿದ್ಧವಾಯಿತು. ಸ್ವತಃಸಿದ್ಧ ಅಂದರೆ ಪ್ರಮಾಣಗಳ ಅಪೇಕ್ಷೆ ಇಲ್ಲದೆ ಇರುವಿಕೆಯನ್ನು ಒಪ್ಕೊಂಡ್ವಿ. ಒಂದು. ಎರಡೇನಾಯಿತು ಅಂದರೆ ಬಹಳ ಸಲ ನಾನು ಅನ್ನೋದು ಹಾಗೇ ಇದೆ, ನಾನು ಬದಲಾಯಿಸಿಲ್ಲ ಅಂತ ಅನ್ನಿಸ್ತಾ ಇದೆ. ಕೆಲವು ಸಲ ಈ ದೇಹಾದಿಗಳ ಯೋಚನೆ ಮಾಡಿದ ಬದಲಾಯಿಸ್ಬಿಟ್ಟಿದ್ದೀನಿ. ನನಗೆ ವಯಸ್ಸಾಗ್ಬಿಡ್ತು, ತಲೆ ಕೂದಲೆಲ್ಲ ಉದುರ್ಬಿಡ್ತು, ಹಲ್ಲೆಲ್ಲ ಹೋಗ್ಬಿಡ್ತು, ಕಣ್ಣೆಲ್ಲ ಮಂಜಾಯಿತು ಅಂತ ಅಂತೀವಿ. ಆದರೆ ಹುಟ್ಟಿನಿಂದ ಇವತ್ತಿನವರೆಗೆ, ಹುಟ್ಟಿನಿಂದ ಅಂತ ಹೇಳಲ್ಲ, ನಾನು ಅನ್ನೋದು ತೋರ್ಕೊಂಡಿದ್ದರಿಂದ ಇವತ್ತಿನವರೆಗೆ ನಾನು ಅನ್ನೋದು ಬದಲಾಯಿಸಿದೀವ? ಇದ್ದಾಗಿದ್ದೀವಿ. ಆ ಇದ್ದಾಗಿದ್ದೀವಿ ಅನ್ನೋದು ಅದರದ್ದು, ನಮ್ಮ ನಿಜ ಸ್ವರೂಪದ್ದು ಇದ್ದಾಗಿರೋದು. ಹಾಕಿರೋದು ಯಾವುದರಲ್ಲೇ? ದೇಹಾದಿಗಳಲ್ಲಿ. ಹೀಗೆ ನಮಗೆ ಏನೇನು ಸ್ವಭಾವ ಇದೆಯೋ, ನಮ್ಮ ಮೂಲ ಸ್ವಭಾವ, ನನಗೆಲ್ಲ ಗೊತ್ತಾಗುವಂಥ ಸರ್ವಜ್ಞತೆ ಇದೆ ನಮ್ಮ ಸ್ವರೂಪದಲ್ಲಿ. ಎಲ್ಲವನ್ನೂ ನಾನು ಅರಿತವನೋ, ನನಗೇನು ಗೊತ್ತಿಲ್ಲ ಅನ್ನೋದಿಲ್ಲ ಅಂತ. ಹಾಗೆ ಇಲ್ಲಿ ಬುದ್ಧಿಯಲ್ಲೂ ಕೂಡ ನನಗೆಲ್ಲ ಗೊತ್ತಿದೆ ಅಂದ್ಕೊಂಡೇ ಹೋಗ್ತಾನೆ. ಅವ್ರು ನಮ್ಗೆ ಇದು ಗೊತ್ತಾಗಿಲ್ಲ ಅಂತ ತತ್ಕಾಲಕ್ಕೆ ಅನಿಸ್ಬೋದು, ಗೊತ್ತಾಯ್ತು ಅಂತಾನೆ ತಕ್ಷಣ. ಗೊತ್ತಿಲ್ಲ ಅನ್ನೋದು ಗೊತ್ತಾಯ್ತು ಅಂತಾನೆ. ಹೀಗೆ ನಿಜವಾದ ಸ್ವರೂಪದಲ್ಲಿ ಏನೇನು ಸಾಮರ್ಥ್ಯ ಇತ್ತೋ ಒಂದೊಂದಾಗಿ ಹೇಳ್ತಾ ಇದ್ರೆ, ಇನ್ನೊಂದು ಮುಖ್ಯವಾದದ್ದು ಗುರು ಶಂಕರ ಹೇಳೋದು, ಅರಿವಿನ ಸ್ವರೂಪ, ನಿಜವಾದ ಸ್ವರೂಪ ನಮ್ದು. ಇದಕ್ಕೆ ಅರಿವೇ ಇಲ್ಲ, ಅರಿವು ಇಲ್ಲ, ಇರುವು ಇಲ್ಲ. ಇರುವೇ ಇಲ್ಲದಕ್ಕೆ ಇರುವು ಕೊಟ್ಟು ನಾನು ಅನ್ನೋ ಒಂದು ಪ್ರೇಮವನ್ನು ಕೊಟ್ಟು ಅದಕ್ಕೆ ಅರಿವಿನ ಶಕ್ತಿ ಎಲ್ಲ ತಿಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಅರಿವು ಇರುವು ನಿಜವಾದದ್ದು ಯಾವ್ದ್ರದ್ದೋ? ನಮ್ಮ ಸ್ವರೂಪದ್ದು. ಇದಕ್ಕೆ ಇರುವೇ ಇಲ್ಲ. ಇರುವೇ ಇಲ್ಲ ಅಂದರೆ ಇದಕ್ಕೆ ಅಸ್ತಿತ್ವವನ್ನು ಕೊಡೋಕ್ಕೆ ಪ್ರಮಾಣವೂ ಇಲ್ಲ, ಯಾರಿಗೂ ಕಾಣಿಸೂ ಇಲ್ಲ, ಏನೇನೂ ಇಲ್ಲ. ಇರುವೇ ಇಲ್ಲದ ದೇಹಾದಿಗಳಿಗೆ ನಿಜವಾದ ಇರುವ ನಮ್ಮ ಸ್ವರೂಪ ಪರಮಾತ್ಮನ ಇರುವನ್ನ ಕೊಟ್ಟು ಪರಮಾತ್ಮನಿಗೆ ಇರುವನ್ನೇ ತೆಗೆದುಹಾಕ್ಬಿಟ್ರು. ಇಲ್ವೇ ಇಲ್ಲ ಪರಮಾತ್ಮ ಅಂದ್ಬಿಟ್ರು. ಎಲ್ಲಿ ತೋರಿಸಿಗೋಣ? ಈ ತೋರಿಸಿನ ಕೇಳೋನಿದಾನಲ್ಲ, ಇವನ ಹತ್ರ ನಿನ್ನನ್ನು ತೋರಿಸೋನ್ ಕೇಳಲ್ಲ ಯಾರೋ. ಯಾಕೆ? ನಾನಾಗ್ಬಿಟ್ಟಿದ್ದೀನಲ್ಲ. ಪರಮಾತ್ಮನನ್ನು ತೋರಿಸಿನ ಕೇಳ್ತಾನೆ ಇವನು. ದೇವರನ್ನು ತೋರಿಸಿನ ಅದು ನಾವು ಹೇಳ್ತೀನಿ ಅಂತಾನೆ. ಅಲ್ಲ, ದೇವರನ್ನು ತೋರಿಸ್ತೀನಿ ಅಂತೀಯಲ್ಲ, ಈ ನಾನು ಅಂತ ಮಾಡ್ಕೊಂಡಿದೆಯಲ್ಲ, ಈ ದೇಹಿಂದ ಇದನ್ನು ಯಾವತ್ತಾರು ನೀನು ಯಾರ ಹತ್ರ ತೋರಿಸಿನ ಕೇಳಿದೀಯಾ? ನಿನ್ನ ಹತ್ರ ಕೇಳಿ, ನಿನ್ನ ಬುದ್ಧಿಯನ್ನು ಕೇಳಿದೀಯಾ? ಏ ಬುದ್ಧಿಯೇ, ನಾನು ಇದೀನಿ ಅಂತ ಹೇಳಿದೆಯಲ್ಲ ನೀನು ಯಾರಿಂದ ಕಂಡು ನೀನು ಇದ್ದೆ? ಏ ಮನಸ್ಸೇ, ನೀನು ಯಾರಿಂದ ಕಾಣಿಸ್ಕೊಂಡು ನೀನಿದೀಯಾ? ದೇಹವೇ, ನೀನು ಯಾರ ಕಣ್ಣಿಗೆ ಕಂಡು ನೀನಿದೀಯಾ ಅಂತ ಕೇಳಲೇ ಇಲ್ಲ. ಯಾಕೆ ಕೇಳಲಿಲ್ಲ? ನಾನು ಅನ್ನೋ ಪ್ರೇಮ ಕೊಟ್ಬಿಟ್ವಿ, ಸ್ವತಃಸಿದ್ಧವಾಯಿತು. ಇದೆ, ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ ಅದನ್ನು. ಹೀಗೆ ನಿಜವಾದ ಇರುವ ಪರಮಾತ್ಮನ ಇರುವನ್ನು ಬಿಟ್ಟು ದೇಹಾದಿಗಳಿಗೆ ಸ್ವತಃಸಿದ್ಧತೆಯನ್ನು ಕೊಟ್ಟ. ಪರಮಾತ್ಮನಿಗೆ ಇಲ್ವೇ ಇಲ್ಲ ಅಂದ್ಬಿಟ್ಟ. ಇದನ್ನು ಆಚಾರ್ಯರು ಒಂದೇ ಭಾಷೆಯಲ್ಲಿ ಹೇಳಿದರು, ಸತ್ಯಾನೃತೆ ಮಿಥುನೀಕೃತ್ಯ. ಇಲ್ಲದೇ ಇರೋ ವಸ್ತುವನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ರು. ಇಲ್ಲದೆ ಇರೋದು ಇದೆ ಅಂತ ತಿಳ್ಕೊಂಡ್ರು, ಇದ್ದದ್ದು ಇಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಇಲ್ಲದೆ ಇರೋದನ್ನು ಇದು, ಇದ್ದದ್ದು ಇಲ್ಲ ಅನ್ನೋದನ್ನ
ಸೇರಿಸಿ ತಿಳ್ಕೊಳ್ಳೋಕೆ ಬರುತ್ತಾ? ಬರಬಾರದು. ಇಲ್ಲದೆ ಇರೋದನ್ನು ಇದೆ ಅಂತ ತಿಳ್ಕೊಳ್ಳೋದು, ಇದೆ ಅನ್ನೋದು ಇಲ್ಲ ಅಂತ ತಿಳ್ಕೊಳ್ಳೋದು ಅಂತ ಪ್ರಪಂಚದ ಒಂದು ಉದಾಹರಣೆ ಕೊಡಿ. ಈ ತರಹ ತಪ್ಪು ತಿಳುವಳಿಕೆಗೆ ಒಂದು ಉದಾಹರಣೆಯೇ ಇಲ್ಲ. ಈ ತಪ್ಪು ತಿಳುವಳಿಕೆ ಯಾಕೆ ಬಂತು ಗೊತ್ತಾ? ಯಾವ ಶಕ್ತಿ ಅಂತ ಬಂದೋದು ಅಂಥ ಪ್ರೇಮ ಕೊಟ್ವಿ ನಾವು. ಬಲವಾದ ಪ್ರೇಮ ಇದ್ರೆ ಏನ್ ಬೇಕಾದ್ರೂ ಆಗಬಲ್ದು ಅನ್ನೋದು ಈ ಅಧ್ಯಾಸ ಕಾರಣ. ಅಧ್ಯಾಸದ ಶಕ್ತಿ ಎಷ್ಟು ಅಂದ್ರೆ ನೀನು ಅನ್ನೋದನ್ನ ನಾನಾಗತ್ತಂತೆ, ಇಲ್ಲದೆ ಇರೋ ಇದೆ ಅಂತ ಆಗಂತೆ. ಆ ತಪ್ಪಾದ ಬಲವಾದ ಪ್ರೇಮ ತಪ್ಪಾಗಿದೆ ಅನ್ನೋದು ವಿಷಯ. ಆದರೆ ಆ ಪ್ರೇಮದ ಶಕ್ತಿ ಎಷ್ಟಿದೆ ಅಂದ್ರೆ ಬದಲಾಯಿಸ್ತಾ ಇದ್ರು ಬದಲಾಯಿಸಿಲ್ಲ ಅಂತ ತಿಳ್ಕೊಳ್ತಾನೆ, ಗೊತ್ತಿಲ್ಲದೆ ಹೋದ್ರು ಎಲ್ಲ ಗೊತ್ತಿದೆ ಅಂತ ತಿಳ್ಕೊತಾನೆ. ಎಷ್ಟು ಈ ತಪ್ಪು ತಿಳುವಳಿಕೆ ಉಂಟಾಗಿದೆ ಅನ್ನೋದಕ್ಕೆ ಆಚಾರ್ಯರು ನಿಮ್ಮ ಅನುಭವವನ್ನು ನೀವೇ ಪರೀಕ್ಷೆ ಮಾಡಿ ತೋರ್ಕೊಡಿ. ನಿಜವಾಗಿ ನೀವು ಇಲ್ಲದೆ ಇರೋದನ್ನು ಇದೇನು ತಿಳ್ಕೊಳ್ಬಲ್ಬಹುದಾ, ನೀನು ಕಾಣಿಸೋದನ್ನು ನಾನು ತಿಳ್ಕೊಳ್ಬಹುದಾ ಅಂತ. ಮುಂಚೆ ಈ ತರ ತಪ್ಪು ತಿಳುವಳಿಕೆ ಆಗೋಕೆ ಸಾಧ್ಯವಿಲ್ಲ ಅಂತ ಒಂದು ತರ್ಕವನ್ನು ಹೇಳಿದರು. ಆಮೇಲೆ ಹೇಳಿದ್ರು ಲೋಕದಲ್ಲಿ ಕಂಡಿದೆ ಕಣಪ್ಪ, ಎಲ್ಲರೂ ನಾನು ಮಾತಾಡ್ತೇನೆ, ಕೂತಿದ್ದೀನಿ, ಹೋಗ್ತೀನಿ ಅಂತ ಹೇಳಿ ನಾನು ನಂದು ಅಂತ ವ್ಯವಹಾರ ಮಾಡುವಾಗೆಲ್ಲ ದೇಹೇಂದ್ರಿಯಗಳನ್ನು ನಾನು ಅನ್ನೋ ಪ್ರೇಮದಿಂದ ಕಂಡೇ ಬಿಟ್ಟಿದ್ದಾರೆ. ಅದಕ್ಕೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ, ಯಾರೂ ನನ್ನ ಪಾಠನೂ ಹೇಳಲಿಲ್ಲ, ಈಗ ಬಂದುಬಿಟ್ಟಿದೆ. ಹೀಗೆ ನಮ್ಮ ತಪ್ಪು ತಿಳುವಳಿಕೆಯಲ್ಲಿ ಉಂಟಾದ ಪ್ರೇಮ ಇಲ್ಲಿಂದ ಆರಂಭ ಆಯಿತು. ಆದರೆ ಇಲ್ಲಿ ಒಂದು ವಿಶೇಷ ಇದೆ, ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು. ನಮ್ಮ ಗುರುಗಳವರ ಒಂದು ಅನುಭವದ ಆಧಾರ ಎಷ್ಟು ಆಳಾಗಿದೆ ಅಂದರೆ, ಹೊರಗಿನ ವಸ್ತುವಿನ ಅನುಭವ ಆಗುವಾಗ ಆ ವಸ್ತುವಿನ ಆಕಾರವಾದ ಒಂದು ವೃತ್ತಿ ಹೇಳುತ್ತಂತೆ. ವೃತ್ತಿ ಅಂದರೆ ಮನಸ್ಸು ಆಕಾರ ಆಗೋದು. ಆ ಆಕಾರ ಆದಮೇಲೆ ಆಕಾರವನ್ನು ನಮ್ಮ ಅರಿವಿನ ರೂಪನಾದ ಆತ್ಮ ಬೆಳಗ್ತಾನೆ. ಬೆಳಗಿದ ಮೇಲೆ ಅದರ ಬಗ್ಗೆ ಬುದ್ಧಿ ತಿಳುವಳಿಕೆ ಉಂಟಾಗತ್ತೆ. ಇದು 3 ಹಂತ. ಅಂದರೆ ಇಂದ್ರಿಯಗಳು ಇಲ್ಲಿ ಒಂಥ ಗಡಿಯಾರವನ್ನು ನೋಡಿದರೆ ಆ ಗಡಿಯಾರ ನೋಡಿದ್ಕೊಳ್ಳಿ ಇಂದ್ರಿಯ ಕೆಲಸ ಮಾಡೋದೇನು ಅಂದರೆ ನನ್ನ ಮನಸ್ಸನ್ನು ಗಡಿಯಾಕಾರ ಮಾಡೋಷ್ಟು ಅದಕ್ಕೆ ಸಹಾಯ ಮಾಡುತ್ತೆ, ಅನುಕೂಲ ಮಾಡುತ್ತೆ. ಮುಂದೆ ಕಂಡ ವಸ್ತುವನ್ನ ಆಕಾರ ತಾಳೋಕೆ ಎಷ್ಟೋ ಅಷ್ಟು ಸಹಾಯ ಮಾಡ್ಕೊಳ್ಳೋದು ಇಂದ್ರಿಯ. ಇಂದ್ರಿಯದ ಕೆಲಸ ಅಷ್ಟೇ, ಮುಗಿದಾಯ್ತು. ಮನಸ್ಸು ಆಕಾರ ಆಯಿತು. ಮನಸ್ಸು ಆಕಾರ ಆದ ಕೂಡಲೇ ಆ ಮನಸ್ಸನ್ನ ನಾನೇ ನೋಡೋದು, ನಾನೇ ಮನಸ್ಸಾಗುತ್ತಾನೆ. ನೋಡೋದು ಅನ್ನೋ ಶಬ್ದ ತಾನೇ ಮನಸ್ಸಾಗಿ ನೋಡ್ತಾನೆ. ತಾನೇ ಮನಸ್ಸಾಗಿ ನೋಡಿದ ಮೇಲೆ ಬುದ್ಧಿ ಕೂತ್ಕೊಂಡು ಹೋ ಇಂಥ ವಸ್ತು ನನ್ನ ಅನುಭವಕ್ಕೆ ಬಂತು ಅಂತಾನೆ. ಇದು ಪ್ರಪಂಚದ ಜ್ಞಾನದ ಕ್ರಮ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಯಾಕೆ ಈ ಪ್ರಶ್ನೆ ತೆಗೆದ್ವಿ ಅಂದರೆ, ಈ ತಪ್ಪು ತಿಳುವಳಿಕೆಗೆ ಶಂಕರರು ಕೊಟ್ಟ ಹೆಸರೇನು ಗೊತ್ತಾ? ಅಧ್ಯಾಸ ಅಂತ ಕೊರರು. ಶಂಕರರು ಅಧ್ಯಾಸ ಅಂತ ಕೊರೆದ ಮೇಲೆ ವೇದಾಂತದಲ್ಲಿ ಒಂದು ಶಬ್ದ ಇದೆ. ಏನು ಶಬ್ದ ಇದೆ? ಅವಿದ್ಯಾ ಅಂತಿದೆ. ವೇದಾಂತಗಳಲ್ಲಿ ಅಂದರೆ ಉಪನಿಷತ್ತುಗಳಲ್ಲಿ ಅಂತ ಅರ್ಥ. ದೂರಮೇತೆ ವಿಪರೀತೆ ವಿಶೂಚಿ ಅವಿದ್ಯಾಯಾಚ ವಿದ್ಯೇತಿ ಜ್ಞಾತ ಅಂತ ಹೇಳಿದರು. ಇಲ್ಲಿ ಅಧ್ಯಾಸ ಅಂದ್ರೆ ತಪ್ಪು ತಿಳುವಳಿಕೆ ಅಂತ ಅರ್ಥ. ಯಾಕೆ ತಪ್ಪು ತಿಳುವಳಿಕೆ ಅಂತ ಅರ್ಥ ಅಂತ ನೀವು ಒತ್ತೊತ್ತು ಕೇಳಬೇಡಿ. ಯಾಕೆ ಅಂದರೆ ನನಗೆ ನನ್ನನ್ನು ನಾನು ತಿಳ್ಕೊಳ್ಳದೆ ಇರೋದಕ್ಕೆ ಬರೋದೇ ಇಲ್ಲ. ತಿಳ್ಕೊಳ್ಳೇಬೇಕು. ಇಲ್ಲ ಸರಿಯಾಗಿ ತಿಳ್ಕೋಬೇಕು, ಇಲ್ಲೇ ಹೋದ್ರೆ ಇನ್ನು ಬೇರೆ ಅಲ್ಟರ್ನೇಟಿವೇ ಇಲ್ಲ. ಎರಡೇ ಪಕ್ಷ. ಬೇರೆ ವಸ್ತುವಿನಲ್ದಾದ್ರೆ ಈಗ ನೀವು ಮತ್ತೂರು ತಿಳ್ಕೊಳ್ಳದೇ ಇರಬಹುದು, ಅಥವಾ ಇನ್ನೊಂದು ಕೆಲವು ಸಂಶಯವಾಗಿ ತಿಳ್ಕೋಬಹುದು. ನನ್ನ ಬಗ್ಗೆ ನನಗೆ ತಿಳುವಳಿಕೆ ಎರಡೇ ಪಕ್ಷ ಇರೋದು. ಒಂದು ಯಾವುದೋ ಸರಿಯಾದ ತಿಳುವಳಿಕೆ, ಸಮ್ಯಕ್ ದರ್ಶನ, ಅದಾಗಬೇಕು. ಅದಾಗಲಿಲ್ಲ ಅಂದರೆ ಎಲ್ಲಿವರೆಗೆ ಅದಾಗಲಿಲ್ವೋ ಅಲ್ಲಿವರೆಗೆ ಏನಿರುತ್ತೆ? ತಪ್ಪು ತಿಳುವಳಿಕೆನೇ ಇರುತ್ತೆ. ನೀವು ಇದನ್ನು ಮಾತ್ರ ಬದಲಾಯಿಸ್ಕೋಬೇಡಿ. ಆದ್ಮೇಲೆ ಶಂಕರರು ಸ್ಪಷ್ಟವಾಗಿ ತಪ್ಪು ತಿಳುವಳಿಕೆಯನ್ನು ಇಟ್ಟುಕೊಂಡೇ ಆರಂಭ ಮಾಡಿ, ಈ ತಪ್ಪು ತಿಳುವಳಿಕೆಯಿಂದ ಉಂಟಾದ ನಿಮ್ಮ ಪ್ರೇಮ ನಿಮ್ಮ ಜೀವನದ ಎಲ್ಲವನ್ನು ಕೆಡಿಸಿದೆ, ಎಷ್ಟರ ಮಟ್ಟಕ್ಕೆ ಹಾಳು ಮಾಡಿದೆ ಅನ್ನೋದನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನು ಸ್ವಲ್ಪ ಮುಂದೆ ನಾವು ಚರ್ಚೆ ಮಾಡೋಣ. ಇಲ್ಲಿ ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ, ವೃತ್ತಿ ಉಂಟಾಗಿ ಅದರ ಅನುಭವ ಉಂಟಾಗಿ ಅದರ ಜ್ಞಾನ ಉಂಟಾಗತ್ತೆ. ಎಲ್ಲ ಇಂದ್ರಿಯ ಜ್ಞಾನವೂ ಹಾಗೆ. ಮೊದಲು ಮನಸ್ಸಿನ ಆಕಾರಕ್ಕೆ ವೃತ್ತಿ ಅಂತೀವಿ. ಈ ಕೆಲವು ಪದಗಳನ್ನು ನೀವು ಕೇಳಬೇಕು. ಮನಸ್ಸಿನ ಆಕಾರ, ಸೇಬಿನ ಹಣ್ಣು ನೋಡಿದರೆ ಸೇಬಿನ ಹಣ್ಣಿನ ಆಕಾರ ಆಗೋದು ಯಾವುದು? ಮನಸ್ಸು. ಆ ಮನಸ್ಸನ್ನು ನೋಡಿದ್ ನಾವೇ ಅನುಭವ ರೂಪ. ನಾವು ನನ್ನ ಮನಸ್ಸಿನಲ್ಲಿ ಸೇಬಿನ ಆಕಾರ ಬಂತು ಅಂತ ನಮ್ಮ ಅನುಭವ ಹೇಳುತ್ತೆ. ಅನುಭವ ಒಂದು ಹೇಳಿದ ಕೂಡಲೇ ಬುದ್ಧಿ ಹೇಳುತ್ತೆ, ಇದು ಸೇಬಣ್ಣು, ಇನ್ನು ನೋಡಿದ್ದಲ್ಲ, ಇದು ಸೇಬಣ್ಣು ಅಂತ ತಿಳುವಳಿಕೆ ಬಂದ್ಬಿಡತ್ತೆ. ಹೀಗೆ ವೃತ್ತಿ, ಅನುಭವ, ಜ್ಞಾನ, ಈ 3 ಉಂಟಾಗತ್ತೆ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ವೃತ್ತಿ ಉಂಟಾದ ಜ್ಞಾನ ಅಲ್ಲ. ಈಗ ಏನು ಪ್ರಶ್ನೆ ಬಂತು ಅಂದರೆ, ಈ ಅಧ್ಯಾಸ ಅನ್ನೋದು ಕೇವಲ ವೃತ್ತಿ ಜ್ಞಾನವೋ ಅಥವಾ ಬೇರೆ ಥರ ಜ್ಞಾನವೋ
ಅಂತ ಕೇಳಿದರೆ ಇದು ಒಂದು ತಮಾಷೆ. ಇದು ವೃತ್ತಿಜ್ಞಾನ ಅಲ್ಲ ಅಂತೂ ಅಲ್ಲ, ವೃತ್ತಿಜ್ಞಾನವೇ ಅಂತ ಹೇಳೋಕ್ಕೂ ಆಗಲ್ಲ. ಯಾಕಂದ್ರೆ ಇದು ಮೊದಲು ಅನುಭವ, ಆಮೇಲೆ ವೃತ್ತಿಜ್ಞಾನ. ಹೊರಗಿನಿಂದ ಬಂದಿದ್ದಾಗಿದ್ರೆ ಏನಾಗಬೇಕಾಯ್ತು? ಅದರ ಆಕಾರ ನೋಡಿ ಆಮೇಲೆ ಅನುಭವಿಸಿ ಅದರ ಜ್ಞಾನ ಉಂಟಾಗಬೇಕಾಯ್ತು. ಇದು ಹೊರಗಿಂದ ಬಂದಿಲ್ಲ, ನಮ್ಮೊಳಗಿಂದ ಬಂದಿರೋದು. ನಾನಾಗ ಅನುಭವಿಸಿ ಬಂದಂಥ ಜ್ಞಾನ, ನಾನಾನು ಅನುಭವಿಸಿದ ಜ್ಞಾನ. ಅದನ್ನ ಮೊದಲು ಅನುಭವ ಬಂದ್ಬಿಡ್ತು. ಏನು ಅನುಭವ ಬಂತು? ತಪ್ಪಾದ ಅನುಭವ ಬಂತು. ತಪ್ಪಾಗಿ ಅನುಭವವನ್ನು ಅಂದ್ಕೊಂಡು ಜ್ಞಾನ ಬಂದ್ಬಿಡ್ತು, ನಾನಿಂಥವನು ಅಂತ. ಯಾರು ಹೇಳ್ಕೊಟ್ರು? ನಾನು ದೇಹ, ನಾನು ಅಶ್ವತ್ಥನಾರಾಯಣ ಅವಧಾನಿ, ನಾನು ಬ್ರಾಹ್ಮಣ, ನಾನು ಗೃಹಸ್ಥ. ಕಟ್ಟಿದ್ರು ನನ್ನ ಮೇಲೆ ಏನೇನು ಕಟ್ಟಿದ್ರು. ನಾನೇ ನನ್ನ ಅನುಭವನ ಕೇಳ್ತಾ ಇದ್ದೀನಿ. ನಾನು ಹೌದೇನಯ್ಯ ನೀನು ಅಶ್ವತ್ಥನಾರಾಯಣ ಅವಧಾನಿ ಹೌದಾ ಅಂತ ಕೇಳಿದ್ರೆ, ಈ ಅಶ್ವತ್ಥನಾರಾಯಣ ಅವಧಾನಿ ಹೊರಗಡೆ ಕಾಣಿಸ್ತಾ ಇರೋ ಹೆಸರು ಅದು ನಾನಲ್ಲ ಅನ್ನತ್ತೆ. ನಾನು ನೀನು ಬ್ರಾಹ್ಮಣ ಹೌದೇನಯ್ಯ ಅಂದ್ರೆ, ಥೋ ಬ್ರಾಹ್ಮಣ ಅನ್ನೋ ದೇಹ ಕೇಳಿರೋದು, ನಾನು ದೇಹ ಅಲ್ಲ, ನಾನು ಬ್ರಾಹ್ಮಣ ಅಲ್ಲ ಅನ್ನತ್ತೆ. ನೀನು ಬಹಳ ಪಂಡಿತರು, ಮಹಾ ಮೇಧಾವಿಗಳು, ಎಲ್ಲವನ್ನೂ ಕಲಿತವರು ಅಂತ ಹೇಳ್ತಾರಲ್ಲ, ಹೌದೇನಯ್ಯ ಅಂತ ನನ್ನ ಅನುಭವ ಕೇಳಿದ್ರೆ, ಛೀ ಬುದ್ಧಿಯನ್ನು ಹೇಳ್ತಾ ಇದ್ದಾರೆ, ನೀವು ಬುದ್ಧಿನೇ ಅಲ್ಲ, ನೀನು ಪಂಡಿತನೂ ಅಲ್ಲ, ದಡ್ಡನೂ ಅಲ್ಲ ಅಂತ ಹೇಳ್ತಾ ಇದೆ. ಯಾವುದು? ನನ್ನ ಅನುಭವ. ನನ್ನ ಅನುಭವ ಹೇಳೋದನ್ನ ನಾನು ಸರಿ ಅಂತ ಹೇಳೋ, ಜನ ಹೇಳ್ತಾ ಇರೋದನ್ನ ನಾನು ಒಪ್ಕೊಳ್ಳೋ? ನಮ್ಮ ಅನುಭವ ಹೇಳ್ಬೇಕು. ಆದ್ರೆ ನಾವು ಹೇಳ್ತಾ ಇರೋದೇನೋ, ಏನ್ರಿ ನೀವು ಹೀಗಾಗ್ಬಿಟ್ರಲ್ರಿ ಅಂದ್ರೆ ಹ್ಞೂ ಅಂದ್ಬಿಡ್ತೀವಿ. ಇದು ಯಾಕೆ ಹೀಗಾಗಿದೆ ಅಂದ್ರೆ, ನನ್ನನ್ನು ನಾನು ತಿಳ್ಕೊಳ್ಳೋಕೆ ನನ್ನ ಅನುಭವ ಹಿಡ್ಕೊಳ್ಳಿಲ್ಲ. ಜನ ಹೇಳದೆ ಹೋದ್ರು ನನ್ನನ್ನು ಏನೋ ತಿಳ್ಕೊತಾ ಇದ್ದೆ ಅಂದ್ರೆ, ಜನರು ಹೇಳಿಕೊಟ್ಟ ತಪ್ಪು ತಿಳುವಳಿಕೆ ಅಲ್ಲ ಇದು. ನನ್ನನ್ನು ನಾನು ಸರಿಯಾಗಿ ತಿಳ್ಕೊಳ್ಳದೆ ಇರೋದ್ರಿಂದ ತಪ್ಪು ತಿಳುವಳಿಕೆ ಬಂದಿದೆ. ತಪ್ಪು ತಿಳುವಳಿಕೆ ಬಂದಿರೋದ್ರಿಂದ ಸರಿಯಾದ ತಿಳುವಳಿಕೆ ಆಗಿಲ್ಲ. ಯಾವುದಾದ್ರೂ ಹೇಳಿ. ಈಗ ನನ್ನ ಬಗ್ಗೆ ಅನುಭವದಿಂದ ಆದ ತಪ್ಪು ತಿಳುವಳಿಕೆ, ಆಮೇಲೆ ನಾನು ಇಂಥವನು ಅಂತ ಬುದ್ಧಿಯಲ್ಲಿ ನಿಶ್ಚಯ ಜ್ಞಾನ ಬಂದಿದೆ. ಅಷ್ಟೇ ಹೊರತು ಇಲ್ಲಿ ನನ್ನನ್ನು ಒಂದ್ಸಲ ಈ ವೃತ್ತಿಕಾರ ನೋಡೋ ಹಾಗೆ ಈ ದೇಹೇಂದ್ರಿಯಗಳ ಆಕಾರವಾದ ಬುದ್ಧಿ ವೃತ್ತಿಯನ್ನು ತಗೊಳ್ಳೋಕೆ ಮನಸ್ಸನ್ನು ನೋಡೋಕೆ ಬರಲ್ಲ. ಮನಸ್ಸಿನಲ್ಲಿ ನನ್ನ ವೃತ್ತಿ ಅನ್ನೋದಿಲ್ಲ, ನಾನು ಅನ್ನೋದಕ್ಕೊಂದು ಆಕಾರ ಇಲ್ಲ, ನಾನು ಇಂಥವನು ಅನ್ನೋದಕ್ಕೊಂದು ಆಕಾರ ಇದೆ. ಬರಿಯ ನನಗೆಂಥ ಆಕಾರ ಇರುತ್ತೆ? ಆದ್ದರಿಂದ ನಾನಾಗಿ ತಿಳ್ಕೊಳ್ಳುವಾಗ ವೃತ್ತಿ ಬೇಕಾಗಿಲ್ಲ. ಯಾವ್ಯಾವುದನ್ನು ನಾನು ಅಂತ ಅನುಭವದಿಂದ ತಿಳ್ಕೋತೀವೋ, ನೀವು ತಪ್ಪಾಗಿ ಆದರೂ ತಿಳ್ಕೊಳ್ಳಿ, ಸರಿಯಾಗಾದ್ರೂ ತಿಳ್ಕೊಳ್ಳಿ, ಆವಾಗ ವೃತ್ತಿ ಇಲ್ಲದೆ ಜ್ಞಾನ ಆಗತ್ತೆ. ಆದ್ರಿಂದ ನಾವು ಏನು ಹೇಳ್ತೀವಿ, ನಿಜವಾದ ನಮ್ಮ ಸ್ವರೂಪ ಇದೆಯಲ್ಲ ಅದನ್ನು ನಾವು ಅಂತ ತಿಳ್ಕೊಳ್ಳುವಾಗ ಅಲ್ಲಿ ಅಖಂಡಾಕಾರ ವೃತ್ತಿ ಅಂತ ಹೇಳ್ತಾರೆ, ಸುಳ್ಳು. ಅಲ್ಲಿ ವೃತ್ತಿ ಅನ್ನೋದು ಇರೋದಿಲ್ಲ. ನಾನಾಗಿ ನನ್ನ ಮನಸ್ಸಿನಲ್ಲಿ ನಾನಿಂಥವನು ಅಂತ ಆಮೇಲೆ ನಿಶ್ಚಯ ಮಾಡೋದು. ಆಮೇಲೆ ಒಂದು ವೃತ್ತಿ ಉಂಟಾಗತ್ತೆ, ಸಮ್ಯಕ್ ದರ್ಶನ ಅಂತ. ಅದರದ್ದು ಬಾಧಿತವಾಗಿರುತ್ತೆ, ನಾನೇ ಆಗಿರುತ್ತೆ, ನನಗಿಂತ ಬೇರೆ ಆಗಿರಲ್ಲ. ಈ ವಿಷಯ ಬಹಳ ಸೂಕ್ಷ್ಮ. ನಮ್ಮ ಗುರುಗಳು ಪ್ರವಚನದಲ್ಲಿ ಹೇಳಿದ್ದಾರೆ. ಏನು ಅಂದ್ರೆ, ತಪ್ಪು ತಿಳುವಳಿಕೆ ಈ ಅಧ್ಯಾಸ ಅನ್ನೋದು ವೃತ್ತಿ ರೂಪವೋ ಅಥವಾ ಅಲ್ಲವೋ. ಯಾಕೆ ಅಂತಂದ್ರೆ, ವೃತ್ತಿರೂಪವಾದ ಜ್ಞಾನ ಆದರೆ ಒಂದು ಕಾಲದಲ್ಲಿ, ಒಂದು ದೇಶದಲ್ಲಿ, ಒಂದು ಘಟನೆಯಿಂದ ಉಂಟಾಗಬೇಕು. ಈ ತಪ್ಪು ತಿಳುವಳಿಕೆ ಒಂದು ದೇಶದಲ್ಲಿ, ಒಂದು ಕಾಲದಲ್ಲಿ, ಒಂದು ಘಟನೆಯಿಂದ ಆಗಿದೆಯೇ? ಅಲ್ಲ. ಆದ್ದರಿಂದ ಬರೀ ವೃತ್ತಿರೂಪವಾದ ಜ್ಞಾನ ಅಲ್ಲ. ಆದರೆ ಕೊನೆಯಲ್ಲಿ ಬುದ್ಧಿಯಲ್ಲಿ ಆ ತಿಳುವಳಿಕೆ ಇದೆ, ನಾನು ಇಂಥವನು ಅಂತ. ಅದರಿಂದ ಬುದ್ಧಿಗೆ ತಿಳ್ಕೊಂಡಿದ್ದನ್ನ ವೃತ್ತಿ ಅಂತ ಹೇಳ್ಬೋದೇ ಹೊರತು, ಹೀಗೆ ಹೊರಗಿನ ಆಕಾರದ ಹಾಗೆ ಒಂದು ಆಕಾರ ಉಂಟಾದ ವೃತ್ತಿ ಅಲ್ಲ. ಇದು ಬಹಳ ಸೂಕ್ಷ್ಮವಾದ ವಿಷಯ. ಇದಿಷ್ಟು ಏನು ಹೇಳಿದೆ ಈ ತಪ್ಪು ತಿಳುವಳಿಕೆಯ ಬಗ್ಗೆ, ಇದನ್ನ ಅವಿದ್ಯಾ ಅಂತಲೂ ಅಧ್ಯಾಸ ಅಂತಲೂ ತುಂಬಾ ಹೆಸರಿಂದ ಕರೀತಾರೆ. ಹೆಸರು ತುಂಬ ಇದ್ರೂ ಅರ್ಥ ಇದೆ. ನನ್ನನ್ನು ನಾನು ತಪ್ಪಾಗಿ ತಿಳ್ಕೊಂಡಿದ್ದೀನಿ ಅನ್ನೋ ಅರ್ಥವೇ ಇದರಲ್ಲಿ ಮುಖ್ಯವಾದದ್ದು. ಇದರಿಂದ ಏನಾಗ್ಬಿಡ್ತು ಅಂತ ಹೇಳ್ತಾರೆ. ಈಗ ಏನಾಗಿದೆ ಅಂದ್ರೆ, ಈ ಅಧ್ಯಾಸ ನಮ್ಮ ದೇಹೇಂದ್ರಿಯಗಳ ಅಸ್ತಿತ್ವವನ್ನು ಕೊಟ್ಟು ನಾನು ಅಂತ ಮಾಡಿದ ಮೇಲೆ, ದೇಹೇಂದ್ರಿಯಗಳಲ್ಲಿ ಏನೇನು ಇಂದ್ರಿಯಗಳಿದೆಯೋ ಅದು ಏನು ಕೆಲಸ ಮಾಡುತ್ತೋ ಅದರಿಂದ ಒಂದು ಜ್ಞಾನ ಬರುತ್ತಲ್ಲ, ಅದರಲ್ಲಿ ಸರಿಯಾದ ಜ್ಞಾನ, ತಪ್ಪಾದ ಜ್ಞಾನ ಅಂತ ಎರಡು ಭಾಗ ಇದೆ. ತಪ್ಪಾಯ್ತು. ಯಾವುದರಲ್ಲಿ? ಇಂದ್ರಿಯ ಜ್ಞಾನದಲ್ಲಿ. ನಾನು ಮೊದಲು ಹೇಳಿದ ತಪ್ಪ ತಿಳುವಳಿಕೆ ಬೇರೆ, ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಅದರಿಂದ ದೇಹೇಂದ್ರಿಯಗಳನ್ನು ನಾನೊಂದು ಮಾಡ್ಕೊಂಡ್ವಿ. ದೇಹೇಂದ್ರಿಯಗಳು ದಾರೂನ್ ಮಾಡಿಕೊಂಡ ತಪ್ಪು ತಿಳುವಳಿಕೆಯ ಒಳಗೆ ಸರಿಯಾದ ಜ್ಞಾನ, ತಪ್ಪಾದ ಜ್ಞಾನ ಅಂತಿದೆ. ಇದು ಹೇಗೆ ಉದಾಹರಣೆ ಹೇಳೋದಾದ್ರೆ, ಕನಸಿನಲ್ಲಿ ಯಾರೋ ಒಬ್ಬ ಬರ್ತಾ ಇದ್ದಾನೆ, ಇವನು ನನ್ನ ಮಗ ಅಂತ ತಿಳ್ಕೊಂಡ್ಬಿಟ್ಟ. ಅವನು ಹತ್ರ ಬಂದ್ಮೇಲೆ ನನ್ನ ಮಗ ಅಲ್ಲ ಅಂತ ಗೊತ್ತಾಯ್ತು. ಮೊದಲು ನನ್ನ ಮಗ ಅಂತ ತಿಳ್ಕೊಂಡು ತಪ್ಪು ತಿಳುವಳಿಕೆ, ಆಮೇಲೆ ನನ್ನ ಮಗ ಅಲ್ಲ ಅಂತ ತಿಳ್ಕೊಂಡಿದ್ದು ತಿಳುವಳಿಕೆ. ಆದ್ರೆ ಎಲ್ಲಿ ತಿಳ್ಕೊಂಡಿದ್ದದು? ಕನಸಿನಲ್ಲಿ. ಎಚ್ಚರ ಆದ್ರೆ ಎರಡೂ ತಪ್ಪು ತಿಳುವಳಿಕೆ ಆಗ್ಬಿಡತ್ತೆ ಅಲ್ವಾ?
ಹೀಗೆ ತಪ್ಪು ತಿಳುವಳಿಕೆಯ ಒಳಗೆ ಸರಿಯಾದ ತಿಳುವಳಿಕೆ ತಪ್ಪ ತಿಳುವಳಿಕೆ ಬಂದ್ಬಿಡುತ್ತೆ. ಇದು ನಮಗೆ ಅನುಭವದಿಂದ ಅರ್ಥ ಆಗೋದು. ನಿಮಗೆ ತರ್ಕ ಮಾಡಿ ನಾನು ಹೇಳ್ಕೊಡ್ಬೇಕಾಗಿಲ್ಲ. ಒಂದು ಸಲ ನಾನು ಇನ್ನು ಕಣ್ಣಾದ ಮೇಲೆ, ನಾನು ಕಣ್ಣಾಗ ನೋಡಿದ ಮೇಲೆ ಕಣ್ಣಿಗೆ ಕಾಣುವ ವಸ್ತು ಇದ್ದಾಗ ತಿಳ್ಕೊಂಡ್ರೆ, ಕಾಣಿಸಿದ್ರೆ ಅದು ಸರಿಯಾದ ಜ್ಞಾನ ಅಂತೀನಿ. ಕಣ್ಣಿಗೆ ಕಾಣಿಸೋದು ನನ್ನ ಕಣ್ಣಿನ ದೌರ್ಬಲ್ಯವೋ ಅಥವಾ ಬೆಳಕಿನ ದೌರ್ಬಲ್ಯವೋ ನನ್ನ ಮನಸ್ಸಿನ ದೌರ್ಬಲ್ಯವೋ, ಅದು ಸರಿಯಾಗಿಲ್ಲದೆ ತಪ್ಪಾಗಿ ತಿಳ್ಕೊಂಡ್ರೆ ತಪ್ಪು ತಿಳುವಳಿಕೆ ಆಗ್ಬಿಡ್ತು ಅಂತ ಆಮೇಲೆ ಇನ್ನೊಂದು ಸರಿಯಾದ ತಿಳುವಳಿಕೆ ಬಂದ ಮೇಲೆ. ಹೀಗೆ ಎರಡೂ ಜ್ಞಾನ ಕಣ್ಣನ್ನು ನಾನು ಅಂತ ಮಾಡ್ಕೊಂಡು ತಾನೆ ಬಂದದ್ದು. ಕಣ್ಣನ್ನು ನಾನು ಅಂತ ಮಾಡ್ಕೊಳ್ಳೋದೇ ತಪ್ಪು ತಿಳುವಳಿಕೆ ಅಂತ ಆಗಿಬಿಟ್ರೆ ಎರಡು ಜ್ಞಾನವೂ ಏನಾಗುತ್ತೆ? ತಪ್ಪು ತಿಳುವಳಿಕೆಯಿಂದಲೇ ತಾಗತ್ತಲ್ಲ. ಆದ್ರಿಂದಲೇ ಶಂಕರರು ಒಂದು ಮಾತು ಹೇಳಿದರು, ನಿಮಗೆ ಈ ಪ್ರಪಂಚದಲ್ಲಿ ಏನೇನು ವ್ಯವಹಾರಗಳಿದೆಯೋ, ಮೊಟ್ಟ ಮೊದಲ ವ್ಯವಹಾರ ಪ್ರಮಾಣ ವ್ಯವಹಾರ. ಯಾಕೆಂದ್ರೆ ಅರಿವಿಲ್ಲದ ವಸ್ತುವಿನಲ್ಲಿ ಇಚ್ಛೆ ಬರೋದಿಲ್ಲ. ನಾವು ಮಕ್ಕಳಿಂದ ಕೆಲವೊಂದು ಬಚ್ಚಿರ್ತೀವಿ. ಯಾಕೆಂದ್ರೆ ಕಂಡ್ರೆ ಬೇಕು ಅನ್ನತ್ತೆ, ಕಾಣದೆ ಹೋದ್ರೆ ಬೇಕು ಅನ್ನಲ್ಲ. ಇದನ್ನ ಬಲೂನ್ ಅವನು ಬರ್ತಾನಲ್ಲ ಅಂಗಡಿಯವನು, ಅವನು ಮಕ್ಕಳು ಬರಲಿ ಅಂತ ಹೇಳಿ ಒಂದು ಶಬ್ದ ಮಾಡಿ ಡ್ರಯಾನ್ ಮಾಡ್ತಾನೆ. ಯಾಕೆಂದ್ರೆ ಅವರ ಜ್ಞಾನಕ್ಕೆ ಗೊತ್ತಾದ ಮೇಲೆ ಅಪೇಕ್ಷೆ ಬರೋದು. ಅಪೇಕ್ಷೆ ಬಂದ ಮೇಲೆ ಹಠ ಬರುತ್ತೆ, ಆ ವಿಷಯ ಬೇರೆ. ಅರಿವಿಗೆ ಬರದೆ ಹೋದ್ರೆ ಆ ವಸ್ತುವಿನ ಬಗ್ಗೆ ಆಸಕ್ತಿ ಬರೋಲ್ಲ. ಆದ್ರಿಂದ ಅರಿವಿದೆಯಲ್ಲ, ಅದು ಆಸಕ್ತಿಗೆ ಮೂಲವಾದ್ರಿಂದ ನಾವು ಅರಿವನ್ನು ಸರಿಯಾಗಿ ಮಾಡ್ಕೋಬೇಕು. ಇಂದ್ರಿಯಗಳಲ್ಲಿ ಏನು ಅರಿವಾಗತ್ತೋ ಆಮೇಲೆ ಆಸಕ್ತಿ, ಆಮೇಲೆ ಅದರ ಬಗ್ಗೆ ಪ್ರಯತ್ನ. ಅದನ್ನು ನಮ್ಮ ವ್ಯವಹಾರದಲ್ಲಿ ಮೊದಲ ವ್ಯವಹಾರ ಅರಿವಿನ ವ್ಯವಹಾರ, ಆಮೇಲೆ ಇಚ್ಛೆ ವ್ಯವಹಾರ, ಆಮೇಲೆ ಅದರ ಬಗ್ಗೆ ಕ್ರಿಯಾ ವ್ಯವಹಾರ. ತಾರ್ಕಿಕರು ಹೇಳ್ತಾರೆ ಜ್ಞಾನ, ಇಚ್ಛಾ, ಕ್ರಿಯಾ ಅಂತ. ಇದು ಮೂರರಲ್ಲಿ ಮೊಟ್ಟ ಮೊದಲನೇ ಅರಿವಿನ ವ್ಯವಹಾರವಾದ್ರಿಂದ ಪ್ರಮಾಣಗಳನ್ನು ನಾವು ಉಪಯೋಗಿಸೋದಿದೆಯಲ್ಲ, ಅಲ್ಲಿ ತಪ್ಪಬಾರದು. ಅರಿವು ಪರಿಶುದ್ಧವಾದರೆ ಇಚ್ಛೆ ಶುದ್ಧವಾಗತ್ತೆ. ಅರಿವು ಇಚ್ಛೆ ಎರಡೂ ಶುದ್ಧವಾದರೆ ನಿಮ್ಮ ಪ್ರಯತ್ನವೂ ಶುದ್ಧವಾಗತ್ತೆ. ಆದರೆ ಅರಿವು ಶುದ್ಧವಾಗೋದು ಯಾವಾಗ ಗೊತ್ತಾ? ಸ್ವರೂಪದ ಅರಿವಿನಿಂದ ನೋಡಿದಾಗ. ಇಂದ್ರಿಯಗಳ ಅರಿವಿಂದ ಕಣ್ಣು ನಾನಾಗಿ ನೋಡಿದ್ರೆ ಅದು ಸರಿಯಾಗಿ ತಿಳ್ಕೊಂಡ್ರು ತಪ್ಪು ತಿಳುವಳಿಕೆ, ತಪ್ಪಾಗಿ ತಿಳ್ಕೊಂಡ್ರು ತಪ್ಪು ತಿಳುವಳಿಕೆ. ಆದ್ರಿಂದ ಶುದ್ಧವಾದ ಅರಿವಲ್ಲ ಅದು. ನಿಮ್ಮ ಸ್ವರೂಪದಿಂದ ನೋಡಿದರೆ ಅದು ನೀವಾಗ್ತೀವಿ, ಆಗ ಅರಿವು ಶುದ್ಧವಾಯಿತು. ಅರಿವು ಶುದ್ಧವಾದರೆ ಇಚ್ಛೆ ಹೇಗಾಗತ್ತೆ? ನಾನು ಅನ್ನೋ ಪ್ರೇಮದಿಂದ ಇಚ್ಛೆ ಇರುತ್ತೆ, ಬೇಕು ಅನ್ನೋ ಇಚ್ಛೆ ಬರಲ್ಲ. ನೀವು ಬಹಳ ಸೂಕ್ಷ್ಮ ನೋಡಬೇಕು. ಕಣ್ಣಿನಿಂದ ನೋಡೋದಕ್ಕೂ ತಾನು ಸಾಕ್ಷಿಯಾಗಿ ನೋಡೋದಕ್ಕೂ ಅರಿವು ಸಮಾನವಾದರೂ ಅರಿವಿನಿಂದಾದ ಪರಿಣಾಮ ಇದೆಯಲ್ಲ, ಅರಿವಿಲ್ಲದೆ ಹೋದ್ರೆ ಇಚ್ಛೆ ಬರ್ತಿರ್ಲಿಲ್ಲ. ಇಲ್ಲೂ ಅರಿವಿದೆ, ಅಲ್ಲೂ ಅರಿವಿದೆ. ಸಾಕ್ಷಿಯೂ ನೋಡ್ತಾ ಇದ್ದಾನೆ ಅಖಂಡ ತನ್ನ ಪ್ರಪಂಚವನ್ನು ತನ್ನ ಅರಿವಿನಿಂದ ಸೂರ್ಯ ಬೆಳಗ್ತಾ ಇದ್ದಾನೆ, ಇಂದ್ರಿಯಗಳು ಬೆಳಗ್ತಾ ಇದೆ. ಸಾಕ್ಷಿಯಿಂದ ಬೆಳಗಿದಾಗ ಅದು ಪ್ರೇಮದ ರೂಪವೇ. ಇಂದ್ರಿಯಗಳಲ್ಲಿ ಪ್ರೇಮ ಅಲ್ಲಿಲ್ಲ, ಇಂದ್ರಿಯಗಳಲ್ಲಿ ಪ್ರೇಮ ಇಲ್ಲಿದೆ. ಎಲ್ಲಿದೆ? ಇಂದ್ರಿಯ ನಾನಾಗಿದೆ. ಇಂದ್ರಿಯಗಳು ನೋಡಿದಾಗ ಅಲ್ಲಿ ಯಾಕೆ ಅರಿವಿನಲ್ಲಿ ಇಚ್ಛೆ ಬಂತಲ್ಲ, ಎಲ್ಲರಿಗೂ ಯಾಕೆ ಇಚ್ಛೆ ಬರಲಿಲ್ಲ ಅಂತ ಕೇಳಿದರೆ, ಈ ನಾನು ಮಾಡಿಕೊಂಡದ್ದಕ್ಕೆ ಅದು ಚೆನ್ನಾಗಿದೆ ಅನ್ನಬೇಕು. ಬೇಕು ಅನ್ನಬೇಕಾದ್ರೆ ಈ ಯಾವುದನ್ನು ನಾನು ಮಾಡ್ಕೊಂಡಿದ್ದೀನೋ ದೇಹೇಂದ್ರಿಯ ಸಂಘಾರದಲ್ಲಿ ಅದಕ್ಕದು ಅನುಕೂಲ, ಇದು ಹಿತ, ವಾಸನೆ ಚೆನ್ನಾಗಿದೆ. ಯಾಕೆಂದ್ರೆ ಆ ವಾಸನೆಯಿಂದ ಹಿಂದೆ ಅನುಭವಿಸಿ ಅದು ನನಗೆ ಇಷ್ಟವಾಗಿದೆ ಅಂತ ಮಾಡಿಕೊಂಡು ಅದರ ಒಂದು ಶೋಭನ ಬುದ್ಧಿಯನ್ನು ಚೆನ್ನಾಗಿ ಮಾಡ್ಕೊಂಡೆ. ಆದ್ದರಿಂದ ಇಂದ್ರಿಯ ಜ್ಞಾನವಾದ ಕೂಡಲೇ ತಕ್ಷಣದಲ್ಲಿ ಎಲ್ರಿಗೂ ಇಚ್ಛೆ ಬರಲ್ಲ. ಏನು ಪ್ರಪಂಚ ನೋಡ್ತೀವಿ, ಎಲ್ಲ ಬೇಕು ಅಂತೀವಿ? ಇಲ್ಲ. ಯಾವುದು ನಮಗೆ ಅನುಕೂಲವೋ, ತತ್ಕಾಲಕ್ಕೆ ಯಾವುದು ಬೇಕು ಅನಿಸುತ್ತೋ ದೇಹೇಂದ್ರಿಯಕ್ಕೆ, ಅದಕ್ಕೆ ಇಚ್ಛೆ ಬರುತ್ತೆ. ಹೀಗೆ ಈ ಪ್ರಮಾಣ ವ್ಯಾಪಾರದಲ್ಲಿ ಅರಿವು, ಇಚ್ಛೆ ಆದಮೇಲೆ ಪ್ರಯತ್ನ. ಇಲ್ಲಿ ಆ ಸಾಕ್ಷಿ ಅರಿವಿನಲ್ಲಿ ಹಾಗಲ್ಲ. ಆದ್ರಿಂದ ತಪ್ಪು ತಿಳುವಳಿಕೆ ಆಗುವಾಗ ಈ ದೇಹೇಂದ್ರಿಯಗಳನ್ನು ನಾನು ಮಾಡ್ಕೊಂಡಿದ್ದರಿಂದ ಈ ವ್ಯವಹಾರವೆಲ್ಲ ಅರಿವು, ಇಚ್ಛೆ ಇವುಗಳಿಂದ ಹೋಗುತ್ತೆ. ಅದರಿಂದ ಮೊದಲು ಅವರು ಶಂಕರರ ಭಾಷ್ಯದ ಪ್ರಕಾರ ನಾವು ಅರಿಯುವವರಾಗಿದ್ದದ್ದೇ ತಪ್ಪು. ಅಂದ್ರೆ ತಪ್ಪು ಜಾಗದಲ್ಲಿ ನಿಂತು ಅರಿಯುವವರಾಗಿದ್ದೀವಿ ಅಂತ. ಅರಿಯೋರಾಗಿದ್ದ ತಪ್ಪು ಅಂದ್ರೆ ಅರಿತಾ ಇರೋ ತಪ್ಪು ಅಂತ ಹೇಳ್ತಾ ಇಲ್ಲ. ನೀವು ಅರಿಯೋದಕ್ಕೆ ನಿಮಗೆ ಒಂದು ಸಾಧನ ಕೊಟ್ರೆ, ಒಂದು ಕನ್ನಡಕ ಕೊಟ್ರೆ, ಆ ಕನ್ನಡಕವೇ ಅರಿಯತ್ತೆ ಅಂತ ತಿಳ್ಕೊಳ್ಳೋಕೆ ಶುರು ಮಾಡಿದ್ರೆ, ಕನ್ನಡಕವೇ ನಾನು ಅಂತಂದ್ರೆ ಇದಕ್ಕೇನು ಹೇಳೋಣ? ಇಂದ್ರಿಯಗಳು, ಮನಸ್ಸು, ಬುದ್ಧಿ ಅನ್ನೋದು ಒಂದು ಅರಿಯೋ ಸಾಧನ. ಅದು ನಿಜವಾಗಿ ಅದು ಸಾಧನ, ಅರಿಯುವ ಸಾಧನ ಮುಂಚೆ ಕಂಡು ಬೀಳ್ತಾನೆ. ಈಗ ಕನ್ನಡಕ ತೆಗೆದುಬಿಟ್ಟೆ ಅಂತ ಇಟ್ಕೊಂಡು ಇಲ್ಲಿ ಇಟ್ಬಿಡ್ತೀನಿ, ನನಗೆ ಒಂದು ಸ್ವಲ್ಪ ಕಣ್ಣು ಕಾಣೋದೇ ಇಲ್ಲ. ಆವಾಗ ಕನ್ನಡಕನ ನಾನು ತಗೊಳ್ಳೋದು ಹಾಗೆ
ಯಾರು ಜನ ಇಲ್ಲ, ಒಂದು ರೂಮಲ್ಲಿ ಕನ್ನಡಕ ಇಟ್ಬಿಟ್ಟಿದ್ದೀನಿ. ನಾನು ಕನ್ನಡಕ ಹಾಕೊಳ್ಳದೆ ಹೋದ್ರೆ ಒಂದಿಷ್ಟು ಕಾಣಲ್ಲ. ಈ ಕನ್ನಡಕವನ್ನು ತಗೋಬೇಕಾದ್ರೆ ಕನ್ನಡಕ ಕಾಣಿಸ್ಕೋಬೇಕು, ಕನ್ನಡಕ ಕಾಣಿಸ್ಕೋಬೇಕಾದ್ರೆ ಕನ್ನಡಕ ಹಾಕ್ಕೋಬೇಕು, ಕನ್ನಡಕ ಹಾಕ್ಕೋಬೇಕಾದ್ರೆ ಕನ್ನಡಕ ತಗೊಳ್ಬೇಕು. ಯಾವುದು ಮುಂಚೆ ಆಗತ್ತೆ? ಹಾಗೆ ನಮ್ಮ ಇಂದ್ರಿಯಗಳು ಒಂದು ಕನ್ನಡಕ. ಇಂದ್ರಿಯಗಳನ್ನು ತೆಗೆದು ಬಿಟ್ರೆ ನಿಮಗೆ ಪ್ರಪಂಚವನ್ನು ಸ್ವಲ್ಪವೂ ಕಾಣಲ್ಲ. ಈ ಇಂದ್ರಿಯಗಳು ಕಾಣಿಸ್ಕೋಬೇಕಾಗಿದೆ. ಇಂದ್ರಿಯಗಳನ್ನು ಹೊಡ್ಕೊಂಡು ನಾವು ಹಾಕೋಬೇಕು. ಹೇಗೆ ಹಾಕೋತೀರಾ? ಇಂದ್ರಿಯಗಳನ್ನು ಯಾವುದರಿಂದ ನೋಡ್ತೀರಾ? ಇಂದ್ರಿಯಗಳನ್ನು ಹಾಕ್ಕೊಂಡ ಮೇಲೆ ಇಂದ್ರಿಯಗಳು ಕಾಣಿಸುತ್ತೆ. ಹಾಕ್ಕೊಳ್ಳೋಕೆ ಮುಂಚೆ ಕಾಣಿಸೋದೇ ಇಲ್ಲ. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಅಂದ್ರೆ ಇಂದ್ರಿಯಗಳ ಜೊತೆ ನಾವು ಸೇರ್ಕೊಳ್ಬೇಕಾದ್ರೆ ಇಂದ್ರಿಯಗಳು ಬೇಕು, ಇಂದ್ರಿಯಗಳು ಬೇಕಾದ್ರೆ ಇಂದ್ರಿಯಗಳನ್ನು ನಾವು ಹಾಕ್ಕೋಬೇಕು, ಇಂದ್ರಿಯಗಳು ಹಾಕ್ಕೋಬೇಕಾದ್ರೆ ಇಂದ್ರಿಯಗಳು ಕಾಣಬೇಕು. ಕಾಣೋದೇ ಇಲ್ಲ. ಹೀಗಾಗಿ ಈ ತಪ್ಪು ತಿಳುವಳಿಕೆಯಿಂದ ಇಂದ್ರಿಯಗಳ ದೃಷ್ಟಿ ಎಲ್ಲರದ್ದು ತಪ್ಪಾಗೋಗಿದೆ. ಇಂದ್ರಿಯಗಳು ಒಂದು ಸಾಧನ ಅಂತ ಮಾಡ್ಕೊಂಡಿಲ್ಲ. ನಾವು ಏನು ಮಾಡ್ಕೊಂಡಿದ್ದೀವಿ? ನಾವೇನು ಮಾಡ್ಕೊಂಡಿದ್ದೀವಿ? ಎಲ್ಲರೂ ಸ್ಪಷ್ಟವಾಗಿ ಇಂದ್ರಿಯಗಳು, ದೇಹ ನಾನೇ, ಮನಸ್ಸು ನಾನೇ, ನಾನೇ ಅನ್ನೋ ಪ್ರೇಮ ಕೊಟ್ಟದ್ದೇ ತಪ್ಪಾಯಿದ್ದು. ಅಂಥ ಪ್ರೇಮ ಕೊಟ್ಟು ಈ ತಪ್ಪು ತಿಳುವಳಿಕೆಯಿಂದ ಆದ ವ್ಯವಹಾರದಲ್ಲಿ ಎಷ್ಟು ದೊಡ್ಡದು ಅಂದ್ರೆ ಇಡೀ ಜಗತ್ತಿನ ಎಲ್ಲ ಜನರ ಎಲ್ಲಾ ಕಾಲದ ಎಲ್ಲಾ ವ್ಯವಹಾರವೂ ಹೀಗೆ ನಡೀತಾ ಇದೆ. ಅವರು ಬರೆದ್ರು, ಇವರು ಬರೆದ್ರು, ಅವ್ರು ಹೋದ್ರು, ಇವರು ಬಂದ್ರು, ಎಲ್ಲಾ ವ್ಯವಹಾರಗಳು. ಈ ವ್ಯವಹಾರ ಶಬ್ದದ ಅರ್ಥ ನೀವು ಕೇಳಿರ್ಬೋದು. ಮನಸ್ಸಿನಲ್ಲಿ ಯೋಚನೆ ಮಾಡೋದು, ಬಾಯಲ್ಲಿ ಮಾತಾಡೋದು, ಹಾಗೆ ನಡ್ಕೊಳ್ಳೋದು. ಮನಸ್ಸಿನಲ್ಲಿ ಯೋಚನೆ ಮಾಡುವಾಗಲೂ ನಾನು ಅಂತೀನಿ, ಬಾಯಲ್ಲಿ ಮಾತಾಡುವಾಗಲೂ ನಾನು ಅಂತೀನಿ, ನಡ್ಕೊಳ್ಳುವಾಗಲೂ ನಾನು ಅಂತೀನಿ. ಈ ಮೂರೂ ಈ ದೇಹೇಂದ್ರಿಯಗಳ ಇದರಿಂದ ಇಟ್ಟುಕೊಂಡು ಹೊರಟಿದೆ. ಇಲ್ಲಿ ಶಂಕರರು ಒಂದು ಮಾತು ಬರೀತಾರೆ, ಈ ತಪ್ಪು ತಿಳುವಳಿಕೆಯನ್ನು ಇಟ್ಟುಕೊಂಡು ಪ್ರಮಾಣ ಪ್ರಮೇಯ ವ್ಯವಹಾರ ಮುಂದೆ ಬಂದಿದೆ ಅಂತ. ಈಗ ಒಂದು ಪ್ರಶ್ನೆ ನಿಮ್ಮ ಮುಂದೆ. ಈಗ ಇಂದ್ರಿಯಗಳು ನಮಗೆ ಸರಿಯಾದ ಜ್ಞಾನವನ್ನು ಕೊಡುತ್ತೆ ಅಂತ ಹೇಳ್ತೀವಲ್ವಾ? ಹೌದಾ? ಸರಿಯಾದ ಜ್ಞಾನವನ್ನು ಕೊಡುವಂತಹ ಇಂದ್ರಿಯಗಳು ತಪ್ಪಾಗಿ ತಿಳ್ಕೊಂಡಾಗ ಕೊಡುತ್ತೋ, ಸರಿಯಾಗಿ ತಿಳ್ಕೊಂಡಾಗ ಕೊಡುತ್ತಾ? ಇಂದ್ರಿಯಗಳಿಂದ ನಮಗೆ ಲೋಕದ ಸರಿಯಾದ ತಿಳುವಳಿಕೆ ಬರುತ್ತೆ. ಪ್ರಮಾಣ ಅಂದ್ರೆ ಏನು? ಶಬ್ದಕ್ಕೆ ಅರ್ಥವೇ ಸರಿಯಾದ ಯಥಾರ್ಥವಾದ ಜ್ಞಾನ ಸಾಧನವೇ ಪ್ರಮಾಣ. ಅದು ಪ್ರಮಾಣ ಮೊಟ್ಟ ಮೊದಲು ಬಂದದ್ದು ಇಂದ್ರಿಯಗಳಿಗೆ. ಇಂದ್ರಿಯಗಳು ನಮಗೆ ಸರಿಯಾದ ತಿಳುವಳಿಕೆ ಕೊಡುತ್ತೆ ಅಂತ ನೀವು ಒಪ್ಕೊಳ್ಳೋದಾದ್ರೆ ಸರಿತಾನೆ. ಅದನ್ನು ನಾವು ನಾನು ತಿಳ್ಕೊಂಡದ್ದು ಸರಿಯಾಗಿರ್ಬೇಕು. ನಾನು ತಪ್ಪು ತಿಳುವಳಿಕೆಯಿಂದ ಕೂಡಲೇ ಇಂದ್ರಿಯಗಳು ಸರಿಯಾದ ತಿಳುವಳಿಕೆ ಕೊಡುತ್ತಾ? ಹಾಗಾದ್ರೆ ಇಂದ್ರಿಯ ತಿಳುವಳಿಕೆ ಅಷ್ಟು ತಪ್ಪು ತಿಳುವಳಿಕೆ ಅಂತ ಹೇಳ್ತೀರಾ? ಇದು ದೊಡ್ಡ ಚರ್ಚೆ. ಎಲ್ಲಿ ಚರ್ಚೆ ಗೊತ್ತಾ? ನಮ್ಮ ವೇದಾಂತ ಶಾಸ್ತ್ರ ಚರ್ಚೆ ಅಲ್ಲ ಇದು, ತರ್ಕಶಾಸ್ತ್ರದ ಚರ್ಚೆ. ತರ್ಕಶಾಸ್ತ್ರಕ್ಕೆ ಪ್ರಮಾಣವೇ ಪ್ರಧಾನ. ಪ್ರಮಾಣವು ಸರಿಯಾದ ಜ್ಞಾನವನ್ನು ಉಂಟು ಮಾಡುತ್ತೆ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಪ್ರಮಾಣ ಅಂತ ನೀವು ಯಾವುದನ್ನು ಇಂದ್ರಿಯಗಳನ್ನು ಹೇಳ್ತೀರೋ ಅದನ್ನು ನಾನು ಮಾಡ್ಕೊಳ್ಳದೆ ಅದು ಕೆಲಸ ಮಾಡಲ್ಲ. ಅದು ನಾನು ಮಾಡ್ಕೊಳ್ಳೋದು ತಪ್ಪು ತಿಳುವಳಿಕೆ ಅಂತ ಆಗ್ಬಿಟ್ರೆ, ತಪ್ಪು ತಿಳುವಳಿಕೆಯಿಂದ ಮುಂದುವರೆದ ಇಂದ್ರಿಯಗಳು ಸರಿಯಾದ ಜ್ಞಾನವನ್ನುಂಟು ಮಾಡುತ್ತೆ ಅಂತ ಆಗ್ಬಿಟ್ರೆ, ತಪ್ಪು ತಿಳುವಳಿಕೆಯಿಂದ ಹೋದಂಥವನು ಸರಿಯಾದ ಜ್ಞಾನವನ್ನು ಏನೋ ಸರಿಯಾಗಲಿಲ್ಲ ನಮ್ಮ ಅನುಭವಕ್ಕೆ. ಈಗೇನು ಮಾಡೋದು? ಯಾವುದೋ ಒಂದನ್ನು ತೆಗೆದುಹಾಕಬೇಕು. ಹೀಗೆ ತಪ್ಪು ತಿಳುವಳಿಕೆಯಿಂದ ಇಂದ್ರಿಯಗಳ ವ್ಯವಹಾರ ನಡೀತಾ ಇದೆ, ತಪ್ಪು ತಿಳುವಳಿಕೆಯಿಂದ ಮನಸ್ಸಿನ ವ್ಯವಹಾರ ಆಲೋಚನೆ ನಡೀತಾ ಇದೆ, ತಪ್ಪು ತಿಳುವಳಿಕೆಯಿಂದ ನಾವು ಮಾಡೋದು ಬಿಡೋದು ಅಂದ್ರೆ ಪ್ರವೃತ್ತಿ ನಿವೃತ್ತಿ ಇದನ್ನು ಮಾಡ್ತಾ ಇದ್ದೀವಿ ಅಂತ ಆಗಿಬಿಟ್ರೆ ಲೌಕಿಕ ವ್ಯವಹಾರ ಅಷ್ಟು ಕೂಡ ಮುಗದೆ ಹೋಯಿತು. ಅದರ ಜೊತೆಯಲ್ಲಿ ಇನ್ನು ಶಾಸ್ತ್ರೀಯ ವ್ಯವಹಾರ ಇದೆಯಲ್ಲ, ಅದನ್ನು ಶಾಸ್ತ್ರೀಯ ವ್ಯವಹಾರ ಅಂದ್ರೆ ನಾವು ಪೂಜಾ ಪುನಸ್ಕಾರ, ಪುಣ್ಯಪಾಪ, ಜನ್ಮಾಂತರ ಅಂತ ಹೇಳ್ತೀವಲ್ಲ, ಇದೆಲ್ಲ ಈ ತಪ್ಪು ತಿಳುವಳಿಕೆ ಎತ್ಕೊಂಡಿದ್ದೆ. ಆ ವ್ಯವಹಾರ ನೀವು ತುಂಬಾ ಆಳವಾಗಿ ನೋಡಿದ್ರೆ. ಇನ್ನೂ ಮುಂದಕ್ಕೆ ಹೋದ್ರೆ ಈ ವೇದಾಂತ ವ್ಯವಹಾರ ಇಲ್ಲಿ ಮಾಡ್ತೀವಲ್ಲ, ಇದು ತಪ್ಪು ತಿಳುವಳಿಕೆ ಇಟ್ಕೊಂಡೇ ಮಾಡಬೇಕು. ಯಾಕಂದ್ರೆ ನೀವು ಕಿವಿ ಆಗಬೇಕು, ನಾನು ಬಾಯಿ ಆಗಬೇಕು, ನಾನು ಮಾತಾಡಬೇಕು, ನೀವು ಕೇಳಬೇಕು. ನೀವು ಕೇಳೋದಕ್ಕೆ ನೀವು ನಾನು ಕಿವಿಯಿಂದ ಮಾಡ್ಕೊಳ್ಳೋದಕ್ಕೆ ಕೇಳೋದಿಲ್ಲ, ನಾನು ಕಿವಿಯಿಂದ ಮಾಡ್ಕೊಂಡ್ರೆ ತಪ್ಪು ತಿಳುವಳಿಕೆ ಆಗತ್ತೆ. ನಾನು ಕಿವಿಯಿಂದ ಮಾಡ್ಕೊಂಡು ತಪ್ಪು ತಿಳುವಳಿಕೆಯಿಂದ ಕೇಳಿದ ಜ್ಞಾನ ನಿಮ್ಗೆ ಸರಿಯಾದ ತಿಳುವಳಿಕೆ ಕೊಡುತ್ತಾ? ಒಪ್ಕೋತೀರಾ? ಎಷ್ಟು ಕಷ್ಟ ಆಗಿದೆ ಅಂದ್ರೆ, ವ್ಯವಹಾರ ಅನಿವಾರ್ಯ, ಅದನ್ನು ನಾನು ಮಾಡ್ಕೊಳ್ಳೋದೇ ಆಗಲ್ಲ. ಆದರೆ ಈ ತಪ್ಪು ತಿಳುವಳಿಕೆಯನ್ನು ಕಳೆಯದೆ ಸರಿಯಾದ ತಿಳುವಳಿಕೆ ಉಂಟಾಗಲ್ಲ. ತಪ್ಪು ತಿಳುವಳಿಕೆ ಹೌದು ಅಂತ ಶಂಕರರು ಆರಂಭದಲ್ಲಿ ಬರೆದು ಬಿಟ್ರು. ಹೀಗೆ ಬರೆದದ್ರಿಂದ ಈ ವಿದ್ಯಾ ಪ್ರಕ್ರಿಯೆಯಲ್ಲಿ ಪ್ರಧಾನವಾಗಿ ಅವಿದ್ಯೆ ಪ್ರಪಂಚದ
ಮಹಾರಾಜ ಇದ್ದಾಗ. ಅದು ಒಳಗೆ ಬರೋಬೇಕಾದ್ರೆ ಅವನು ವಿದ್ಯೆ ಹೇಳ್ಕೊಡೋನಾದ್ರೂ ಅವಿದ್ಯೆ ಒಳಗೆ ಬರಬೇಕು. ಇದು ಕರ್ಮ ಪುಣ್ಯಾಪುಣ್ಯ ವ್ಯವಹಾರ ಒಳಗೆ ಬರಬೇಕು. ಯಾರಾದರೂ ಈ ಅವಿದ್ಯಾ ಅನ್ನುವಂಥ ಮಹಾರಾಜ ಅಂತಿರೋ ಮಹಾರಾಣಿ ಅಂತಿರೋ ಅವ್ರು ಯಾರಾದರೂ ಇಲ್ಲಿ ಒಳಗೆ ಬರಬೇಕಾದ್ರೆ ತಪ್ಪು ತಿಳುವಳಿಕೆ ಹತ್ರ ಪರ್ಮಿಷನ್ ತಗೊಂಡು ನಾವು ಬರ್ತೀವಿ ಒಳಗಡೆ, ನಾವು ಹೇಳ್ತೀವಿ ಅಂತ ಹೇಳಬೇಕು. ಅದರ ಒಂದೇ ಒಂದು ವ್ಯತ್ಯಾಸ ಏನು ಅಂದರೆ, ತಿಳಿದವರು ಜ್ಞಾನಿಗಳು ಆಚಾರ್ಯರು ಹೇಳಿಕೊಡುವಾಗ ಅವರು ದೇಹೇಂದ್ರಿಯ ಮನೋಬುದ್ಧಿಗಳು ತಾವಲ್ಲ ಅಂತ ಗೊತ್ತಿದ್ರೂ ನಾನು ಅಂತಲೇ ವ್ಯವಹಾರ ಮಾಡ್ತಾ ಇರ್ತಾರಲ್ಲ, ಅದನ್ನು ಅಧ್ಯಾರೋಪ ಅಂತಾರೆ. ಅಧ್ಯಾರೋಪ ಅಂದ್ರೆ ತಪ್ಪು ತಿಳಿಕೆ ಅಂತ ಅರ್ಥ ಅಲ್ಲ. ಈಗಿನ ಎಲ್ಲ ವೇದಾಂತಿಗಳನ್ನು ಕೇಳಿ, ಅಧ್ಯಾರೋಪ ಅಧ್ಯಾಸ ಒಂದೇ ಅರ್ಥ ಹೌದು ಅಲ್ವಾ? ಅಲ್ಲ. ಯಾರ್ದು ಅಧ್ಯಾರೋಪ? ಜ್ಞಾನಿಗಳು ಅಜ್ಞಾನಿಗಳಿಗೋಸ್ಕರ ಉಪದೇಶ ಮಾಡಿಕೊಳ್ಳುವಾಗ ಅನುವಾದ ಮಾಡಿದ್ದು ಮಾತ್ರ ಅಧ್ಯಾರೋಪ. ನಾವು ತಪ್ಪಾಗಿ ತಿಳ್ಕೊಂಡ್ರೆ ಅದಕ್ಕೆ ಅಧ್ಯಾಸ. ಅಧ್ಯಾರೋಪ ಮಾಡಿದ ಉದ್ದೇಶವೇ ಅಪವಾದ. ಈಗ ಹೇಳ್ತೇನೆ, ಮೊಟ್ಟ ಮೊದಲ ವಾಕ್ಯ ಕೇಳಿ. ಜ್ಞಾನಿಗಳು ಮಾಡಿದ ಅಧ್ಯಾರೋಪ ಯಾವುದು ಅಂದರೆ, ನಿಮಗೆ ಅಧ್ಯಾಸವಾಗಿದೆ, ಅಧ್ಯಾಸ ಅನ್ನೋ ಒಂದು ಅನರ್ಥ ಉಂಟಾಗ್ಬಿಟ್ಟಿದೆ ಅನ್ನೋದು ಮೊಟ್ಟ ಮೊದಲನೇ ಅಧ್ಯಾರೋಪ. ನಿಮ್ಮಲ್ಲಿ ಯಾವ ಅನರ್ಥವೂ ಇಲ್ಲ. ಇದು ಬಹಳ ಸೂಕ್ಷ್ಮ ವಿಚಾರ. ಯಾವುದು ನಿಮಗೆ ಅಧ್ಯಾರೋಪ ಜ್ಞಾನಿಗಳು ಮಾಡಿದ್ ಗೊತ್ತಾ? ನಿಮಗೆ ಅವಿದ್ಯೆ ಇದೆ, ನಿಮಗೆ ಅವಿದ್ಯೆಯಿಂದ ಅನರ್ಥ ಆಗ್ತಾ ಇದೆ, ಅವಿದ್ಯೆಯಿಂದ ಅನರ್ಥ ಆಗ್ತಾ ಇದೆ ಅಂತ ಅಧ್ಯಾರೋಪ ಮಾಡಿದಾಗ ಒಂದೇ ಒಂದು ನೀವು ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು. ಈ ಪ್ರಪಂಚದ ಯಾವುದೊಂದು ವಸ್ತುವು ನಿಮಗೆ ಅನರ್ಥ ಕಾರಣ ಅಲ್ಲ ಅಂತ ಹೇಳಬೇಕು. ನಿಮ್ಗೆ ಜ್ವರ ಬಂತು, ಅನರ್ಥವಾಯ್ತಾ? ಇಲ್ಲ. ಬಡತನ ಬಂತು, ಅನರ್ಥವಾಯ್ತಾ? ಇಲ್ಲ. ಕೀಳು ಜಾತಿಯಲ್ಲಿ ಹುಟ್ಟಿದೀವಿ ಮಾಡ್ಕೊಂಡ್ರಿ, ಅನರ್ಥವಾಯ್ತಾ? ಇಲ್ಲ. ಅದು ಯಾವುದೂ ಅಲ್ಲ. ವಿದ್ಯೆಯೇ ಅನರ್ಥ ಕಾರಣ ಅಂದ್ರೆ ಈ ಜಗತ್ತಿನೇನು ಯಾವುದೂ ಅನರ್ಥ ಕಾರಣ ಅಲ್ಲ. ಪಾಪವೂ ಅನರ್ಥ ಕಾರಣ ಅಲ್ಲ, ಪುಣ್ಯವೂ ಅನರ್ಥ ಕಾರಣ ಅಲ್ಲ. ಅಂದ್ರೆ ಪುಣ್ಯದಿಂದ ಬಂದ ಶರೀರವನ್ನು ನಾನು ಮಾಡ್ಕೊಂಡಿದ್ರೆ ಅನರ್ಥ ಕಾರಣ, ಪಾಪದಿಂದ ಬಂದ ಒಂದು ದುಃಖವನ್ನು ನನಗೆ ಬಂದಿದೆ ಮಾಡ್ಕೊಂಡಿದ್ರೆ ಅನರ್ಥ ಕಾರಣ. ಇನ್ನು ಪ್ರಪಂಚದಲ್ಲಿ ಅನರ್ಥಕ್ಕೆ, ದುಃಖಕ್ಕೆ, ಸಮಸ್ಯೆಗೆ, ಬಂಧನಕ್ಕೆ, ಭಯಕ್ಕೆ ಒಂದೇ ಒಂದು ಕಾರಣ, ತಪ್ಪು ತಿಳಿಕೆ ಒಂದೇ ಒಂದು ಬಾಕಿದಲ್ಲ ಅಂತ ಹೇಳೋಕ್ಕೋಸ್ಕರ ಇದಕ್ಕೆ ಹಾಕಿದ್ವಿ ನಾವು. ನಿಜವಾಗಿ ನಮಗೆ ಅನರ್ಥವೇ ಆಗಿಲ್ಲ ಅಂತ ಇನ್ನೊಂದು ವಿಷಯ ಇದೆ, ಅದೇ ಹೇಳೋಣ. ಈಗ ಅನರ್ಥ, ಮೂಲ ಅನರ್ಥ ತಪ್ಪು ತಿಳುವಳಿಕೆ ಅಂತ ಇಷ್ಟು ಒತ್ತಿ ಹೇಳಿ ಆಚಾರ್ಯರು ಒಂದು ಮಾತು ಹೇಳಿದರು, ಬಹಳ ಅದ್ಭುತವಾದ ಮಾತು. ಎಲ್ಲಿವರೆಗೆ ನಿಮಗೆ ತಪ್ಪು ತಿಳುವಳಿಕೆ ಇರುತ್ತೋ ನೀವು ಅಲ್ಲಿವರೆಗೆ ನೇರಾಗಿ ಪ್ರಾಣಿಗಳಿಗಿಂತಲೂ ಕೀಳು ಅಂದ್ರೆ ಏನು ಹೇಳಬೇಕು? ಪ್ರಾಣಿಗಳಲ್ಲಿ ಕ್ರೂರ ಪ್ರಾಣಿಗಳು ಅಂದ್ರೆ ಪ್ರಾಣಿಗಳು ಅಕಸ್ಮಾತ್ ಒಂದಕ್ಕೊಂದು ಬಂದ್ರೆ ಕಾಗೆ ಎಲ್ಲ ಬಂದು ತಿನ್ಕೊಂಡು ಹೋಗುತ್ತೆ. ಮನುಷ್ಯ ನನ್ನ ಮನೆ ಇನ್ನೊಬ್ಬ ನನ್ನ ಮನೆ ಕಣ ಬರಬೇಡ ಅಂತಾನೆ. ಮನುಷ್ಯನಿಗೆ ತನ್ನದು ಒಂದು ಮಾಡ್ಕೊಳ್ಳುವಾಗ ಒಂದಿಷ್ಟನ್ನು ಮಾಡ್ಕೋತಾನಲ್ಲ, ಇನ್ನೊಂದು ನಂದಲ್ಲ ಅನ್ನೋದನ್ನ ದಬ್ಬೋಕ್ ಶುರು ಮಾಡ್ತಾನೆ. ಪ್ರಾಣಿಗಳಿಗೂ ಇದೆ ಇದು. ಪ್ರಾಣಿಗಳಿಗೆ ಬುದ್ಧಿ ಜಾಸ್ತಿ ಇಲ್ಲದೆ ಇರೋದನ್ನ ಅಷ್ಟು ಸಂಗ್ರಹ ಮಾಡೋಕ್ಕಾಗಲ್ಲ. ನನ್ನ ಮನೆಯಿಂದ ಕಟ್ಕೊಳ್ಳಲ್ಲ, ಅಥವಾ ನನ್ನವರು ಇವರು ಅಂತ ಇಟ್ಕೊಳ್ಳಲ್ಲ, ನನ್ನ ಮಕ್ಕಳಿಗೆ ಅಂತ ಇಟ್ಕೊಳ್ಳಲ್ಲ. ಈ ಅಧ್ಯಾಸ ಹಾಗಲ್ಲ. ಇದು ಎಲ್ಲಾ ಪ್ರಾಣಿಗಳನ್ನು ಕೊಂದು ಪ್ರಪಂಚವೆಲ್ಲ ಇರೋದು ಯಾರಿಗಾಗಿ? ನನಗಾಗಿ. ಎಲ್ಲ ಜನರು ಯಾರಿಗೋಸ್ಕರ? ಅದು ಹೆಂಡತಿ ಯಾರಿಗೋಸ್ಕರ? ಮಕ್ಕಳು ಯಾರಿಗೋಸ್ಕರ? ಎಲ್ಲ ನನಗಾಗಿ ಅಂತಾನೇ ಹೇಳ್ಕೊಡ್ತಾ ಇದೆ. ಯಾವುದೋ ಈ ಅಧ್ಯಾಸ ಹೇಳ್ಕೊಟ್ಟು ಕೊನೆಯವರೆಗೂ ಹೇಳ್ಕೊಡ್ತಾ ಇರತ್ತೆ. ಎಲ್ಲಿಯವರೆಗೆ ಗುರುಗಳ ಹತ್ರ ಹೋಗಿ ಸರಿಯಾದ ದರ್ಶನವನ್ನ ಪಡೆಯದೆ, ಪರಮವಾದ ಪ್ರೇಮವನ್ನ ಪರಮಾರ್ಥದಲ್ಲಿ ಇಡದೆ ನೀವು ಹೀಗೇ ಅನರ್ಥದಲ್ಲಿರ್ತೀರೋ ಏನೇನು ಮಾಡಿದ್ರೂ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಆದ್ದರಿಂದ ತಪ್ಪು ತಿಳುವಳಿಕೆಯ ರೂಪವಾದ ಪರಮ ಪ್ರೇಮವೇ ಜೀವನದ ಅನರ್ಥಕ್ಕೆ ಕಾರಣ. ಇಷ್ಟು ಹೇಳಿದೆ ನಾನು. ಬರೀ ತಪ್ಪು ತಿಳುವಳಿಕೆ ಅಂತ ಹೇಳಿಲ್ಲ. ಏನು ಹೇಳಿದ್ದೀನಿ? ಯಾಕೆ ಪ್ರೇಮ ಅಂತ ಹೇಳಿದೆ ಗೊತ್ತಾ? ತಪ್ಪು ತಿಳುವಳಿಕೆಯಿಂದ ಒಂದು ವಸ್ತುವಿನಲ್ಲಿ ನಾನೂ ಪ್ರೇಮ ನೀವು ಕೊಟ್ಟಿದ್ದೀರಿ, ಬಹಳ ಅನರ್ಥ ಮಾಡಿಬಿಟ್ರಿ. ತಪ್ಪಾಗಿ ತಿಳಿದು ನಾನೂ ಪ್ರೇಮ ಕೊಟ್ಟರೋ, ನಾನೂ ಪ್ರೇಮ ಕೊಟ್ಟದ್ರಿಂದ ತಪ್ಪಾಗಿ ತಿಳಿದ್ರು ಅದರಲ್ಲಿ ಪೌರ್ವಾಪರ್ಯ ಇಲ್ಲ. ತಪ್ಪು ತಿಳ್ಕೊಂಡ ನಾನು ಬಿಟ್ಟ ಒಟ್ಟಿಗೆ ಆಗ್ಬಿಡ್ತಾವ. ಅದನ್ನು ನಾನೂ ಪ್ರೇಮ ಕೊಟ್ಟದ್ರೆ ಯಾರಿಗೂ ನಾನೂ ಪ್ರೇಮ ಕೊಡಲಿಲ್ಲ. ಪಕ್ಕದಲ್ಲೇ ಇದ್ದ ಪರಮಾತ್ಮ, ಲೋ ನಾನಾಗಿ ನಿನ್ಗೆಲ್ಲ ಕೊಟ್ಟಿದ್ದೀನಿ, ನೀನು ಬೇರೆ ಎಲ್ಲ ಅಂತ ತಿಳ್ಕೊಂಡಿದ್ದೀನಿ, ನೀನು ನನ್ನನ್ನು ಇಲ್ಲ ಅಂತ ಹೇಳಿ ಇದೊಂದಕ್ಕೆ ನಾನು ಅಂತ ಹೇಳಿ ನನ್ನನ್ನು ಬಿಡ್ತೀಯಾ? ನೋಡು ಏನಾಗತ್ತೆ ನೋಡು. ನನ್ನನ್ನೇ ನೋಡ್ತಾ ಇದ್ರು ನಾನು ಕಾಣಿಸಲ್ಲ ಅಂದವನು. ಪರಮಾತ್ಮನನ್ನೇ ಎಲ್ಲೆಲ್ಲೂ ನೋಡ್ತಾ ಇದ್ರು, ಯಾರು ಕಾಣಿಸಲ್ಲ? ಪರಮಾತ್ಮನೇ ಪಕ್ಕದಲ್ಲಿದ್ರು, ಯಾರು ಕಾಣಿಸಲ್ಲ? ಪರಮಾತ್ಮ ಕಾಣಿಸಲ್ಲ. ಹಾಗಾದ್ರೆ
ಪರಮ ಅಂದರೆ ನಿಜವಾದ ಅಂತ ಅರ್ಥ. ಪರಮಾತ್ಮ ಅಂದರೆ ಬೇರೆ ಆತ್ಮ ಅಲ್ಲ. ನಮ್ಮ ನಿಜವಾದ ಸ್ವರೂಪ ನಾನೇ ಆಗಿದ್ರು ಅದನ್ನು ಬಿಟ್ಟು ದೇಹಾದಿಗಳಿಗೆ ಹಾಕ್ಬಿಟ್ವಲ್ಲ, ಇಂಥ ಅನರ್ಥವನ್ನ ಇನ್ಯಾರೂ ಮಾಡೋಕ್ಕೆ ಸಾಧ್ಯವಿಲ್ಲ, ಇನ್ಯಾರೂ ಇದನ್ನು ಬಿಡಿಸೋಕ್ಕೂ ಸಾಧ್ಯವಿಲ್ಲ. ನಾವೇ ಮಾಡಬೇಕು, ನಾವೇ ಬಿಡಿಸ್ಕೊಳ್ಬೇಕು. ಹೀಗೆ ತಪ್ಪು ತಿಳುವಳಿಕೆಯ ರೂಪವಾದ ಅಧ್ಯಾಸವನ್ನ ಅವಿದ್ಯೆ ಅಂತ ಕರೆದ್ರು ಅನ್ನೋದು ಸ್ಪಷ್ಟವಾದ ಅರ್ಥ. ಈಗ ವಿದ್ಯೆ ಬಗ್ಗೆ ಸ್ವಲ್ಪ ಹೇಳಬೇಕು. ಯಾಕಂದ್ರೆ ವಿದ್ಯಾ ಪ್ರಕ್ರಿಯೆ ಅಂತ ಹೇಳಿದ್ದಾರೆ, ಎಲ್ಲ ಅನುಭವದಲ್ಲೇ ಹೇಳಬೇಕು. ಇಂಥ ತಪ್ಪು ತಿಳುವಳಿಕೆ ಮನುಷ್ಯನಿಗೆ ಉಂಟಾಯಿತು. ಉಂಟಾಗುವಾಗ ಒಂದು ಮಾತು ಹೇಳ್ತಾರೆ, ವಿವೇಕವಿಲ್ಲದೆ ತಪ್ಪು ತಿಳ್ಕೊಂಡ ಅಂತ ಲೋಕದಲ್ಲಿ ಹೇಳ್ತಾರಲ್ವಾ. ವಿವೇಕ ಇಲ್ಲದೆ ಅಂದ್ರೆ ವಿಂಗಡವಾಗಿ ತಿಳ್ಕೊಳ್ಳದೆ ಅಂದ್ರೆ ತಪ್ಪು ತಿಳುವಳಿಕೆ ಆಯಿತು. ಲೋಕದ ಎಲ್ಲ ತಪ್ಪು ತಿಳುವಳಿಕೆಯಲ್ಲೂ ಈ ಹಿಂದಿದ್ದೇ ಇರುತ್ತೆ. ಏನಂತ, ಈಗ ಯಾರೋ ವ್ಯಕ್ತಿ ನನ್ನ ಮಗ ಬರ್ತಾ ಇದ್ದಾನೆ, ನನ್ನ ಅರುಣ ಕಿರಣ ಅಂತ ತಿಳ್ಕೊಂಡ್ಬಿಟ್ರು. ಇಬ್ರು ಇದ್ದಾರೆ, ಒಂದೇ ಥರ ಇದ್ದಾರೆ. ಅರುಣನ ಕಿರಣ ಅಂತ ತಿಳ್ಕೊಂಡ್ಬಿಟ್ರು. ಯಾಕೆ ತಿಳ್ಕೊಂಡ್ರು? ವಿವೇಕ ಇಲ್ಲ ಅಷ್ಟೇ. ಯಾರೋ ಕೂಗಿದ್ರು, ನನ್ನನ್ನು ಕೂಗಿದ್ರು ಅಂತ ಏನು ಅಂತ ಹೋದೆ. ಏನಪ್ಪ ಅಂದ್ರೆ ನಿಮ್ಮನ್ನಲ್ಲರೇ ವತ್ಸ ಅಂತ ಕರೆದದ್ದು, ಅಶ್ವತ್ಥ ಅಂತ ಅಲ್ಲ ಅಂದ್ರು. ಏನಾಯ್ತು ಅಲ್ಲಿ? ನನಗೆ ವಿವೇಕ ಇಲ್ಲ ಅಂತ ಆಯ್ತು. ಎಲ್ಲ ತಪ್ಪು ತಿಳುವಳಿಕೆ ಹಿಂದ್ಗಡೆ ವಿಂಗಡವಾದ ತಿಳುವಳಿಕೆ ಇಲ್ಲ. ಇಲ್ಲೂ ವಿಂಗಡವಾದ ತಿಳುವಳಿಕೆ ಇಲ್ಲ. ಏನು ವಿಂಗಡವಾದ ತಿಳುವಳಿಕೆ ಇಲ್ಲ? ನನ್ನ ನಿಜವಾಗಿ ನಾನು ಅಂತ ಯಾರನ್ನು ಪ್ರೇಮಿಸಬೇಕಾಗಿತ್ತೋ ಗೊತ್ತಾಗಲಿಲ್ಲ, ಯಾರನ್ನು ಪ್ರೇಮಿಸಬಾರ್ದಾಗಿತ್ತೋ ಅದನ್ನು ನಾನು ಪ್ರೀತಿಸ್ತೀವಿ. ಹೀಗೆ ನಾನು ಅನ್ನೋ ಪ್ರೇಮ ಎಲ್ಲಿಡಬೇಕೋ ಅಲ್ಲಿಡದೆ, ನಾನು ಅನ್ನೋ ಪ್ರೇಮವನ್ನು ಎಲ್ಲಿ ಇಡಬಾರ್ದೋ ಅಲ್ಲಿ ಇಟ್ಟಿದೀವಲ್ಲ, ಇದು ಎರಡರ ವಿವೇಕ ಉಂಟಾಗಿಲ್ಲ, ಸ್ಪಷ್ಟವಾಗಿಲ್ಲ. ಏನು ಮಾಡಬೇಕಾಗಿತ್ತು ಅಂದ್ರೆ, ಇಲ್ಲದೆ ಇರೋದನ್ನು ಇದೇನು ಮಾಡ್ಕೊಂಡಿದ್ದನ್ನು ಇಲ್ಲದೆ ಇರೋದನ್ನು ಇಲ್ಲ ಅಂತಲೇ ತಿಳ್ಕೋಬೇಕು. ಯಾವಾಗಲೂ ಇರೋದನ್ನು ಇದೆ ಅಂತಲೇ ತಿಳ್ಕೋಬೇಕು. ಯಾವುದು ನಿಜವಾದ ಅರಿವಿನ ಸ್ವರೂಪವೋ ಅದನ್ನೇ ಅರಿವಿನ ಸ್ವರೂಪ ಅಂತ ತಿಳ್ಕೋಬೇಕು. ಯಾವುದು ಕಾಣಿಸ್ತಾ ಇಲ್ವೋ ಕಾಣಿಸ್ತಾ ಇಲ್ಲ ಅಂತಲೇ ತಿಳ್ಕೋಬೇಕು. ಗಟ್ಟಿ ಇರಬೇಕು. ವಿಂಗಡದಲ್ಲಿ ಇಲ್ಲದೆ ಇರೋದನ್ನು ಇದೆ ಅಂತ, ಇರೋದನ್ನ ಇಲ್ಲ ಅಂತ ತಿಳ್ಕೋಬಾರ್ದು ಅಲ್ವಾ. ಹೀಗೆ ಹಂಸಕ್ಕೆ ಹಾಲು ಕೊಟ್ಟರೆ ವಿವೇಕ ಮಾಡುತ್ತೆ ಅಂತ ಹೇಳಿದಾಗ, ನಾವು ನಮ್ಮ ಅನುಭವದಿಂದ ಸ್ವಾನುಭವದಿಂದ ಕೂತ್ಕೊಂಡು ನಾನಾಗಿದ್ದಾಗ ನಾನೇನಾಗಿದ್ದೆ, ನಾನು ಅಲ್ಲದೆ ಇರೋದನ್ನು ನನ್ನಲ್ಲಿ ಏನು ಕೂಡ ಹಾಕೊಂಡಿದ್ದೀನಿ ಅದನ್ನೆಲ್ಲ ಬಿಡ್ತಾ ಹೋಗಬೇಕು. ಇದಕ್ಕೆ ಆತ್ಮಾನಾತ್ಮ ವಿವೇಕ ಅಂತ ಕರೀತಾರೆ. ಆದರೆ ಒಂದು ಕಷ್ಟ ಏನಪ್ಪ ಅಂದ್ರೆ, ವಿಂಗಡ ಮಾಡುವಾಗ ಎರಡು ವಸ್ತು ಇರುತ್ತೆ ಅಲ್ಲಿ, ಇಲ್ಲಿ ಎರಡಿಲ್ಲ. ಒಂದು ಕಲ್ಪಿತವಾದದ್ದು, ಒಂದು ನಿಜವಾದದ್ದು. ಕಲ್ಪಿತವಾದ ವಸ್ತುಗಳಿಗೂ ನಿಜವಾದ ವಸ್ತುಗಳಿಗೂ ವಿಂಗಡ ಮಾಡಿಕೊಂಡ್ರೆ ಆವಾಗ ನೀವು ಏನು ಮಾಡ್ಕೋತೀರಿ? ವಿವೇಕವನ್ನು ಮಾಡ್ಕೊಳ್ತೀರಿ. ಯಾರು ಕಲ್ಪಿತವಾದದ್ದು? ದೇಹಾದಿಗಳು. ಯಾಕೆ ಕಲ್ಪಿತ? ಹೌದು, ತಪ್ಪು ತಿಳುವಳಿಕೆಯಿಂದ ಇದೇನು ಮಾಡ್ಕೊಂಡಿದ್ರಿಂದ ಕಲ್ಪಿತ. ಯಾರಿಗೂ ಕಾಣಿಸ್ತಾ ಇರೋದ್ರಿಂದ, ಯಾವ ಪ್ರಮಾಣವೂ ಇಲ್ಲದೆ ಇರೋದ್ರಿಂದ, ಅದು ಇದೇನಕ್ಕೆ ಯಾವ ಅನುಭವವೂ ಇಲ್ಲದೆ ಇರೋದ್ರಿಂದ ಅದು ಕಲ್ಪಿತ. ಇಲ್ಲದೆ ಇರೋದನ್ನು ಇಲ್ಲ ಅಂತ ತಿಳ್ಕೊಳ್ಳೋಕೆ ಯಾಕಾಗ್ಲಿಲ್ಲ? ನಾನು ಪ್ರೀತಿ ಕೊಟ್ಟಿದ್ರಿಂದ. ಮನುಷ್ಯನಿಗೆ ಲೋಕದಲ್ಲಿ ಪ್ರೇಮ ಜ್ಞಾನಕ್ಕೆ ಸಾಧನ ಅಂತ ಕೆಲವರು, ತಪ್ಪು ತಿಳುವಳಿಕೆಗೆ ಸಾಧನ ಅಂತ ಕೆಲವರು. ಎರಡು ಥರನೂ ಹೇಳ್ತಾರೆ. ನೀವು ಕೇಳಿ, ನನ್ನ ಮಕ್ಕಳಾಗಿದ್ದಾನೆ ಇಟ್ಕೊಳ್ಳಿ, ನಮ್ಮ ಮಕ್ಕಳ ಬಗ್ಗೆ ನಮ್ಗೆ ಸರಿಯಾದ ತಿಳುವಳಿಕೆ ಇದೆಯೋ ತಪ್ಪಾದ ತಿಳುವಳಿಕೆ ಇರುತ್ತೋ? ನಮ್ಮವರಾದ್ಮೇಲೆ ಹತ್ರ ಇದ್ದವರನ್ನ ನೀವು ಸರಿಯಾಗಿ ತಿಳ್ಕೊತೀರೋ ತಪ್ಪಾಗಿ ತಿಳ್ಕೊತೀರೋ? ಏನ್ ಹೇಳ್ತೀರಾ? ತುಂಬಾ ಹತ್ರ ಇದ್ದಾರೆ ನಿಮಗೆ, ಅವ್ರನ್ನ ಸರಿಯಾಗಿ ತಿಳ್ಕೊಂಡಿದ್ದೀರಾ ತಪ್ಪಾಗಿ ತಿಳ್ಕೊಂಡಿದ್ದೀರಾ? ತಿಳ್ಕೊಂಡೇ ಇಲ್ಲ ಅಂತಂದ್ರೆ ಅಲ್ಲ, ಅದು ಮನುಷ್ಯನಿಗೆ ಪಕ್ಷಪಾತ ಅಂತ ಒಂದು ಪದ ಬರುತ್ತಲ್ಲ. ಪಕ್ಷಪಾತ ಅಂದ್ರೇನು? ನಮ್ಮವರು ಅಂತ ಆದಮೇಲೆ ಅವರಿಗೊಂದು ನ್ಯಾಯ, ಬೇರೆಯವರಾದ್ರೆ ಅವರಿಗೊಂದು ನ್ಯಾಯ ಅಂತ. ಆ ಪಕ್ಷಪಾತ ಬರೋ ತಪ್ಪು ತಿಳ್ಕೆಯಿಂದ. ಅಭಿಮಾನ ಅಂತಿದೆಯಲ್ಲ, ಅಭಿಮಾನ ಬರೋ ತಪ್ಪು ತಿಳ್ಕೆಯಿಂದ. ಈ ನಾನು ಅನ್ನೋ ಪ್ರೇಮವೇ ಮೊಟ್ಟ ಮೊದಲ ಅಭಿಮಾನ. ಆ ನಾನು ಅನ್ನೋ ಪ್ರೇಮ ಜೊತೆಯಲ್ಲಿ ನಂದು ಅನ್ನೋ ಪ್ರೇಮ ಬರುತ್ತಲ್ಲ, ಅದು ಅಭಿಮಾನವೇ. ನಂದು ಅನ್ನೋದು ಎಲ್ಲಿರುತ್ತೆ ಗೊತ್ತಾ? ಅಭಿಮಾನ ಮೊಟ್ಟ ಮೊದಲು ಬುದ್ಧಿ ಕೆಲಸ ಮಾಡಿ ಹೇಳಿರೋದು, ಮಾತು ಹೇಳಿರೋದು. ನಾನು ಆಡಿರೋ ಮಾತು ಎಂದು ಸುಳ್ಳಾಗಲ್ಲ. ಅಲ್ಲಪ್ಪ, ನೀನು ಮಾತಾಡೋನೇ ಅಲ್ಲ, ನಿನಗೂ ಮಾತಿಗೂ ಸಂಬಂಧನೇ ಇಲ್ಲ. ನಾನು ಹೇಳಿದ್ದಷ್ಟು ಮಾತು ನಿಜವಾಗಿ ಮಾತು ಆಡೋನಲ್ಲ ಅಂದ್ರೆ ಯಾವ ತರ ಆದ್ರೂ ನಾನು ಹೇಳಿದ್ಮೇಲೆ ಮುಗದೆ ಹೋಯ್ತು ಅಂತಾನೆ. ಮಾತಿನ ಮೇಲೆ ಅಭಿಮಾನ, ಬುದ್ಧಿ ಮೇಲೆ ತಿಳುವಳಿಕೆ ಮೇಲೆ ಅಭಿಮಾನ, ಕೆಲಸದ ಮೇಲೆ, ತನ್ನ ಕೆಲಸದ ಮೇಲೆ ಅಭಿಮಾನ. ನಾನು ಮಾಡಿದ್ ಸರಿ ಅಂತ ಅಂದು ಬಿಟ್ರೆ ಸಾಕು. ಏನು ಹೀಗೆ ಮಾಡಿದೆಯಲ್ಲ ಅಂದ್ರೆ, ಅಯ್ಯೋ ತಪ್ಪಾಯ್ತು ಅಂತ ಹೇಳ್ಕೊಂಡು ನಾನು ಮಾಡಿದ್ ಸರಿಪ್ಪ ಅಂತ ವಾದ ಮಾಡ್ತಾನೆ. ಅಲ್ಲ, ನೀನು ಮಾಡುವವನೇ ಆಗಿಲ್ವಲ್ಲ ಕೆಲಸನ, ನಾನು ಮಾಡಿದ್ ಸರಿ ಅಂತ ನೀವು ವಾದಿಸ್ತೀಯಲ್ಲ, ಆ ವಾದಿಸಿದ್ರೆ ಏನಾಗ್ತದೆ ಆಗತ್ತೆ ಗೊತ್ತಾ?
ನಾನು ಸರಿ ಮಾಡಿದ್ದೀನಿ ಅಂತಂದ್ರೆ ಏನಾಗತ್ತೆ? ಮಾಡಿರೋನು ಹೌದು ಅಂತ ಒಪ್ಕೊಳಕಾಗತ್ತೆ, ನೀನು ದಡ್ಡ ಅಂತ ಒಪ್ಕೊಳಕಾಗತ್ತೆ ಅಲ್ವಾ? ಆದ್ದರಿಂದ ಈ ಅಭಿಮಾನವಾಗಲಿ ಈ ಪ್ರೇಮವಾಗಲಿ ಸರಿಯಾದ ತಿಳುವಳಿಕೆಯನ್ನು ಉಂಟು ಮಾಡಲ್ಲ. ಹತ್ರ ಇದ್ದವರನ್ನ ನಮ್ಮವರು ನಂಗೆ ಚೆನ್ನಾಗಿ ಗೊತ್ತು ಅಂತೀರಲ್ಲ, ನಿಮ್ಮವರು ನೀವು ಮಾಡ್ಕೊಂಡ್ರೆ ಚೆನ್ನಾಗಿ ತಪ್ಪು ತಿಳ್ಕೊಂಡಿರ್ತೀರಿ. ಆಮೇಲೆ ಪರಮಾತ್ಮ ಒಂದು ಅದ್ಭುತವಾದ ಕೆಲಸ ಮಾಡಿಬಿಟ್ಟಿಯಾನೆ. ಗಂಡ ಹೆಂಡತಿ ಇರ್ಬೋದು, ತಂದೆ ಮಕ್ಕಳಿರ್ಬೋದು, ಸ್ನೇಹಿತರಿರ್ಬೋದು, ಏನೇ ಆದರೂ ಯಾರ ಮನಸ್ಸನ್ನು ಯಾರಿಗೂ ಉಳಿಸ್ಕೊಳಕ್ ಈ ಮನುಷ್ಯ ಅಂದ್ರೆ ಮನಸ್ತಾನೆ, ಬರೀ ದೇಹ ಅಲ್ವಲ್ಲ. ನನಗೆ ಇವ್ರು ಚೆನ್ನಾಗಿ ಗೊತ್ತು ಅಂದ್ರೆ ಅವ್ರ ಮನಸ್ಸನ್ನು ನಾನು ನೋಡಿ ನನ್ನ ಮನಸ್ಸನ್ನೇ ಅರ್ಥ ಆಗಲ್ಲ, ಅವ್ರ ಮನಸ್ಸೇ. ಯಾರ್ಯಾರ ಮನಸ್ಸನ್ನು ತಿಳ್ಕೊಂಡಲ್ಲ. ಆದ್ರೆ ನಂಗೆ ಅವ್ರು ಚೆನ್ನಾಗಿ ಗೊತ್ತಪ್ಪ, ನಮ್ಮ ಕೃಷ್ಣ ಚೆನ್ನಾಗಿ ಗೊತ್ತೋ, ಅವನ ಸ್ವಭಾವ ಏನೋ ಗೊತ್ತೋ, ಅವ್ರ ಮನಸ್ಸೇನೋ ಗೊತ್ತು, ಎಲ್ಲ ಗೊತ್ತು ಅಂತೀವಿ. ಬರೀ ಸುಳ್ಳೆ. ಯಾತಕ್ಕೆ ಗೊತ್ತು ಅಂತ ಹೇಳ್ತೀವಿ ಅಂದರೆ ತತ್ಕಾಲದಲ್ಲಿ ವ್ಯವಹಾರ ಮಾಡೋಕ್ಕೆ ಎಷ್ಟೋ ಅಷ್ಟು ಅವ್ರು ನಂಗೆ ಚೆನ್ನಾಗಿ ಅನುಕೂಲ ಮಾಡ್ಕೊಡ್ತಾನಲ್ಲ, ಹೊಗಳ್ಬಿಡ್ತೀನಿ, ಕೃಷ್ಣ ನೀನು ಬಿಟ್ಟರೆ ಇಲ್ಲ ಅಂತ. ಯಾಕೆ? ನನಗೊಂದು ಅನುಕೂಲ ಮಾಡ್ಕೊಳ್ತಾನೆ. ನಾನಂದ್ರೆ ಯಾರ? ತಪ್ಪಾಗಿ ತಿಳ್ಕೊಂಡ ನಾನು, ತಪ್ಪಾಗಿ ಬಿಟ್ಟೆ ನಾನು. ತಪ್ಪಾಗಿ ತಿಳಿದು ಪ್ರೇಮ ಬಿಟ್ಟ ನಾನಿಗೆ ಇವನು ಅನುಕೂಲ ಆಗಬೇಕು, ಅದಕ್ಕೆ ಅವನ ಮೇಲೆ ಒಂದು ತಪ್ಪಾದ ಪ್ರೇಮ ಇಡ್ತೀನಿ ನಾನು. ಹೀಗೆ ಜೀವನದಲ್ಲಿ ಬರೀ ತಪ್ಪು ಪ್ರೇಮವನ್ನೇ ಇಟ್ಕೊಂಡು ನೀವು ಎಷ್ಟು ದಿವಸ ದುರಂತ ಅಂತ ಅನುಭವಿಸ್ತೀರಿ, ಎಷ್ಟು ಏಟು ತಿಂತೀರಿ, ಎಷ್ಟು ಜನರನ್ನು ಬಿಟ್ಟಿದ್ದೀರಿ. ನಿಮ್ ಬಿಟ್ಟು ಹೋಗೋದನ್ನು ಪ್ರೀತಿಸಬೇಕು ಅಂತ ಅನ್ಸತ್ತಾ? ಬದಲಾಯಿಸೋದನ್ನು ಪ್ರೀತಿಸಬೇಕು ಅಂತ ಅನ್ಸತ್ತಾ? ಮರೆಯಾಗೋದನ್ನು ಪ್ರೇಮಿಸಬೇಕು ಅಂತ ಅನ್ಸತ್ತಾ? ಹಾಗಿದ್ರೂ ನೀವು ಬದಲಾಯಿಸ್ತಾ ಇದೆ, ಬಿಟ್ಟು ಹೋಗುತ್ತೆ ಅಂತ ಗೊತ್ತಿದೆ, ತೋರಿ ಮರೆಯಾಗತ್ತೆ. ಆದ್ರೂ ಇದನ್ನು ನಾನು ಅನ್ನೋ ಪ್ರೇಮ ಕೊಟ್ರಲ್ಲ, ಹ್ಯಾಕ್ ಕೊಟ್ರಿ? ಯಾಕೆ ಕೊಟ್ರಿ? ಅದು ನಾವೊಬ್ಬರೇ ಅಲ್ಲ ಸರ್, ಎಲ್ಲರೂ ಮಾಡಿದ್ದಾರೆ. ಎಲ್ಲರೂ ಮಾಡಿದ್ರೆ ನೀವು ಮಾಡಿಸ್ತೀರಾ? ಪ್ರಶ್ನೆ ಗೊತ್ತಾ? ಎಲ್ಲರೂ ಮಾಡಿರೋದ್ರಿಂದ ನಾನು ನಮ್ಮ ಒಬ್ರು ಹೇಳಿರತ್ತೆ, ಏನಪ್ಪ ಏನು SSLC ರಿಸಲ್ಟ್ ಬಂದು ಅವನು ಫೇಲು, ತಂದು ಹೇಳಲಿಲ್ಲ ಅವನು, ಏನು ಹೇಳ್ದ? ಅವನು ಫೇಲು, ಆದ್ರೆ ನಾನು ಫೇಲ್ ಆಗಿದ್ದು ಸರಿ. ಆದರೆ ಎಲ್ಲರೂ ನಾನು ಅಂತ ಹೇಳ್ತಾ ಇದ್ದಾರೆ, ನಾನು ಅಂತ ಹೇಳೋದು ಸರಿ. ಇಲ್ಲೇ ನನಗೆ ಬಹಳ ದಿವಸಿನ ಪ್ರಶ್ನೆ ಬಂದಿದೆ, ಪ್ರೇಮ ಅನ್ನೋದು ಸರಿಯಾದ ಜ್ಞಾನಕ್ಕೆ ಸಾಧನವೋ, ತಪ್ಪು ತಿಳುವಳಿಕೆಗೆ ಸಾಧನವೋ, ತಪ್ಪಾಗಿ ತಿಳ್ಕೊಳ್ಳೋಕೆ ಕಾರಣವೋ? ಇದೊಂದು ದೊಡ್ಡ ವಿಷಯವೇ. ಆದರೆ ಉಪನಿಷತ್ ಒಂದು ಮಾತು ಹೇಳುತ್ತೆ, ಯಸ್ಯ ದೇವೇ ಪರಾಭಕ್ತಿ ತಥಾ ಗುರೌ ಕರಿತಾಶ್ಚರ್ಥ ಪ್ರಕಾಶಂತೆ ಮಹಾತ್ಮನಃ. ಈ ಯಾರಿಗೆ ಗುರುವಿನಲ್ಲೂ ಪರಮಾತ್ಮನಲ್ಲೂ ಪರಮ ಪ್ರೇಮ ಬರುತ್ತೋ ಅವರಿಗೆ ಈ ವಿಚಾರ ಅರ್ಥ ಆಗತ್ತೆ. ಈಗ ಹೇಳಿ, ಗುರುವಿನಲ್ಲೂ ಪರಮಾತ್ಮನಲ್ಲೂ ಪರಮ ಪ್ರೇಮ ಅದು ಸರಿಯಾದ ತಿಳುವಳಿಕೆಯಿಂದ ಬಂದದ್ದು, ತಪ್ಪಾದ ತಿಳುವಳಿಕೆಯಿಂದ ಬಂದದ್ದ? ಅಪ್ಪ, ತಪ್ಪು ತಿಳುವಳಿಕೆಯಿಂದ ಬಂದದ್ದು ಪರಾಪ್ರೇಮ ಹೇಗಾಗತ್ತೆ? ಆದರೆ ಸುಳ್ಳು ನಟಿಸ್ತೀರಾ ನೀವು, ಗುರುಗಳ ಹೆಚ್ಚು ಪರಮಾತ್ಮನ ಹೆಚ್ಚು ಅಂತ. ಮತ್ತೆ ಹಾಗೆ ತಿಳ್ಕೊತೀರಾ? ಈಗ ನಿಮಗೆ ತಪ್ಪು ತಿಳುವಳಿಕೆಯಿಂದ ದೇಹಾದಿಗಳಲ್ಲಿ ನಾನು ಅನ್ನೋ ಪ್ರೇಮ ಬಂದಿದೆ, ಅದನ್ನು ಕಳ್ಕೋಬೇಕು ಅಂತ ಮನಸ್ಸಿನ ನಿಶ್ಚಯ ಬಂತು. ಅದಕ್ಕೆ ಉಪನಿಷತ್ತು ಹೇಳ್ತು, ನೋಡು ನೀನು ಸರಿಯಾದ ಬ್ರಹ್ಮನಿಷ್ಠರಾದ ಗುರುಗಳಲ್ಲಿ ಪರಮ ಪ್ರೇಮ ಇಡು, ಪರಮಾತ್ಮನಲ್ಲೂ ಪರಮ ಪ್ರೇಮ ಇಡು, ಆವಾಗ ಅವ್ರು ಹೇಳಿದ್ದು ನಿಂಗೆ ಅನುಭವಕ್ಕೆ ಬರುತ್ತೆ ಅಂತಂದ್ರು. ಅಲ್ಲ, ಅಲ್ಲಿ ಮಾಡೋದಕ್ಕೂ ನಾನು ತಪ್ಪು ತಿಳುವಳಿಕೆಯಿಂದ ಪ್ರೇಮ ಇಟ್ಟೆ, ಗುರುಗಳಲ್ಲಿ ತಪ್ಪು ತಿಳುವಳಿಕೆಯಿಂದ ಪ್ರೇಮ ಇಟ್ಟರೆ, ಪರಮಾತ್ಮನಲ್ಲಿ ತಪ್ಪು ತಿಳುವಳಿಕೆಯಿಂದ ಪ್ರೇಮ ಇಟ್ಟರೆ ಅದು ಜ್ಞಾನಕ್ಕೆ ಸಾಧನ ಆಗತ್ತಾ? ಹಾಗಾದ್ರೆ ಹೇಗೆ ಸರಿಯಾದ ಪ್ರೇಮ ಇಡೋದು ಹೇಗೆ? ಗುರುಗಳನ್ನ ಏನಂತ ತಿಳ್ಕೋಬೇಕು? ಪರಮಾತ್ಮನ ಏನು ತಿಳ್ಕೋಬೇಕು? ನಾನು ಅಂತ ತಿಳ್ಕೋಬೇಕು. ಏನಂತ ತಿಳ್ಕೋಬೇಕು? ಈಗ ನಾನು ಅನ್ನೋ ಪ್ರೇಮ ಎಲ್ಲಿ ಕೊಟ್ಟಿದ್ದೀರೋ ಅದನ್ನು ಬಿಟ್ಟು ಗುರುವಿನಲ್ಲೂ ಪರಮಾತ್ಮನಲ್ಲೂ ನಾನು ಅನ್ನೋ ಪ್ರೇಮ ಕೊಡಬೇಕು. ಸಾಧ್ಯನಾ? ಸಾಧ್ಯವೇ ಅದು? ನಾನು ಅನ್ನೋ ಪ್ರೇಮ ಕೊಡೋದು ಏನು ಕಷ್ಟ ಆಗತ್ತೆ ಗೊತ್ತಾ? ಆ ಪರ ಅನ್ನೋ ಶಬ್ದಕ್ಕೆ ಹೆಚ್ಚಿನ ಪ್ರೇಮ ಅಂತ ಅರ್ಥ. ಹೆಚ್ಚಿನ ಪ್ರೇಮ ಅಂದ್ರೆ ಇನ್ನೊಂದು ಕಡಿಮೆ ಪ್ರೇಮ ಇರಬೇಕಲ್ಲ ಲೋಕದಲ್ಲಿ. ಈಗ ಕಡಿಮೆ ಪ್ರೇಮ ಹೆಚ್ಚಿನ ಪ್ರೇಮ ಆಗಿದೆ, ಹೆಚ್ಚಿನ ಪ್ರೇಮ ಕಡಿಮೆ ಪ್ರೇಮ ಆಗ್ಬಿಟ್ಟಿದೆ. ಪ್ರಪಂಚದಲ್ಲಿ ಪ್ರೇಮ ಹೆಚ್ಚಾಗ್ಬಿಟ್ಟಿದೆ ನಮಗೆ, ಪರಮಾತ್ಮನ ಪ್ರೇಮ ಕಡಿಮೆ ಆಗಿದೆ. ಹೆಚ್ಚಿನ ಪ್ರೇಮ ಅದರಲ್ಲಿ ಇಡಿ ಅಂದ್ರೆ ಇದನ್ನೆಲ್ಲ ಅದಕ್ಕೆ ಜೋಡಿಸ್ಕೊಳ್ರಿ. ಪರಮಾತ್ಮನ ಇಲ್ಲಿ ಕರ್ಕೊಂಬರ್ಬೇಡಿ. ಪರಮಾತ್ಮ ನಂಗೆ ಸ್ವಲ್ಪ ದುಡ್ಡು ಕೊಡಪ್ಪ, ನಂಗೆ ಸ್ವಲ್ಪ ಮಕ್ಕಳನ್ನ ಕೊಡೋ, ನಂಗೆ ಒಳ್ಳೆಯ ಸಂಬಂಧ ಕೊಡೋ, ಅದಕ್ಕೆ ಪರಮಾತ್ಮ ನಮ್ಮವನ ಆಗೋದು ಬೇಡ. ಪರಮಾತ್ಮನನ್ನು ತಿಳ್ಕೊಳ್ಳೋಕ್ಕೋಸ್ಕರ ಇದನ್ನೆಲ್ಲ ಇಟ್ಕೊಳ್ಳಿ, ಪರಮಾತ್ಮನನ್ನು ತಿಳ್ಕೊಳ್ಳೋಕ್ಕೋಸ್ಕರ ಗುರುಗಳ ಹತ್ರ ಹೋಗೋಕ್ಕೋಸ್ಕರ ಬಾಕಿ ಇದನ್ನೆಲ್ಲ ಇಟ್ಕೊಳ್ಳಿ. ಈಗ ಯಸ್ಯ ದೇವಿ ಪರಾಭಕ್ತಿ ಅಂತ ಹೇಳುವಾಗ ನಿಮ್ಮ ನಾವು ಪ್ರೇಮ ಏನು ಪೂರ್ತಿ ಬಿಡಿಸೋಕೆ ಸಾಧ್ಯ ಇಲ್ಲ. ಅದು ನೀವು ಗುರುಗಳಿಗಲ್ಲ, ಶಾಸ್ತ್ರಕ್ಕಲ್ಲ. ಪರಮಾತ್ಮ ಹೃದಯದಲ್ಲಿ ಇದ್ದಾನೆ, ಯಾರ ಹೃದಯದಲ್ಲಿಲ್ಲ? ಎಲ್ಲರ ಹೃದಯದಲ್ಲೂ ಆತ್ಮನಾಗಿಯೇ ಪ್ರೀತಿಸ್ತಾ ಇದ್ದಾನೆ.
ಆದರೆ ಯಾರಿಗೆ ತಾನೇ ಆ ಪರಮಾತ್ಮನನ್ನು ತಿಳ್ಕೊಳ್ಳೋಕೆ ಅವನು ಅನುಕೂಲ ಮಾಡ್ದ? ಸುಮ್ಮನೆ ನೋಡ್ತಾ ಇದ್ದಾನೆ. ನಾವು ತಪ್ಪು ತಿಳ್ಕೊತಾ ಇದ್ದೀವಿ, ಅವನಿಗೆ ಗೊತ್ತಿಲ್ವ ನಾವು ತಪ್ಪು ತಿಳ್ಕೊಂಡದ್ದು? ಯಾಕೆ ಸರಿ ಮಾಡಲಿಲ್ಲ? ನೀವು ತಪ್ಪಾದ್ರೂ ತಿಳ್ಕೊಳ್ರಿ, ಸರಿಯಾದ್ರೂ ತಿಳ್ಕೊಳ್ರಿ, ನನ್ನನ್ನು ಹಿಡ್ಕೊಂಡು ಹೇಗಾದ್ರೂ ತಿಳ್ಕೊಳ್ರಿ ಇಲ್ಲ ಸುಮ್ಮನಿದ್ಬಿಟ್ಟ. ಅದನ್ನ ಪರಮಾತ್ಮನ ಹಿಡ್ಕೊಂಡು ಪ್ರಯೋಜನ ಇಲ್ಲ. ಬರೀ ಪರಮಾತ್ಮನ ಹಿಡ್ಕೊಂಡ್ರೆ ಯಾರು ಬೇಕೋ? ಗುರುಗಳು ಬೇಕು. ಗುರುಗಳು ಬಿಡಲ್ಲ, ಬರ ಇಲ್ಲಿ ಕೂತ್ಕೊಳ್ಳ, ಏನ್ ತಿಳ್ಕೊಂಡಿದೀಯಾ ಅಂತ ಕೇಳ್ತಾರೆ. ಗುರುಗಳ ಪ್ರೇಮದಲ್ಲಿ ಈ ಜ್ಞಾನ ಬರಬಹುದು, ಬರಲೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ನಿಮ್ಮ ಅಂತಃಕರಣದ ಶುದ್ಧಿಯಿಂದ, ನಿಮ್ಮ ಗುರುಭಕ್ತಿಯಿಂದ ಬರಬಹುದು. ಇಲ್ಲಿ ಒಂದು ಪ್ರಶ್ನೆ ಏನಿದೆ ಅಂದರೆ, ನೀವು ಈ ವಿದ್ಯೆಗೋಸ್ಕರ ಹೇಳೋದು, ನಮ್ಮ ಮನಸ್ಸಿನಲ್ಲಿ ತಪ್ಪು ತಿಳಿಕೆ ಇದೆ ಅಂತ ನಾನು ಹೇಳಿದೆ ಅಲ್ವಾ? ತಪ್ಪು ತಿಳುವಳಿಕೆ ಅನ್ನೋದು ಬುದ್ಧಿಗೆ ಸೇರಿದ್ದು. ತಿಳುವಳಿಕೆ ಕೇವಲ ಸ್ವರೂಪಕ್ಕೆ ಸೇರಲ್ಲ. ಸ್ವರೂಪಕ್ಕೆ ತಿಳುವಳಿಕೆ ಇದೆ ಅಂತಲೂ ಇಲ್ಲ, ತಿಳುವಳಿಕೆ ಇಲ್ಲ ಅನ್ನೋದು ಇಲ್ಲ. ಯಾಕಂದ್ರೆ ತಿಳುವಳಿಕೆ ಬರೋ ಸಂಭವವೇ ಇಲ್ಲ, ಅದಕ್ಕೆ ಸಂಭವ ಅನ್ನೋದು ಬೇಕಾಗಿಲ್ಲ ಅಂತ. ಸ್ವರೂಪಕ್ಕೆ ಜ್ಞಾನಾಜ್ಞಾನಗಳೆರಡೂ ಇಲ್ಲ ಅನ್ನೋದನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಈಗ ಬುದ್ಧಿಗೆ ತಿಳುವಳಿಕೆ ಆಗಬೇಕಾಗಿದೆ, ಒಂದು ಅಧ್ಯಾಸ ದೃಷ್ಟಿಯಿಂದ, ಅವಿದ್ಯೆಯ ದೃಷ್ಟಿಯಿಂದ ಇಟ್ಕೊಳ್ಳೋದು. ಈ ತಿಳುವಳಿಕೆ ಬರಬೇಕಾದ್ರೆ ಬುದ್ಧಿಗೆ ಯಾರನ್ನು ತಿಳ್ಕೋಬೇಕೋ ಅವನಲ್ಲಿರೋ ಗುಣವನ್ನು ನನ್ನಲ್ಲಿ ನಾನು ಮನಸ್ಸಿಗೆ ತಗೊಂಡ್ಬರ್ಬೇಕು. ಈಗ ಯಾರಲ್ಲಿದೆ ಗುಣ? ಪರಮಾತ್ಮ ಹೃದಯದಲ್ಲಿದ್ದಾರೆ, ಅವನಲ್ಲಿ ಎಲ್ಲ ಗುಣಗಳು ಇದೆ. ಎಲ್ಲ ಗುಣಗಳು ಅಂದರೆ ಈ ಜಗತ್ತಿನಲ್ಲಿ ನೀವು ಏನೇನು ಹೇಳ್ತೀರೋ, ಯಾರನ್ನೂ ದ್ವೇಷ ಮಾಡದೇ ಇರೋದು, ಎಲ್ಲರನ್ನೂ ಸಮವಾಗಿ ಕಾಣೋದು, ಎಂದೂ ವಿಕಾರವಾಗದೇ ಇರೋದು, ಎಲ್ಲವನ್ನೂ ತಡ್ಕೊಳ್ಳೋದು, ಯಾವ ಅಭಿಮಾನವನ್ನು ಪಟ್ಕೊಳ್ಳದೇ ಇರೋದು, ಇದಿಷ್ಟು ಇದೆಯೋ ಇಲ್ವಾ? ಅವನಲ್ಲಿ ಯಾಕೆ? ಅವನ ಅವತಾರಗಳಲ್ಲೂ ಇದೆ. ಈ ಕೃಷ್ಣಾವತಾರ, ರಾಮಾವತಾರದಲ್ಲೂ ಇದೆ. ಆ ಭಗವಂತ ತನ್ನಲ್ಲಿ ಅಷ್ಟೂ ಗುಣಗಳನ್ನು ಇಟ್ಟುಕೊಂಡು ಹೃದಯದಲ್ಲಿದ್ದಾಗ ನೀವು ಅವನಲ್ಲಿ ಕಲ್ಪಿತವಾಗಿ ಆಗಲಿ ಪರಮ ಪ್ರೇಮ ಇಟ್ಟರೆ, ಪರಮಾನ ಶಬ್ದಕ್ಕೆ ಇದಕ್ಕಿಂತ ಹೆಚ್ಚಿನ ಪ್ರೇಮ ಅಂತ. ಪರಮ ಅಂದ್ರೆ ನಿಜವಾದ ಅರ್ಥದಲ್ಲಿ ಯಾವುದು ಪ್ರೇಮ ಅಂದ್ರೆ ನಾನು ಅಂತ ತಿಳ್ಕೊಳ್ಳೋದು. ಪರಮಾತ್ಮನನ್ನು ನಾನು ಅಂತ ತಿಳ್ಕೊಳ್ಳೋ ಪ್ರೇಮ ಬರೋದು ಜ್ಞಾನವಾದ ಮೇಲೆ. ಈಗ ಸದ್ಯಕ್ಕೆ ಪ್ರಪಂಚದ ಪ್ರೇಮಕ್ಕಿಂತ ಹೆಚ್ಚಿನ ಪ್ರೇಮ ಅಂತ ಇಟ್ಕೊಂಡು ಪರಮ ಹೆಚ್ಚಿನ ಅನ್ನೋ ಅರ್ಥದಲ್ಲಿ ಸಾಪೇಕ್ಷ. ಹಾಗೆ ಪರಮಾತ್ಮ ನೀವು ಪ್ರೇಮಿಸ್ತಾ ಹೋದರೆ ನಿಮ್ಮ ಮನಸ್ಸು ಸ್ವಭಾವವಾಗಿ ಆ ಭಗವಂತನ ಗುಣವನ್ನು ತನ್ನೊಳಗೆ ಇಟ್ಕೊಳ್ಳುತ್ತೆ. ಅದರಿಂದ ಸಾಧಕರಿಗೆ ಚಿತ್ತಶುದ್ಧಿ ಅಂತಾಗಲಿ ಅಥವಾ ಏಕಾಗ್ರತೆ ಅಂತಾಗಲಿ ಯಾವಾಗ ಬರುತ್ತೆ ಅಂದರೆ, ಪರಮಾತ್ಮನ ನೀವು ಆಳವಾಗಿ ಪ್ರೇಮಿಸೋಕೆ ಹೊರಟ್ರೆ ನಿಮ್ಮ ಮನಸ್ಸಿಗೆ ತಾನಾಗೆ ಕೊಡುತ್ತೆ, ಅವನನ್ನೇ ನೆನೆಸೋ ಹಾಗಾಗತ್ತೆ, ಬಂದುಬಿಡತ್ತೆ. ನೀವು ವಯಸ್ಸಾದರೂ ಮರು ಬರಲ್ಲ. ನನ್ನ ಗುರುಗಳಿಗೆ 86, 88, 90, 94 ಇತ್ತು. ಒಂದು ಸ್ವಲ್ಪ ಯಾಕೆ ಮರಲಿಲ್ಲ ಅಂದರೆ ಸ್ವರೂಪದಲ್ಲಿದ್ದಾರೆ. ನಮಗಿಲ್ಲ, ಈ ಪ್ರಪಂಚದಲ್ಲಿದ್ದೀವಿ. ಈ ಪ್ರಪಂಚದಲ್ಲಿದ್ದರೆ ಯಾವ ನೆನಪು ಆಗಲ್ಲ, ಎಲ್ಲ ಮರ್ತೋಗಿದೆ. ಈಗೀಗ ಅಷ್ಟು ಮರ್ತೋಗಿದೆ ಕಂಡ್ರೆ ಒಂದೂ ನೆನಪಾಗ್ತಾ ಇಲ್ಲ. ಯಾಕೆ ನೆನಪಾಗ್ತಾ ಇಲ್ಲ? ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ಹಾಗೆ ಭಗವಂತನನ್ನ ನಾವು ಸರಿಯಾಗಿ ತಿಳ್ಕೊಳ್ಳೋಕ್ಕೋಸ್ಕರ ಗುರುಗಳ ಹತ್ರ ಹೋಗಬೇಕು, ಶಾಸ್ತ್ರಕ್ಕೆ ಹೋಗಬೇಕು. ಈಗ ವಿವೇಕದಿಂದ ತಿಳ್ಕೋಬೇಕು. ಕೊನೆಯ ಮಾತೇನು ಅಂದರೆ, ನಿಮ್ಮ ಅನುಭವದಿಂದ ನೀವೇ ವಿಂಗಡ ಮಾಡಿಕೊಂಡು ಆತ್ಮಾನಾತ್ಮ ವಿವೇಕ ಮಾಡ್ಕೊಂಡು ತಿಳ್ಕೋಬೇಕು. ತದ್ವಿವೇಕೇನ ಚ ವಸ್ತು ಸ್ವರೂಪಾವಧಾರಣಂ ವಿದ್ಯಾಮಾಹು. ಆಚಾರ್ಯರ ಭಾಷ್ಯ ಅಮೃತ. ಅಮೃತ ಅಂದ್ರೆ ಅಮೃತ ಕೊಟ್ಟರು ಬೇಡ ಅಂದ್ಬಿಡ್ತೀನಿ, ಯಾಕಂದ್ರೆ ಅಮೃತಕ್ಕಿಂತ ಅಮೃತ. ನಮ್ಮ ಸುಬ್ರಾಯ ಹೇಳೋದಾರೆ, ಅದಕ್ಕೆ ಪದನೇ ಸಿಗಲ್ಲ, ಅಂಥ ಅಮೃತ ಅದು. ಯಾಕಂದ್ರೆ ಎಲ್ಲರ ಅನುಭವವನ್ನು ನೇರಾಗಿ ನಿಮ್ಮ ಮನಸ್ಸಿಗೆ ನೋಡೋ, ಇದು ಸಾರ್ವತ್ರಿಕ ಅನುಭವ, ಇದು ಪರಮಾರ್ಥ ಅನುಭವ, ಇದು ನೋಡೋದು ಪ್ರತಿ ವಾಕ್ಯದಲ್ಲೂ ಯಾರು ಹೇಳ್ತಾರ್ರಿ ಜಗತ್ತಿನಲ್ಲಿ? ನಾವು ಮಾತಾಡ್ತಾ ಇದ್ರೆ ಬರೀ ಅಧ್ಯಾಸವನ್ನು ಗಟ್ಟಿ ಮಾಡೋರೆ ಜನ. ನೀವು ಕೃಷಿವಾಗ್ಬಿಟ್ರಿ, ನೀವು ವಯಸ್ಸಾಗ್ಬಿಡ್ತು, ನೀವು ಅದನ್ನು ಮಾಡಿದ್ರಿ, ನೀವು ಇದನ್ನೇ ಹೇಳ್ಕೊಡೋ ಜನನೇ ನಮ್ಮ ಸುತ್ತಮುತ್ತ ಇರೋರು. ಒಬ್ಬರೇ ಶಂಕರರು ನಮ್ಮ ಗುರುಗಳು. ಅವ್ರು ನೇರಾಗಿ ಬಂದು ನಿನ್ನ ಸ್ವರೂಪ ಇಂಥದ್ದು, ನಿನ್ನ ಪರಮಾರ್ಥ ಅನುಭವ ಇಂಥದ್ದು, ನೀನು ವಿವೇಕ ಮಾಡ್ಕೋ, ನಿನಗೆ ಅರ್ಥವಾಗತ್ತೆ, ನೀನು ಅನುಭವ ಸ್ವರೂಪವಾಗಿದೆ ಅಂತ ಪದೇ ಪದೇ ಹೇಳ್ತಾರೆ. ಆದ್ದರಿಂದ ಈ ವಿದ್ಯಾ ಪ್ರಕ್ರಿಯೆಯನ್ನು ನಾವು ಯೋಚನೆ ಮಾಡುವಾಗ ನಮ್ಮ ಅನುಭವದಿಂದ ನಮ್ಮ ತಪ್ಪು ತಿಳುವಳಿಕೆಯೇ ಅನರ್ಥಕ್ಕೆ ಕಾರಣ ಅನ್ನೋದು ನಮ್ಗೆ ಚಂದ ಪೂರ್ತಿ ಅರ್ಥ ಆಗಬೇಕು. ಸ್ವಲ್ಪ ಅದರಲ್ಲಿ ಸಂಶಯ ಬರಬಾರ್ದು. ಹಾಗೆ ನಿಮಗೆ ಅನರ್ಥ ಕಾರಣ ಅಂತ ಗೊತ್ತಾದ ಮರುಗಳಿಗೆಯಲ್ಲಿ ಏನು ಬರುತ್ತೆ ಗೊತ್ತಾ? ಓಡಿಸ್ಲೇಬೇಕು, ಅದಕ್ಕೋಸ್ಕರ ಫುಲ್ ಟೈಮ್, ಪೂರ್ಣ ಟೈಮ್ ಕೊಡ್ತೀನಿ, ಪೂರ್ತಿ ಬುದ್ಧಿಶಕ್ತಿ ಕೊಡ್ತೀನಿ, ಪೂರ್ತಿ ಅದಕ್ಕೋಸ್ಕರ ಕೂತ್ಕೋತೀನಿ ಅಂತ ಬರಬೇಕು. ಆವಾಗ ನಾನು ಒಪ್ಕೋತೀನಿ, ಹೌದು ಇವರಿಗೆ ತಪ್ಪು ತಿಳುವಳಿಕೆ ಅನರ್ಥ ಕಾರಣ ಅಂತ ಅನಿಸಿದೆ. ಬಹಳ ಕಷ್ಟ, ಅನಿಸೋದೇ ಇಲ್ಲ.
ಶಂಕರರು ಬರೆದಿರ್ತಾರೆ, ಗುರುಗಳು ಹೇಳ್ತಾರೆ, ನಾವು ಅನುಭವದಲ್ಲಿದೆ ಅಂತ ತೋರಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ. ಇಷ್ಟಾದರೂ ಪ್ರವಚನ ಮುಗಿಯೋ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತಾರೆ. ರೆಸ್ಟ್ ತಗೊಳ್ಳೋಕ್ಕೇನು ಇಲ್ಲೇನು ನಿಮ್ಮ ಹತ್ರ ಅಗತೆ ಮಾಡಿಸಿ ಕಷ್ಟಪಡಿಸಿದ್ದೀನಿ. ಸ್ವರೂಪದಲ್ಲಿರೋದು ರೆಸ್ಟು, ಪ್ರಪಂಚಕ್ಕೆ ಬರೋದು ಅರೆಸ್ಟು. ಆದರೆ ಪ್ರಪಂಚ ನಿಮಗೆ ರೆಸ್ಟ್ ಆಗಿದೆ, ಸ್ವರೂಪದಲ್ಲೇ ಅಯ್ಯೋ ಹಿಡ್ಕೊಂಡ್ಬಿಟ್ಟಿದ್ರು ಅರೆಸ್ಟ್ ಆಗಿಬಿಟ್ಟಿತ್ತು ಅಂತೀರಿ ನೀವು. ಏನಿದೆ ಅಧ್ಯಾಸದ ಮಹಿಮೆ. ದೇಹದಲ್ಲಿ ನಾನೊಂದು ಮಾಡ್ಕೊಂಡು ಆ ದೇಹದ ಸ್ವರೂಪದಲ್ಲಿ ಕೂತ್ ಅಭ್ಯಾಸ ಆಗಿ ಸ್ವರೂಪದ ಕಡೆ ಸ್ವಲ್ಪ ತಿರುಗಿಸಿದ್ರು ಬುದ್ಧಿ ಅಯ್ಯೋ ಕಷ್ಟ ಆಗ್ತಾ ಇದೆ ಅನ್ಸುತ್ತೆ. ಹೀಗೆ ಅಧ್ಯಾಸದ ಮಹಿಮೆ ಅಂತ ಹೇಳೋಣ, ಅನರ್ಥ ಅಂತ ಹೇಳೋಣ, ಅಖಂಡ ವಿಶ್ವದ ಎಲ್ಲ ಜನರನ್ನು ವ್ಯಾಪಿಸಿದೆ, ಯಾರನ್ನೂ ಬಿಡಲಿಲ್ಲ. ಹೆಚ್ಚೆಚ್ಚು ದೊಡ್ಡವರಾದಷ್ಟು ಹೆಚ್ಚೆಚ್ಚಾದವು, ತುಂಬ ಬಂದರೆ ಹೆಚ್ಚೆಚ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ಬಿಡಿಸ್ಕೊಳ್ಳೋಕ್ಕೆ. ಅದು ಒಂದು ರೀತಿಯಲ್ಲಿ ಮನುಷ್ಯನನ್ನು ಕೆಡಿಸೋ ಜನ ಜಾಸ್ತಿ. ನೀವು ಎಷ್ಟೆಷ್ಟು ವ್ಯವಹಾರ ಮಾಡ್ತೀರೋ, ಎಷ್ಟೆಷ್ಟು ಪ್ರಪಂಚಕ್ಕೆ ಹೋಗ್ತೀರೋ, ಎಷ್ಟೆಷ್ಟು ಕಾರ್ಯಗಳನ್ನು ಹೆಚ್ಚೆಚ್ಚು ಮಾಡ್ಕೊಂಡು ಹೋಗ್ತೀರೋ ಅಷ್ಟಷ್ಟು ಇದು ಗಟ್ಟಿ ಆಗುತ್ತೆ. ಒಬ್ಬರು ಒಂದು ಪ್ರಶ್ನೆ ಮಾಡಿ, ನಾವು ಸಂಸ್ಕೃತ ಮಾತಾಡಿಸ್ತೀವಲ್ಲ, ದಿವಸ ಏನೇನು ಮಾಡ್ತೀರಿ ಹೇಳ್ರಿ ಅಂತಾರೆ. ಬೆಳಗ್ಗೆ ಬೇಗ ಹೇಳ್ತೀನಿ, ಎದ್ದು ಕೂಡಲೇ ಏನು ಮಾಡ್ತೀನಿ, ಚೆನ್ನಾಗಿ ಕೈಕಾಲು ಮುಖ ತೊಳ್ಕೊತೀನಿ, ಆಮೇಲೆ ಏನು ಮಾಡ್ತೀನಿ, ದೇವ್ರ ನಮಸ್ಕಾರ ಹೇಳ್ತಾ ಹೋಗ್ತಾನೆ. ಒಂದು ಕಡೆಯಲ್ಲೂ ನಾನು ದೇಹ ಅಂತ ಅಂದ್ಕೊಂಡೆ, ನಾನು ಮನಸ್ಸು ಅಂತ ಅಂದ್ಕೊಂಡೆ, ನಾನು ತಪ್ಪು ಹೇಳ್ತಾ ಇದ್ದೀನಿ ಒಂದ್ಸಲನೂ ಯಾರಿಗೂ ಅನ್ಸಿರಲ್ಲ. ಯಾರು ಅಡಿಗೆ ಮಾಡಿದ್ದೋ ನಾನು, ಎಷ್ಟು ಚೆನ್ನಾಗಿ ಬರುತ್ತೆ ನಮಗೆ. ಯಾರೇ ಪ್ರವಚನ ಮಾಡಿದ್ದೋ ನಾವು, ಪ್ರವಚನ ಕೇಳಿದ್ರೇನ್ರಿ ನೀವು? ಚೆನ್ನಾಗಿ ಕೇಳಿದ್ವಿ. ಎಲ್ಲ ಕಡೆಯಲ್ಲೂ ಈ ಅಧ್ಯಾಸದ ಮಹಿಮೆ ಬಿಟ್ಟಿಲ್ಲ, ಯಾರನ್ನೂ ಬಿಟ್ಟಿಲ್ಲ. ಅದಕ್ಕೆ ನಮ್ಮ ಸುರೇಶರು ಒಂದು ಒಳ್ಳೆ ಮಾತು ಹೇಳಿದ್ದಾರೆ, ಅವಿದ್ಯಾ ಅನ್ನೋಬ್ಳು ಹುಡುಗಿಯರನ್ನು ಹುಡುಗರನ್ನು ಎಲ್ಲರನ್ನೂ ಮದುವೆ ಆದ್ಲು ಅಂತ. ಮದುವೆ ಆದವರು ಹಾಗೆ ಬಿಟ್ಟು ಹೋಗಲ್ವೋ ಹಾಗೆ ಅವಿದ್ಯಾ ಅನ್ನೋಂಥ ಈ ತಪ್ಪು ತಿಳುವಳಿಕೆ ಈ ಪ್ರಪಂಚದ ಎಲ್ಲ ಮನುಷ್ಯ ಜೊತೆಲೂ ಸೇರ್ಕೊಂಡ್ಬಿಟ್ಲು. ಅದನ್ನು ಹೇಳುವಾಗ ಒಬ್ಬ ಹುಡುಗಿ ಒಬ್ಬಳನ್ನು ಮದುವೆ ಆಗಬೇಕು, ಎಲ್ಲರನ್ನೂ ಮದುವೆ ಆಗ ಅಂತ ದಿಟ್ಟೆ ಬಜಾರಿ ಅವಳು, ಕೇಳಲ್ಲ. ಹುಡುಗಿ ಒಬ್ಬಳಂತಾನೆ ಮದುವೆ ಆಗಬೇಕು. ಅಹೋಧಾರ್ಷ್ಟ್ಯಂ ಅವಿದ್ಯಾಯಾ ನ ಕಶ್ಚಿದತಿವರ್ತತೆ. ಎಷ್ಟು ದಿಟ್ಟೆ ಬಜಾರಿ ಅವಳು ಅಂತಂದ್ರೆ, ಬಂದು ಅವಳೇ ಪಾಠ ಹೇಳ್ಕೊಟ್ಲು. ಇರೋದನ್ನು ಇಲ್ಲ ಅಂತ ಹೇಳ್ಕೊಟ್ಲು, ಇಲ್ಲೇ ಇರೋದನ್ನು ಇದೆ ಅಂತ ಹೇಳ್ಕೊಟ್ಲು, ಕಾಣಿಸ್ತಾ ಇರೋನು ಕಾಣಿಸ್ತೆ ಅಂತಂದ್ಲು, ಚೆನ್ನಾಗಿಲ್ಲದೆ ಇರೋನು ಚೆನ್ನಾಗಿದೆ ಅಂತ ಹೇಳ್ಕೊಟ್ಲು. ಬರೀ ಅವಳ ಪಾಠನೇ, ಆ ಹೆಂಡತಿ ಪಾಠನೇ ನೀವೆಲ್ಲ ಕಲ್ತಿರೋದು. ಈಗ ನಿಜವಾದ ಗುರುಗಳ ಪಾಠ ಕಲಿಬೇಕು. ಯಾರು ಗುರುಗಳು ಸಿಕ್ಕಲ್ಲ, ಪಾಠ ಕಲ್ತ್ಕೊಳ್ಳಲ್ಲ. ಎಲ್ಲರೂ ಯಾರನ್ನು ಮದುವೆ ಆಗಿದ್ದೀವಿ? ಅವಿದ್ಯಾ ಅನ್ನುವಂಥ ಹುಡುಗಿನ ಮದುವೆ ಆಗ್ಬಿಟ್ವಿ. ಆ ಬುದ್ಧಿ, ನಮ್ಮ ಬುದ್ಧಿ ಇದೆಯಲ್ಲ, ಅದಕ್ಕೆ ವಿವೇಕ ಜ್ಞಾನ ಬರಬೇಕಾಗಿತ್ತು, ಬರಲಿಲ್ಲ. ಆಯಿತು, ಅವಳನ್ನು ಕಟ್ಕೊಂಡ್ವಿ. ಅವಳು ಎಷ್ಟು ಮಕ್ಕಳನ್ನು ಹೆತ್ತಲು ಗೊತ್ತಾ? ಒಬ್ಬೊಬ್ಬರಲ್ಲೂ 106 ಮಕ್ಕಳನ್ನು ಹೆತ್ತಲು. ಮೊಟ್ಟ ಮೊದಲನೇ ಮಗು ಕಾಮರಾಜ್, ರಾಮರಾಜನಲ್ಲ, ಯಾರೋ ಕಾಮರಾಜ. ಕಾಮ ಅನ್ನೋನು ನನ್ನ ಅಪೇಕ್ಷೆ, ಅದು ಬೇಕು ಇದು ಬೇಕು, ನಿಮ್ಗೇನು ಬೇಕು? ನಮಗೆಲ್ಲ ಬೇಕು. ಈ ಕಾಮ ಅನ್ನೋಂಥ ಮೊದಲನೇ ಮಗು ಹುಟ್ಟಿತಲ್ಲ, ಆವತ್ತೇ ಬಿದ್ದ ಇವನು ಕೆಳಗೆ. ಮನೆ ಶ್ರೀರಾಮ್. ಹೀಗೆ ಅವಿದ್ಯಾ ಅನ್ನುವಂಥ ಒಂದು ತಪ್ಪು ತಿಳುವಳಿಕೆ ಮೊಟ್ಟ ಮೊದಲು ನಮಗೆ ಹೆತ್ತು ಕೊಟ್ಟ ಮಹಾಪುರುಷ ಕಾಮ. ಕಾಮ ಅನ್ನೋದು ಮನುಷ್ಯನ ಎಲ್ಲ ಬಂಧನಕ್ಕೂ ಕಾರಣ. ಕಟ್ಟಾಗೋದಕ್ಕೆ ಕಾರಣ ಯಾವುದು? ಅಧ್ಯಾಸ ಬಂಧನ, ಅಭಿಮಾನ ಬಂಧನ, ಒಪ್ಕೋತೀನಿ. ಆದರೆ ಕಾಮ ಬಂಧನ ಮೇವೇದಂ. ನೀವು ಗೀತೆಯನ್ನು ನೋಡಿ 100 ಸಲ ನೋಡಿ, 1000 ಸಲ ನೋಡಿ. ಕಾಮಾತ್ಮಾನ ಸ್ವರ್ಗಪರಾಹ ಪ್ರಜಹಾತಿ ಯದಾ ಕಾಮಾನ್ ಕಾಮ ಏಷ ಕ್ರೋಧ ಏಷ ವಿಹಾಯ ಕಾಮಾನ್ ಯಸ್ಸರ್ವಾನ್. ಪದೇ ಪದೇ ಭಗವಂತ ಹೇಳ್ತಾನೆ, ನೋಡು ಇದು ಕಾಮ, ನೀನನ್ನು ಕೆಡಿಸ್ತಾ ಇದೆ. ಅದು ಎಂಥ ಸೂಕ್ಷ್ಮವಾದದ್ದು ಅಂದರೆ, ಎಂಥ ಬುದ್ಧಿವಂತನಿಗಾದರೂ ಬುದ್ಧಿ ಹೆಚ್ಚಾದಷ್ಟು ಹೆಚ್ಚು ಕಾಮ. ಹೆಚ್ಚೆಚ್ಚು ಭಾಷೆ ಬಂದರೆ ಹೆಚ್ಚೆಚ್ಚು ಸಿನಿಮಾ ನೋಡ್ತಾನೆ, ಆ ಭಾಷೆ ಸಿನಿಮಾ ನೋಡ್ತಾನೆ, ಈ ಭಾಷೆ ಸಿನಿಮಾ ನೋಡ್ತಾನೆ. ಎಷ್ಟು ಬುದ್ಧಿವಂತನೋ ಅಷ್ಟು ಕಾಮಗಳು ಜಾಸ್ತಿ. ಎಷ್ಟು ಭಾಷೆ ಕಲಿತಾನೋ ಅಷ್ಟು, ಎಷ್ಟು ಹೆಚ್ಚೆಚ್ಚು ವ್ಯವಹಾರ ಮಾಡ್ತಾನೋ ಅಷ್ಟು, ಎಷ್ಟು ಹೆಚ್ಚೆಚ್ಚು ಪದವಿ ತಗೋತಾನೋ ಅಷ್ಟಷ್ಟು ಹೆಚ್ಚು. ಈ ಕಾಮಪುತ್ರನೇ ದೊಡ್ಡವನು. ಇನ್ನು ಅದರ ಜೊತೆಲಿ ಇನ್ನೊಂದಷ್ಟು ಜನ ಹುಟ್ಟಿದ್ದಾರೆ. ಯಾರೋ ಅಸೂಯೆ, ರಾಗದ್ವೇಷ, ಭಯ ಎಲ್ಲ ಹೆತ್ಕೊಟ್ಲು. ಯಾರೋ ಅವಿದ್ಯಾ ಅನ್ನುವಂಥ ಹುಡುಗಿ ಬಂದ್ಲು, ಬುದ್ಧಿಯನ್ನು ಮದುವೆ ಆದ್ಲು, ಕೊಟ್ಲು. ಒಂದಲ್ಲ ಎರಡಲ್ಲ, ದಿನ ಹೆರ್ತಾನೆ ಇರ್ತಾಳೆ. ಅದು ಸತ್ರ ಮತ್ತೆ ಹೆರ್ತೀನಿ ಅಂತಾಳೆ, ದಿನ ಸಾಯುತ್ತೆ ಮತ್ತೆ ಹೆತ್ಕೊಡ್ತೀನಿ ಅಂತಾಳೆ. ಬೇಜಾರೇ ಇಲ್ಲ.
ಹೀಗೆ ತಪ್ಪು ತಿಳುವಳಿಕೆಯಿಂದ ಎಲ್ಲ ಅನರ್ಥಗಳು ಆಗ್ತಾ ಆಗ್ತಾ ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆಚಾರ್ಯರು ಬರೆದ್ರಪ್ಪ. ಅದ್ಭುತ ಮಾತು ಬರೋದು. ನಿಜವಾಗಿಯೂ ನನಗೆ ಆ ವಾಕ್ಯ ಓದ್ದಾಗಲೇ ಅನಿಸತ್ತೆ, ಏನು ಅನರ್ಥ, ಏನು ಕಷ್ಟ. ಇಂಥ ಹುಡುಗಿ ಕಟ್ಟಿಕೊಂಡು ನಾನು ಬುದ್ಧಿಯಲ್ಲಿ ನನ್ನ ವಿವೇಕವಿಲ್ಲದೆ ಯಾರ್ಯಾರನ್ನೋ ನನ್ನವರು ನಾನು ನನ್ನವರು ಪ್ರೇಮ ಕೊಟ್ಟೆ ಕೊನೆ ಉಸಿರಿಗೂ ಕೊಟ್ಟೆ. ಕೊನೆಗಳಿಗೆಲ್ಲೂ ಯಾರಾದರೂ ಉಳಿಸ್ರಿ ಅಂತಾರೆ. ಏನು ಯಾರನ್ನು ಉಳಿಸ್ಬೇಕು? ನೀನು ಸಾಯೋನೇ ಅಲ್ಲ, ಹುಟ್ಟಿದವನೇ ಅಲ್ಲ. ಅಂದ್ರೆ ಅಷ್ಟು ನಾನು ಅನ್ನೋ ಪಾಠ ದೇಹೇಂದ್ರಿಯಗಳಲ್ಲಿ ಎಷ್ಟು ಜನ್ಮಾಂತರಗಳಿಂದ ಬಂದಿದೆ. ಅದಕ್ಕೆ ಈ ತಪ್ಪು ತಿಳುವಳಿಕೆ ಒಂದು ಕಾಲದಲ್ಲಿ ಹುಟ್ಟಿದ್ದಲ್ಲ ಅಂದ್ರು. ವೃತ್ತಿ ರೂಪವಾಗಿದ್ರೆ ಕಾಲದಲ್ಲಿ ಹುಟ್ಟಿತ್ತು ಅಂತ ಹೇಳಬಾಯಿತು. ತಪ್ಪಾಗಿ ನಾನು ತಿಳ್ಕೊಂಡದ್ದಾದ್ರಿಂದ ಒಂದು ಕಾಲದಲ್ಲಿ ಒಂದು ದೇಶದಲ್ಲಿ ಹುಟ್ಟಿದ್ದಲ್ಲ. ಇದಕ್ಕೆ ಕಾರ್ಯಕಾರಣ ಅನ್ನೋದು ಇಲ್ಲ. ಇದೇ ಪ್ರಮಾಣಗಳನ್ನು ಹೆಚ್ಚಿರೋದು, ಇದಕ್ಕೆ ಪ್ರಮಾಣ ಇಲ್ಲ ಅಂದ್ರು. ಇದು ನಿಮಗೆ ಅರ್ಥವಾಗಬೇಕು. ಏನು ಅರ್ಥವಾಗಬೇಕು? ಈ ತಪ್ಪು ತಿಳುವಳಿಕೆ ಒಂದು ಕಾಲದಲ್ಲಿ ಹುಟ್ಟಿಲ್ಲ, ಇದು ಒಂದು ಜಾಗದಲ್ಲಿ ಹುಟ್ಟಿಲ್ಲ, ಇದು ಪ್ರಮಾಣದಿಂದ ಹುಟ್ಟಿದ್ದಲ್ಲ. ಯಾಕಂದ್ರೆ ಇದರ ಮಕ್ಕಳು ಪ್ರಮಾಣ. ತಾಯಿಯನ್ನ ಮಕ್ಕಳು ಹೆತ್ಕೊಡ್ತಾರೆಯಾ? ಈ ಇಂದ್ರಿಯಗಳಿದೆಯಲ್ಲ ಇವುಗಳೆಲ್ಲ ಈ ನಾನು ಮಾಡ್ಕೊಂಡ್ಮೇಲೆ ಕೆಲಸ ಮಾಡೋಕೆ ಬರುತ್ತೆ. ಇದು ನಹಿ ಇಂದ್ರಿಯಾಣ್ಯನುಪಾದಾಯ ಪ್ರತ್ಯಕ್ಷಾದಿ ವ್ಯವಹಾರ ಸಂಭವತಿ ನಚ ಅಧಿಷ್ಠಾನಮಂತರೇಣ ಇಂದ್ರಿಯಾಣ ವ್ಯವಹಾರ ಸಂಭವ ನಚ ಅನಧ್ಯಸ್ಥಾತ್ಮಭಾವೇನ ದೇಹಿನ. ಏನು ಚೆನ್ನಾಗಿದೆ ಭಾಷ್ಯ. ಅಂದ್ರೆ ವಾಕ್ಯ ಹೇಳಬಾರ್ದು ಅಂತ ಹೇಳಿದ್ದಾರೆ, ಅದರ ಅನುಭವ ಹೇಳುವಾಗಲೂ ಬಂದ್ಬಿಡುತ್ತೆ. ಅವರು ಅನುಭವ ಪ್ರಧಾನ ಅಂತ ಹೇಳಿದ್ರು, ಆದ್ರೂ ಬಂದ್ಬಿಡುತ್ತೆ ಅನುಭವ. ವಾಕ್ಯ ಬೇರೆ ಇಲ್ಲ ಅಂತೀನಿ ನಾನು. ಶಂಕರ ಭಾಷ್ಯ ಸಾರ್ವತ್ರಿಕ ಅನುಭವ ಎರಡು ಬೇರೆ ಅಲ್ವೇ ಅಲ್ಲ. ಅದ್ದೇ ವೇದಾಂತವೂ ಅಂದ್ರೂ ಒಂದೇ, ನಿಮ್ಮ ಸ್ವಾನುಭವ ಅಂದ್ರೂ ಒಂದೇ. ಹೀಗೆ ಇಷ್ಟು ಅನುಭವ ರೂಪವಾಗಿ ತಿಳಿಸಿಕೊಟ್ಟು, ಅಲ್ಲೋ ನಾನೂನೋ ಪ್ರೇಮ ಯಾಕೋದಕ್ಕೆ ಕೊಟ್ಟೆ, ನಾನು ನೀನು ಕೊಡೋ, ನಿಜ ಎಲ್ಲ ಕೊಡೋ ನಾನೇ ನೀನಾಗ್ತೀನಿ ಅನ್ನೋ ನಾನೂನೋ ಪ್ರೇಮದಲ್ಲಿ ಕೂತ್ಕೋ ಅಂದ್ರೆ ಬೇಡ ಅಂಥೇಳಿ ಎಚ್ಚರದ ಒಳಗೆ ಒಂದು ಗೂಡಿಸಲೊಳಗೆ ಕೂತಿರೋ ಒಂದು ಸಣ್ಣ ಪುಟಾಣಿ ಗೊಂಬೆ ನಾನು ಅಂತ ಹೇಳ್ಕೊಂಡು ಅಲ್ಲೆಲ್ಲ ಒದ್ದಾಡೋದು. ಕಟ್ಕೊಂಡೆ, ಅದು ಕಟ್ಕೊಂಡೆ, ಇದು ಕಟ್ಕೊಂಡೆ, ಇವ್ರು ನಮ್ಮವರಾದ್ರು. ಇವ್ರು ಎಷ್ಟು ದಿವಸ ಹೀಗೆ ಮಾಡ್ತೀರಾ? ಏನೇನು ಮಾಡಿದ್ರು ಬಿಡಿಸ್ಕೊಳಕ್ ಬರಲ್ಲ. ಇದನ್ನ ನೀವು ನಿಮ್ಮ ಬುದ್ಧಿಶಕ್ತಿ ಮೀರಿದ್ದು ಅಂತ ಹೇಳೋಕ್ ಬರಲ್ಲ. ಯಾಕಂದ್ರೆ ತಪ್ಪು ತಿಳ್ಕೊಂಡವ್ರು ನೀವು. ಬರೀ ಭಗವಂತನ ಮಾಯೆ ಅಂತ ಹೇಳೋಕ್ ಬರಲ್ಲ. ಕಳೆದ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ, ಆಗ್ರೆ ಹೋದ್ರೆ ಈಶ್ವರನ ಮಾಯೆ, ಗುರುಗಳ ಅನುಗ್ರಹ ಮಾಡಬೇಕು. ಯಾವ ಗುರುಗಳೇನು ತಲೆ ಮೇಲೆ ಕೈ ಇಟ್ಟರೆ ಹೋಗತ್ತೆ ಅಭ್ಯಾಸ? ಹೋಗೋದಿಲ್ಲ. ಯಾವ ಗುರುಗಳಿಗೂ ಆಗಲ್ಲ, ಯಾವ ಭಗವಂತನಿಗೂ ಆಗಲ್ಲ. ನೀವೇ ನಿಮ್ಮನ್ನು ಉದ್ಧಾರ ಮಾಡಬೇಕು, ನೀವೇ ನಿಮ್ಮ ತಪ್ಪು ತಿಳುವಳಿಕೆಯನ್ನು ಕಳ್ಕೋಬೇಕು. ಇಷ್ಟು ಚೆನ್ನಾಗಿ ಶಂಕರರು ಆರಂಭದಲ್ಲಿ ಸಕಲ ವೇದಾಂತಗಳಿಗೂ ಸಕಲ ಜನರ ಹಿತಕ್ಕೂ ಇಂಥ ವಿದ್ಯಾ ಅನ್ನೋ ಎರಡು ಪ್ರಕ್ರಿಯೆಯನ್ನು ಬರೆದು 10 ನಿಮಿಷ ಇದೆಯಲ್ವಾ? ಇದುವರೆಗೆ ಅವಿದ್ಯೆಯ ಸ್ವರೂಪವನ್ನು ವಿಸ್ತಾರವಾಗಿ ಹೇಳಿದೆ. ಯಾಕೆ ವಿದ್ಯೆಯ ಸ್ವರೂಪ ವಿಸ್ತಾರವಾಗಿ ಹೇಳಿಲ್ಲ ಅಂದ್ರೆ, ಮುಂದೆ ಪ್ರಕ್ರಿಯೆಯಲ್ಲಿ ವಿದ್ಯೆಯನ್ನು ಹೇಳಬೇಕಾಗತ್ತೆ. 5-6 ಪ್ರಕ್ರಿಯೆ ಇದೆಯಲ್ಲ. ಆದರೆ ಅವಿದ್ಯೆಯನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ಹೌದು ಇದು ಅನರ್ಥಕ್ಕೆ ಕಾರಣ, ಈ ತಪ್ಪು ತಿಳುವಳಿಕೆ ನನಗಾಗಿದೆ ಅಂತ ನಿಮ್ಗೆ ಗೊತ್ತಾದರೆ, ಅದನ್ನು ಕಳ್ಕೊಳ್ಳೋದಕ್ಕೆ ಮನುಷ್ಯನಿಗೆ ಮುಳುನಟ್ಟರೆ ತೆಗೆಯೋದಕ್ಕೆ ಹಾಕಿ ಪ್ರಯತ್ನ ಮಾಡಬೇಕು. ನಂಗೆ ಚುಚ್ಚುತ್ತಾ ಇದೆ, ನಂಗೆ ನೋವಾಗ್ತಾ ಇದೆ ಅಂದ್ರೆ ಅದನ್ನು ಕಳ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡಲೇಬೇಕು. ಇನ್ನು ಏನೇ ಆಗಲಿ, ಹಠ ಆಗಲಿ, ನಾನು ಅನ್ನೋ ಪ್ರೇಮವನ್ನು ದೇಹಕ್ಕೆ ಕೊಡೋದಿಲ್ಲ, ನಾನು ಅನ್ನೋ ಪ್ರೇಮವನ್ನ ಮನಸ್ಸಿಗೆ ಕೊಡೋದಿಲ್ಲ, ಬುದ್ಧಿಗೆ ಕೊಡೋದಿಲ್ಲ, ಇಂದ್ರಿಯಗಳಿಗೆ ಕೊಡೋದಿಲ್ಲ. ಅಂದ್ರೆ ನಾನು ಅಂತ ಅಂದ್ಕೊಳ್ಳಲ್ಲ ಅಂತ ಅಂದ್ಕೊಳ್ಳದೆ ಹೋದ್ರೆ ಜನ ಬರ್ರಿ ಇಲ್ಲಿ ಅಂತಂದ್ರೆ ಏನ್ ಮಾಡ್ಬೇಕಾಗತ್ತ? ಬಂದ್ರೆ ದೇಹ ನಾನು ಅಂತ ಹೇಳ್ಕೊಂಡಾಗತ್ತೆ. ಬರ್ದೆ ಹೋದ್ರೆ ಬುದ್ಧಿ ಇಲ್ಲ ಕಣ್ರಿ, ಯಾಕೋ ಬರ್ತಾನೆ ಇಲ್ಲ ಅಂತಾರೆ. ಏನ್ ಮಾಡ್ತೀರಾ? ಬರ್ರಿ ಊಟಕ್ಕೆ ಹೋಗೋಣ ಅಂತಾರೆ. ಊಟಕ್ಕೆ ಹೋಗ್ತೀರಾ ಇಲ್ವಾ? ಊಟಕ್ಕೆ ಹೋದ್ರೆ ದೇಹ ನಾನು ಮಾಡ್ಕೊಂಡ್ಬಿಟ್ರಿ ನೀವು. ಅಂದ್ರೆ ನಿಮಗೆ ವ್ಯವಹಾರ ಮಾಡುವಾಗ ದೇಹ ನಾನು ಅಂತಿದ್ರು ಇದನ್ನು ನಾನು ಕಳ್ಕೊಳ್ಬೇಕು ಅಂತ. ಇನ್ನೊಂದು ಪ್ರಶ್ನೆ ಇದೆ. ಏನು ಪ್ರಶ್ನೆ ಇದೆ? ಶಂಕರರು ತಪ್ಪು ತಿಳುವಳಿಕೆಯ ಬಗ್ಗೆ ಇಷ್ಟು ವಿಸ್ತಾರವಾಗಿ ಹೇಳಿದ್ರಲ್ಲ. ಈ ತಪ್ಪು ತಿಳುವಳಿಕೆ ಎಲ್ರಿಗೂ ಇದೆ, ಇವರು ಸರಿಯಾಗಿ ತಮ್ಮ ಅನುಭವ ನೋಡ್ಕೊಂಡಿಲ್ಲ, ಇಲ್ಲೇ ಇರೋದನ್ನ ಇದೇನು ಮಾಡ್ಕೊಂಡ್ರು, ಇದ್ದದ್ದನ್ನು ಇಲ್ಲ ಅಂತ ಮಾಡ್ಕೊಂಡ್ರು, ನೀನು ಅನ್ನೋದನ್ನ ನಾನು ಅಂತ ಮಾಡ್ಕೊಂಡ್ರು, ನಾನಾಗಿರೋದನ್ನ ನೀನು ಅನ್ನೋದ್ರ ಜೊತೆ ಸೇರಿಸಿ ಎಲ್ರಿಗೂ ಕಾಣುತ್ತೇನು ಮಾಡ್ಕೊಂಡ್ರು. ಈಗ ನಾನು ನಿಮಗೆಲ್ಲ ಕಾಣಿಸ್ತಾ ಇದ್ದೀನೋ ಇಲ್ವೋ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ? ಕಾಣಿಸ್ತಾ ಇದ್ದೀನಿ ಅಂತ ಅಂತೀರಿ. ನಾನಂತೀನಿ ಕಾಣಿಸ್ತಾ ಇರೋದು ನಾನಾಗಿರೋಲ್ಲ. ನೀವು ನನ್ನನ್ನು ತಿಳ್ಕೊಂಡ್ರೆ ನನ್ನ ತಪ್ಪಾಗಿ ತಿಳ್ಕೊಂಡು ನೀವು ನಿಮ್ಮನ್ನು ತಪ್ಪು ತಿಳ್ಕೊತೀರಿ, ನನ್ನನ್ನು ತಪ್ಪಾಗಿ ಮಾಡಿಸ್ತೀನಿ. ನೀವು ಯಾಕ್ರಿ ಅಲ್ಲಿ ಕೂತಿದ್ದೀರಿ ಅಂತ ಕೇಳಿದ್ರೆ ನಾನು ಕೂತವ ನಾನಾಗ್ಬಿಡ್ತೀನಿ, ಒಪ್ಕೊಂಡ್ಬಿಡ್ತೀನಿ.
ಅದು ಎಷ್ಟು ಕಷ್ಟ ಆಗತ್ತೆ ನನಗೆ ಅಂದರೆ, ಹೌದು ನಾನು ನಮಸ್ಕಾರ ಮಾಡ್ತೀನಿ, ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ಮಾಡಿಸ್ಕೊಳ್ಳೋರು ಮಾಡೋರು ಎರಡೂ ನಾನಾಗಬೇಕು. ಬಿಟ್ಟು ಒಂದು ಕಡೆ ನಮಸ್ಕಾರ ಮಾಡೋ ನಾನು, ಇನ್ನೊಂದು ಕಡೆ ನಮಸ್ಕಾರ ಮಾಡಿಸ್ಕೊಳ್ಳೋ ನಾನು, ಎರಡು ನಾನುಗಳಾಗಲ್ಲ, ಒಂದು ನಾನಾಗಲ್ಲ. ಎಂಥ ಬಜಿಟಿ ಹಾಕ್ಬಿಡ್ತಾರೆ ಅಂದರೆ, ದೊಡ್ಡವರಮ್ಮ ನೀವೇ ದೊಡ್ಡವರು ಅಂದ್ಬಿಡ್ತೀನಿ ನಾನು. ಹೀಗೆ ಅಧ್ಯಾಸದ ಅನರ್ಥವನ್ನು ಇಷ್ಟು ಹೇಳಿದಾಗಲೂ ನಮಗೆ ಅನುಭವಕ್ಕೆ ಬರದೇ ಇದ್ಮೇಲೆ ಶಂಕರರು ಯಾಕೆ ಬರೆದ್ರು ಅಂತ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆ ಯಾತಕ್ಕೆ ಅಂದರೆ, ಶಾಸ್ತ್ರ ಇದೆಯಲ್ಲ ಅಂದ್ರೆ ಮಾತು, ಅನುಭವದ ಮಾತು ತಪ್ಪು ದಾರಿಗೆ ಹೋಗಬಾರ್ದು. ಯಾಕೆಂದ್ರೆ ನಾನೇನೋ ಒಂದು ಮಾತು ಹೇಳಿದ್ರೆ ನೀವೇನೋ ಒಂದು ತಪ್ಪು ತಿಳ್ಕೊಂಡ್ರೆ ಅವಾಗ ನಾನು ಹೇಳಿದ್ದು ವ್ಯರ್ಥ ಆಗತ್ತೆ. ಆದ್ರೆ ನನ್ನ ಮಾತಿನ ಎಲ್ಲ ಉದ್ದೇಶವೂ ಈ ತಪ್ಪು ತಿಳುವಳಿಕೆಯನ್ನು ಕಳೆಯೋಕ್ಕೋಸ್ಕರ ಅನ್ನೋ ಚೆನ್ನಾಗಿ ನೆನಪಿಟ್ಕೋಬೇಕು. ಅಷ್ಟೂ ಮಾತುಗಳು ಅನುಭವ ಪ್ರಧಾನವಾಗಿದೆ ಅನ್ನೋದಲ್ಲೇ ತಿಳ್ಕೊಳ್ಬೇಕು. ಯಾವ ಮಾತು ಬರೀ ಕಲ್ಪನೆಯಲ್ಲ, ಬರಿಯ ಭಾವನೆಯಲ್ಲ. ಎಲ್ಲ ಮಾತು ಏನಾಗಿದೆ? ಅನುಭವ ಪ್ರಧಾನವಿದೆ. ಎಲ್ಲ ಮಾತುಗಳ ಉದ್ದೇಶ ಏನಾಗಿದೆ? ಅನರ್ಥವನ್ನು ಕಳೆಯೋದು. ಇದು ಗುರುಗಳ ದೃಷ್ಟಿಯಿಂದ, ಶಾಸ್ತ್ರ ದೃಷ್ಟಿಯಿಂದ. ನಿಮ್ಮ ದೃಷ್ಟಿಯಿಂದ ಏನಾಗಬೇಕು? ಎಲ್ಲೆಲ್ಲ ಅನರ್ಥ ಆದ್ರೂ ಅನರ್ಥ ಕಾರಣ ಅವರು ಇವರು ಅಂತ ಹೇಳಬೇಡಿ ನೀವು. ಯಾರು ಅನರ್ಥ ಕಾರಣ? ನನ್ನ ತಪ್ಪು ತಿಳಿಕೆನೇ ಅನರ್ಥ ಕಾರಣ. ನಾನೇ ಅದಕ್ಕೆ ಹೊಣೆಗಾರಿಕೆ, ನಂದೇ ಹೊಣೆ. ನಾನು ಸರಿಯಾಗಿ ತಿಳ್ಕೋಬೇಕು. ನನ್ನ ಜೀವನದಲ್ಲಿ ನನ್ನ ಪ್ರೇಮ ಸರಿಯಾಗಿಲ್ಲದೆ ಇದ್ದಕ್ಕೆ, ನನ್ನ ತಿಳುವಳಿಕೆ ಸರಿ ಇಲ್ಲದೆ ಇದ್ದಕ್ಕೆ ಯಾರನ್ನೋ ಬೈದ್ರಾಗತ್ಯ. ನಾನು ತಪ್ಪಾದ ಅಭಿಮಾನ ಮಾಡಿಕೊಂಡೆ ಅಂತೇಳಿ ನಿಮಗೆ ನಿಮ್ಮ ಎಲ್ಲ ಸಮಸ್ಯೆಗೂ ನೀವೇ ಹೊಣೆಯನ್ನು ಗೊತ್ತಾಗಬೇಕು. ಅದಕ್ಕೋಸ್ಕರ ಬರೋದು. ಮೂರನೇದೇನು ಅಂದರೆ, ನಿಜವಾಗಿ ತಪ್ಪು ತಿಳುವಳಿಕೆ ಇರೋವರೆಗೂ ಸರಿಯಾದ ತಿಳುವಳಿಕೆ ಇರುತ್ತಲ್ಲ ಅಲ್ವಾ? ಅದು ಸರಿ ನಿಜವಾದ ತಿಳುವಳಿಕೆ ಅಂತೇನು ತಪ್ಪಾದ ತಿಳುವಳಿಕೆ ಅಂತೇನು ಅನ್ಸಲ್ಲ. ಆದರೆ ಇದೊಂದು ತಪ್ಪು ತಿಳುವಳಿಕೆ ಅನ್ನೋದು ಯುಕ್ತಿಯಿಂದ ತೋರಿಸ್ಕೊಟ್ರು, ಹೌದು ನಾನು ತಪ್ಪಾದಿಕೊಂಡಿದ್ದೀನಿ, ಇದನ್ನು ಸರಿ ಮಾಡ್ಕೋಬೇಕು ಅಂತ ಬರುತ್ತಲ್ಲ. ಉದಾಹರಣೆಗೆ ಒಂದು ಲೆಕ್ಕ ಕೊಟ್ಬಿಟ್ರು. ಲೆಕ್ಕ ಮೇಷ್ಟ್ರು ಕೊಟ್ಟದ್ದು ನಮಗೆ ತಪ್ಪಾಗಿದೆ ಅಂತ ಗೊತ್ತಾಗಿದೆ, ಸರಿ ಮಾಡ್ಕೊಳ್ಳೋಕೆ ಬರ್ತಾ ಇಲ್ಲ. ಅವಾಗ ಏನು ಮಾಡ್ತೀವಿ? ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಲ್ಲ, ಅಷ್ಟಕ್ಕಾದರೂ ನಮಗೆ ಅನುಕೂಲ ಆಗತ್ತಲ್ಲ. ಹಾಗೆ ಈ ತಪ್ಪು ತಿಳುವಳಿಕೆ ವಿವರಣೆ ಶಂಕರರು ಕೊಟ್ಟದ್ದು, ಹೌದು ಈ ತಪ್ಪು ತಿಳುವಳಿಕೆ ಆಗಿದೆ, ಇದನ್ನು ನಾನು ಸರಿ ಮಾಡ್ಕೊಳ್ಬೇಕು ಅಂತ ಜಿಜ್ಞಾಸುಗಳಿಗೆ ಬರಬೇಕು. ಜಿಜ್ಞಾಸುಗಳಿಗೆ ಒಂದು ಪ್ರಯೋಜನ, ಗುರುಗಳಿಗೆ ಒಂದು ಪ್ರಯೋಜನ. ಏನೋ ಇದಕ್ಕೋಸ್ಕರ ನೀನು ಉಪದೇಶ ಮಾಡ್ತಾ ಇದೆಯಾ, ತಪ್ಪು ತಿಳುವಳಿಕೆ ಕಳಕ್ಕೋಸ್ಕರ, ಕಥೆ ಹೇಳೋಕ್ಕೋಸ್ಕರ ಅಲ್ಲ, ಕರ್ಮ ಮಾಡಿಸೋಕ್ಕೋಸ್ಕರ ಅಲ್ಲ, ಉಪಾಸನೆಗೋಸ್ಕರ ಅಲ್ಲ. ಎಲ್ಲ ವಾಕ್ಯಗಳು ತಪ್ಪು ತಿಳುವಳಿಕೆಯನ್ನು ಕಳೆಯೋದಕ್ಕೆ. ಕೊನೆಯದೇನು ಅಂದರೆ, ನಿಮಗೆ ತಿಳುವಳಿಕೆಯನ್ನು ನಾನು ಉಂಟು ಮಾಡಿಕೊಳ್ಳಲೇಬೇಕಾಗಿಲ್ಲ, ತಪ್ಪು ತಿಳುವಳಿಕೆ ಕಳೆದ್ರೆ ಸಾಕು. ತಪ್ಪು ತಿಳುವಳಿಕೆ ಕಳೆಯೋ ಶಕ್ತಿ ವಾಕ್ಯಕ್ಕೂ ಇದೆ, ಅನುಭವಕ್ಕೂ ಇದೆ. ಯಾವುದಕ್ಕಿಲ್ಲ ಅಂದ್ರೆ ಪ್ರತ್ಯಕ್ಷಾದಿ ಪ್ರಮಾಣಕ್ಕಿಲ್ಲ. ಕಣ್ಣಿಂದ ನೋಡಿ ತಪ್ಪು ತಿಳುವಳಿಕೆ ಕಳ್ಕೊಳ್ಳೋಕ್ಕಾಗಲ್ಲ, ತರ್ಕದಿಂದಲೂ ಆಗೋದಿಲ್ಲ, ಇನ್ನು ಯಾವ ದೃಷ್ಟಾಂತದಿಂದಲೂ ಆಗೋದಿಲ್ಲ, ಯಾವ ಕಥೆಯಿಂದಲೂ ಆಗಲ್ಲ, ಯಾವ ಉಪಾಸನೆಯಿಂದಲೂ ಆಗಲ್ಲ, ಯಾವ ಲೋಕಕ್ಕೆ ಹೋದ್ರೂ ಆಗಲ್ಲ, ಯಾವ ಪುಣ್ಯದಿಂದಲೂ ಆಗಲ್ಲ. ತಪ್ಪು ತಿಳುವಳಿಕೆ ಕಳೆಯೋ ಶಕ್ತಿ ಇರೋದು ಯಾವುದಕ್ಕೆ? ಅನುಭವಕ್ಕೆ, ಶಾಸ್ತ್ರಕ್ಕೆ. ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ, ಹೌದು ಈ ತಪ್ಪು ತಿಳುವಳಿಕೆಯನ್ನು ನನ್ನ ಅನುಭವ ಕಳ್ಕೊಳ್ಳುತ್ತೆ ಅಂತ ನಿಮಗೆ ಅದೊಂದು ಅನುಕೂಲ ಆಗುತ್ತೆ. ಹೀಗೆ ಇಷ್ಟೆಲ್ಲ ಅನರ್ಥಗಳು ತಪ್ಪು ತಿಳುವಳಿಕೆ ರೂಪವಾದ ಪ್ರೇಮದಿಂದ ಉಂಟಾಗಿದೆ ಅನ್ನೋದನ್ನ ಅಧ್ಯಾಸ, ಅವಿದ್ಯೆ ಅಂತ ಕರೆದ್ರು. ಇದಕ್ಕೆ ಪಕ್ಷಾಂತರಗಳು ಬಹಳ ಇದೆ. ಪಕ್ಷಾಂತರಗಳು ಅಂದರೆ ಅಧ್ಯಾಸ ಅಂದರೆ ಈ ಅರ್ಥ ಅಂತ. ನಾನು ಹೋಲಿಕೆಯ ಉಪನ್ಯಾಸ ಮಾಡಲ್ಲ. ಅವ್ರು ಹಾಗೆ ಹೇಳ್ತಾರೆ, ಇವ್ರು ಹೇಗೆ ಹೇಳ್ತಾರೆ, ನಿಮ್ಗೆ ಯಾತಕ್ಕದ ಉಪಯೋಗ ಆಗತ್ಯಾ? ಉಪಯೋಗ ಆಗಲ್ಲ. ಆದಮೇಲೆ ಇನ್ನೇನೇನೋ ಬೇರೆ ಶಬ್ದಗಳ ಮಹತ್ವವನ್ನು, ಇಷ್ಟು ಶಬ್ದ ಇದೆ, ಇಷ್ಟು ಉಪನಿಷತ್ನಲ್ಲಿ ಅವಿದ್ಯಾ ಅನ್ನೋ ಶಬ್ದ ಇದೆ, ಅದನ್ನು ಹೇಳಲ್ಲ. ಎಲ್ಲ ಒಂದೊಂದು ಉಪನಿಷತ್ತು ಒಂದೊಂದು ಥರ ಶಬ್ದಗಳಿದೆ. ಆದರೆ ಮೂಲತಃ ಅನುಭವದಿಂದ ಹೇಳುವಾಗ ಒಂದೇ ತಪ್ಪು ತಿಳುವಳಿಕೆ, ನಮ್ಮ ಅನುಭವದಿಂದ ಕಂಡ ತಪ್ಪು ತಿಳುವಳಿಕೆ ನಮಗೆ ಚೆನ್ನಾಗಿ ಅರ್ಥವಾಗ್ತಾ ಇದೆ ತಪ್ಪು ತಿಳುವಳಿಕೆ ಅಂತ ಸರಿ ಮಾಡ್ಕೊಳ್ಳೋಕೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಆ ಪ್ರೇಮ ಅಷ್ಟು ಜೋರಾಗಿದೆ. ಕರೆಕ್ಟಾಗಿ ಹೇಳಿದ್ರೆ, ನಾವು ಪ್ರೇಮ ಇದೆಯಲ್ಲ ಬಹಳ ಜೋರದು. ಅದರ ಮುಂದೆ ಯಾವುದೂ ನಿಲ್ಲಲ್ಲ, ಯಾವ ತರ್ಕನೂ ನಿಲ್ಲಲ್ಲ, ಯಾವ ಬುದ್ಧಿನೂ ನಿಲ್ಲಲ್ಲ. ಎಲ್ಲಿಯವರೆಗೆ ದೇಹದಲ್ಲಿ ನಾನು ಅನ್ನೋ ಪ್ರೇಮ ಕೊಟ್ಟರೋ, ಎಲ್ಲಿಯವರೆಗೆ ಇಂದ್ರಿಯಗಳಲ್ಲಿ ನಾನು ಅನ್ನೋ ಪ್ರೇಮವನ್ನು ಕೊಟ್ಟರೋ, ಅಲ್ಲಿವರೆಗೆ ಅದು ಒಂದು ಪಾಠ ಹೇಳ್ಕೊಡುತ್ತೆ. ಇದರಲ್ಲಿ ಕೆಲವು ನಮ್ಮದು, ಕೆಲವು ನಮ್ಮವರಲ್ಲ. ಕೆಲವು ಚೆನ್ನಾಗಿದೆ, ಕೆಲವು ಚೆನ್ನಾಗಿಲ್ಲ. ಕೆಲವರು ಹಾಗಿದ್ದಾರೆ, ಇವರು ಹೀಗಿದ್ದಾರೆ, ಕೆಲವು ಬೇರೆ ಬೇರೆ. ಎಲ್ಲ ಪಾಠನೂ ಇದೇ ಹೇಳ್ಕೊಟ್ಟದ್ದು, ಈ ನಾನೇ ಹೇಳ್ಕೊಟ್ಟದ್ದು. ಅವಿದ್ಯೆಯ ರೂಪದಿಂದ ಬಂದ ದೇಹಾದಿಗಳ ನಾನು
ಅನ್ನೋ ಪ್ರೇಮ. ಅಭಿಮಾನ ಅಂತ ಹೇಳ್ತೀವಿ. ಅಭಿಮಾನ ಅಂದ್ರೇನು, ನಾನು ಅಂದ್ರೇನು, ಪರಮ ಪ್ರೇಮ, ದೇಹ ಇರೋದು ಎಲ್ಲ ಅರ್ಥ ಒಂದೇ. ಅಷ್ಟು ಆಳವಾಗಿ ನೀವು ದೇಹವನ್ನು ಪ್ರೀತಿಸಿ ದಿವಸಕ್ಕೊಂದ್ಸಲ ನಾನು ಹೇಳೋದು ಬಿಡಿಸ್ಬಿಡ್ತಾನಲ್ಲ ಭಗವಂತ. ಬಿಟ್ಟೇ ಬಿಡ್ತೀವಿ ಅಲ್ಲ, ಅಷ್ಟು ಬಿಟ್ಟು ಗೊತ್ತಿರುತ್ತೆ, ಆದ್ರೂ ಕೂಡ ಎದ್ದು ಕೂಡಲೇ ನಾನು ಅಂದ್ಬಿಡ್ತಾನೆ ಅವನು. ಇಷ್ಟೊತ್ತು ಬಿಟ್ಟಿದ್ದೆ ಅಂತ. ಇಷ್ಟೊತ್ತೇನೋ, ಎಷ್ಟೊತ್ತು ಯಾವಾಗಲೂ ಬಿಟ್ಟಿದ್ದೀವಿ. ನಂಗೆ ಒಂದೇ ಒಂದು ಪ್ರಶ್ನೆ ಏನಿದೆ ಅಂದರೆ, ನಿಮ್ಮ ಮುಂದೆ ಹೇಳ್ತೀನಿ, ನಾಳೆ ಪ್ರಕ್ರಿಯೆ ಬಂದಾಗ ಹೇಳ್ತೀನಿ. ನಾನಾಗಿದ್ದೆ, ನಾನಲ್ಲದೆ ಇರೋದು ಇರಲಿಲ್ಲ, ಇಲ್ಲದೆ ಇರೋದನ್ನು ಇದೇ ಅಂತ ಹುಟ್ಟಾಕೊಂಡೆ, ಇಲ್ಲದೆ ಇರೋದನ್ನು ಇದೇ ಅಂತ ಹುಟ್ಟಾಕೊಂಡು ಅದಕ್ಕೆ ನಾನು ಒಂದು ಕೊಟ್ಬಿಟ್ಟೆ. ಆ ನಾನು ಕೊಟ್ಟು ಇರೋ ನಾನನ್ನು ಮರ್ತೇ ಬಿಟ್ಟೆ. ಹೌದಾ? ಈಗ ಪ್ರಶ್ನೆ, ನಾನು ಅನ್ನೋದು ನಿಜವಾಗಿ ಈಗಲೂ ಇದೆಯಲ್ವಾ? ನನ್ನ ನಿಜವಾದ ನಾನು ಇದ್ದೇ ಇದೆ, ತೋರಿಕೆಯೇ ನಾನು ಇದೆ. ಈಗ ನಿದ್ದೆಯೂ ಎಚ್ಚರವೂ ಒಟ್ಟಿಗೆ ಇದ್ದ ಹಾಗಾಯ್ತಲ್ವಾ? ನಿದ್ದೆ ಅಂದ್ರೇನು? ನಾನೇ ನಿಜವಾದ ನಾನಿಗೆ ನಿದ್ದೆ ಅಂತ ಹೇಳಿದ್ರು. ನಾನೇ ನಾನಾಗಿದ್ದರೆ ನಿದ್ದೆ. ಈಗ ನಾನು ಇದೆ, ಈ ಎಚ್ಚರ ನಿದ್ದೆ ಒಟ್ಟಿಗೆ ಇರಬಹುದಾ? ಇದು ಬಹಳ ಅದ್ಭುತ ಆಗಿದೆ. ಎಚ್ಚರವು ನಿದ್ದೆಯು ಒಟ್ಟಿಗೆ ನಮಗೆ ಕಾಣಿಸ್ತಾ ಇದೆ ಅಂದರೆ ಏನೋ ಒಂಥರ ಅನುಭವಕ್ಕೆ ವಿರೋಧ ಕಾಣಿಸುತ್ತೆ. ಆದರೆ ಒಂದ್ಸಲ ಹೌದು, ಅನುಭವದಲ್ಲಿ ನಾನು ಇದ್ದೀನಿ, ಎಚ್ಚರವು ಈ ನಾನು ತೋರ್ಕೊಳ್ಳೋ ದೇಹಾದಿಗಳ ನಾನು ಇದೆ, ದೇಹಗಳ ನಾನು ಅಂತ ಬಂದಾಗ ಎಚ್ಚರ ಅಂತ ಅನ್ಸುತ್ತೆ. ಬರಿಯ ನಾನಿಗೆ ನಿದ್ದೆ ಅಂತ ಹೆಸರು ಕೊಟ್ಟಿದ್ದೆ, ಬರಿಯ ನಾನು ಇದ್ದೀನಿ, ದೇಹಾದಿಗಳ ನಾನು ಇದ್ದೀನಿ. ಎಚ್ಚರ ನಿದ್ದೆ ಎರಡು ಒಟ್ಟಿಗೆನೇ ಇದೆ. ಆದರೆ ಎರಡಲ್ಲ, ಒಂದೇ. ಎಚ್ಚರ ನಿದ್ದೆ ಒಟ್ಟಿಗೆ ಇರಲ್ಲ ಅಂತ ಬುದ್ಧಿ ತರ್ಕ ಹೇಳಿದ್ರೆ ಒಟ್ಟಿಗೆ ಇದೆಯಲ್ಲ ಅಂತ ಅನುಭವ ಹೇಳುತ್ತೆ. ಯಾವಾಗಲೂ ಬುದ್ಧಿ ಏನೇ ತರ್ಕ ಮಾಡಿದ್ರೂ ಅನುಭವಕ್ಕೆ ಅನುಗುಣವಾಗಿ ಮಾಡಬೇಕು. ಹೊಂದಲ್ವಲ್ಲ ಅಂದ್ರೆ ಇದೆಯಲ್ಲ ಅಂದ್ಬಿಡ್ತಾರೆ. ಇದೆಯಲ್ಲ ಅಂದಮೇಲೆ ಹೊಂದಲ್ಲ ಅನ್ನೋದಿಲ್ಲ. ಇಲ್ಲೇ ಶಂಕರರು ಮೊದಲು ಹೇಳೋದು, ಈ ತಪ್ಪು ತಿಳಿಕೆ ಲೋಕದಲ್ಲಿ ಆಗೋಕ್ ಸಾಧ್ಯ ಇಲ್ಲ ಅಂದ್ರು. ಏನ್ ಸಾಧ್ಯ ಇಲ್ಲ? ಈ ತರ ನೀನು ನಾನು ಮಾಡ್ಕೊಳ್ಳೋದು, ಇಲ್ಲೇ ಇರೋದು ಇದೇನ್ ಮಾಡ್ಕೊಳ್ಳೋದು, ಇದ್ದದ್ದನ್ನು ಇಲ್ಲ ಅಂತ ಮಾಡ್ಕೊಳ್ಳೋದು, ಈ ತರ ತಪ್ಪು ತಿಳಿಕೆ ಇಲ್ಲ. ಎಲ್ಲೇ ಒಂದು ಉದಾಹರಣೆ ದೃಷ್ಟಾಂತ ಕೊಡೆ, ಸಾಧ್ಯನೇ ಇಲ್ಲ. ಆದ್ರಿಂದ ತಪ್ಪು ತಿಳುವಳಿಕೆ ಆಗಬಹುದಾದರೆ, ಯಾವ ತಪ್ಪು ತಿಳುವಳಿಕೆ? ಇಂದ್ರಿಯಗಳಿಂದಾಗುವ. ಅದಕ್ಕೊಂದು ಕೆಲವು ರೂಲ್ಸ್ ಇದೆ. ಆ ರೂಲ್ಸ್ ಅನ್ನು ಇಟ್ಕೊಂಡು ತರ್ಕಶಾಸ್ತ್ರ ಬಂತು. ಆ ರೂಲ್ಸ್ ಅನ್ನು ಇನ್ನೊಂದ್ಸಲ ಹೇಳ. ಇನ್ನೊಂದು ಪ್ರಕ್ರಿಯೆಯಲ್ಲಿ ವ್ಯಾವಹಾರಿಕ ತಪ್ಪು ತಿಳುವಳಿಕೆ ನಿಯಮ ಮತ್ತು ಅಧ್ಯಾಸ ಅನ್ನೋ ವಿಷಯವನ್ನ ಮುಂದಿಡ್ತೇನೆ. ಪ್ರಶ್ನೋತ್ತರ ಮಾಡಬೇಕು ಅಂತಿತ್ತು, ಆಗಲೇ ಇಲ್ಲ. ಇಟ್ಕೊಂಬೇಡ, ಒಟ್ಟು ಅದರಲ್ಲೇ ಇದ್ದು ಬೇಡ. ಈಗ ಏನೋ ಉಪಹಾರ. ಈಗ ಆಯ್ತಪ್ಪ, ಈ ಮಧ್ಯದಲ್ಲೇ ಪ್ರಶ್ನೋತ್ತರ ನಡೆದ್ಬಿಟ್ರೆ ವಿಷಯದ ಒಂದು ಪ್ರವಾಹ ತುಂಡಾಗ್ಬಿಡತ್ತೆ. ವಿಷಯ ಪ್ರವಾಹ ನಡೆಯೋದಿಲ್ಲ. ಹಾಗಾಗಿ ವಿಷಯ ನಡೆಯುವಾಗ ನಡೆದು ಬಿಡ್ಲಿ. ಆಮೇಲೆ ಯಾರು ಏನ್ ಪ್ರಶ್ನೆ ಮಾಡ್ಬೇಕಾದ್ರೂ ಒಂದು ಬರೆದಿಟ್ಕೊಳ್ಳಿ. ಬರೆದಿಟ್ಕೊಂಡ್ಬಿಟ್ಟು ಪ್ರಶ್ನೋತ್ತರಕ್ಕೆ ಒಂದು ಕಾರ್ಯಕ್ರಮ ಅಂತ ಒಂದು ಸಮಯ